ಇಲ್ಲಿ ಮಠ ನಾವು ಆ ಕ್ಷೇತ್ರಕ್ಕೆ ಬರ್ತಾ ಇರುವಂತ ಭಕ್ತಾದಿಗರಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಲಿಕ್ಕೆ ನನ್ನ ಪ್ರಕಾರ, ನಮ್ಮ ಸರ್ಕಾರದ ಪ್ರಕಾರ ಯಾವ ಮಟ್ಟದಲ್ಲಿ ಆಗಬೇಕಾಗಿತ್ತೋ ಆ ಸಾಧನೆ ನಾವು ಮಾಡಲಿಕ್ಕೆ ಆಗಲಿಲ್ಲ. ಉದಾಹರಣೆಗೆ, ನಮ್ಮ ರೇಣುಕಾ ಯಲ್ಲಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ 5 ಹುಣ್ಣಿಮೆಗಳು ಬಹಳ ಮುಖ್ಯ. ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿದೆ ಅಂದರೆ ಫೆಬ್ರವರಿ ತನಕ ಪ್ರತಿ ತಿಂಗಳಿ ಒಂದು ಹುಣ್ಣಿಮೆ ಇರುತ್ತೆ. ಅದರಲ್ಲಿ 3 ಲಕ್ಷದಿಂದ 10-15 ಲಕ್ಷ ಜನ ಭಕ್ತರು ಅಲ್ಲಿ ಬರ್ತಾ ಇರ್ತಾರೆ. ಹೊರಗಡೆ ಹೋದ ತಕ್ಷಣ ಅಲ್ಲಿ ಭಯಂಕರ ಟ್ರಾಫಿಕ್, ಮತ್ತೆ ಪ್ರತಿ ರಸ್ತೆ ಮೇಲೆ ಬೀದಿ ಬದಿ ವ್ಯಾಪಾರಿಗಳ ಜೊತೆನಲ್ಲಿ ವಾಸನೆ. ಅಷ್ಟು ಜನ ಸಮುದ್ರ ಅಲ್ಲಿ ಬಂದ ನಂತರ ಅವರಿಗೆ ಶೌಚಾಲಯ ವ್ಯವಸ್ಥೆ ಹಾಗೂ ಇತರ ಸ್ಯಾನಿಟೇಷನ್ ವ್ಯವಸ್ಥೆ ಕೊಡಲಿಕ್ಕೆ ಆ ಮಟ್ಟದಲ್ಲಿ ನಮಗೆ ಸಾಧ್ಯವಾಗಲಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಪ್ರವಾಸೋದ್ಯಮ ಮುಖ್ಯಮಂತ್ರಿ ಅವರ ಜೊತೆ ಮಾತಾಡಿದ ನಂತರ ರೇಣುಕಾ ಯಲ್ಲಮ್ಮ ಕ್ಷೇತ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶ್ರೀ ಪ್ರವಾಸೋದ್ಯಮ ಮಂಡಳಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ಪ್ರಾಧಿಕಾರ ಅನ್ನು ನಡೆಸಿದ್ದಾರೆ. ಅದರಲ್ಲಿ ಮೊದಲನೇ ಅಜೆಂಡಾ ಕ್ಷೇತ್ರ ರೂಪರೇಷೆಗಳು ಹೆಂಗಿರಬೇಕಂತ ಹೇಳಿದೆ. ಕ್ಷೇತ್ರದ ಒಟ್ಟು ವಿಸ್ತೀರ್ಣೆ 98 ಎಕರೆಗಳು. ಅದರಲ್ಲಿ ಪ್ರಾಧಿಕಾರಕ್ಕೆ ಸರಿಸುಮಾರು ಒಂದು 100 ಎಕರೆ ಅಂದರೆ ದೇವಸ್ಥಾನ ಮೂಲ ಗರ್ಭಗುಡಿಯಿಂದ ಒಂದು 200 ಮೀಟರ್ ತನಕ ಇರೋ ಏನು ಸ್ಥಿರಾಸ್ತಿ ಇದೆ ಅದು ಪ್ರಾಧಿಕಾರಕ್ಕೆ ಒಳಪಟ್ಟಿರುತ್ತದೆ. ಅದಾದ ನಂತರ ಇರೋ ಆಸ್ತಿ ಸರಿಸುಮಾರು ಒಂದು 900 ಇಂದ 1000 ಎಕರೆ ಪ್ರವಾಸೋದ್ಯಮ ಮಂಡಳಿಗೆ ಕಾನೂನು ಮಾಡಿ ಹಸ್ತಾಂತರ ಮಾಡಲಾಯಿತು. ಈ 2 ಪ್ರಾಧಿಕಾರ ಹಾಗೂ ಮಂಡಳಿನಲ್ಲಿ ಒಗ್ಗೂಡಿಸಿ ಒಂದು ಸಿಂಗಲ್ ಮಾಸ್ಟರ್ ಪ್ಲಾನ್ ಆಗಬೇಕಂತ ಹೇಳಿ ಆವಾಗ ನಿರ್ಧಾರ ಆಯಿತು. ಮಾಸ್ಟರ್ ಪ್ಲಾನ್ ಅಲ್ಲಿ ಮೂಲ ಪ್ರಕಾರ ಏನಿದೆ ಅಂದ್ರೆ ಗರ್ಭಗುಡಿ ಹಾಗೂ ದೇವಸ್ಥಾನದ ಸುತ್ತಮುತ್ತಲ ಇರುವಂತ ಜಾಗವನ್ನು ಕಾಪಾಡಿಕೊಂಡು ವಾಸ್ತುಶಾಸ್ತ್ರ ಹಾಗೂ ಏನು ರಿಲಿಜಿಯಸ್ ಬಿಲೀಫ್ಸ್ ಇದಾವೆ, ಧಾರ್ಮಿಕ ಇದಾವೆ, ಅದಕ್ಕೆ ಒಳಪಟ್ಟು ಮೂಲ ಪ್ರಾಕಾರದ ಅಭಿವೃದ್ಧಿ ಆಗಬೇಕಂತ ಹೇಳಿ ಆವಾಗ ನಿರ್ಧಾರ ಆಯಿತು. ಈ ಮೂಲ ಪ್ರಾಕಾರ ಏನಿದೆ ಗರ್ಭಗುಡಿಯಿಂದ ಒಂದು 100 ಮೀಟರ್ ಸುತ್ತಲ ಒಂದು ಸರ್ಕಲ್ ಆಕಾರದಲ್ಲಿ ಇರಬೇಕು. ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಬಾರ್ದು. ಯಾಕೆ ಅಂದ್ರೆ ದೇವಸ್ಥಾನದಲ್ಲಿರುವಂತ 2 ಇನ್ಸ್ಕ್ರಿಪ್ಷನ್ಸ್ ಸರ್ವೆ ಆಫ್ ಇಂಡಿಯಾದಿಂದ ಪ್ರೊಟೆಕ್ಟೆಡ್. ಬರೇ ಧಾರ್ಮಿಕನೇ ಅಲ್ಲ, ಚಾರಿತ್ರಿಕ ಸಿಗ್ನಿಫಿಕೆನ್ಸ್ ಇರುತ್ತದೆ. ಸೊ ಆ ಮೂಲ ಪ್ರಾಕಾರಗಳು ಹೆಂಗಿರ್ಬೇಕಂತ ಹೇಳಿ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವೀಗ ಫೈನಲ್ ಮಾಡಿದ್ದೀವಿ. ಇದಾದ ನಂತರ 200 ಮೀಟರ್ ರೆಸ್ಟ್ರಿಕ್ಟೆಡ್ ಡೆವಲಪ್ಮೆಂಟ್ ಇರಬೇಕು ಅಂತ ಹೇಳಿ ನಾವು ಮಾಸ್ಟರ್ ಪ್ಲಾನ್ ಅಲ್ಲಿ ಇದನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಇರುತ್ತದೆ. ಮೂಲ ದೇವಸ್ಥಾನ ನೋಡಿದಿರಂದ್ರೆ ಅಲ್ಲಿಂದ ಒಂದು 100 ಮೀಟರ್ ನೋ ಡೆವಲಪ್ಮೆಂಟ್, ಬರೇ ಬಹಳ ಅತಿ ಪುಣ್ಯ ಕ್ಷೇತ್ರ ತರ ಅನಿಸ್ಬೇಕು. ತಿರುಪತಿ ತಿರುಮಲ
ಹೋಗಿರಬಹುದು, ಕುಕ್ಕೆ ಸುಬ್ರಹ್ಮಣ್ಯಂ ಹೋಗಿರ್ಬೋದು, ಧರ್ಮಸ್ಥಳಕ್ಕೆ ಹೋಗಿರ್ಬೋದು. ಮೂಲ ದೇವಸ್ಥಾನದಿಂದ ಒಂದು 100-200 ಮೀಟರ್ ಆ ಕೋರ್ಟ್ ಯಾರ್ಡ್ ಏನಿರುತ್ತೆ, ಆ ಆವರಣ ಏನಿರುತ್ತೆ, ಬಹಳ ಸ್ವಚ್ಛವಾಗಿ ಹಾಗೂ ಭಕ್ತಿ ಭಾವನೆದಿಂದ ಭಕ್ತರಲ್ಲಿ ಒಳಗಡೆ ಬಂದ ತಕ್ಷಣ ಅವರು ಫೀಲ್ ಆಗ್ಬೇಕಂತ ಹೇಳಿ ಆ ರೀತಿಯ ಒಂದು ರೂಪರೇಷೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. 100-200 ಮೀಟರ್ ರಿಸ್ಟ್ರಿಕ್ಟೆಡ್ ಡೆವಲಪ್ಮೆಂಟ್ ಅಂದ್ರೆ ಏನು? ಕ್ಯೂ ಕಾಂಪ್ಲೆಕ್ಸ್ಗಳಿರ್ಬೋದು. ಭಕ್ತಾದಿಗಳು ಯಾರು ದರ್ಶನಕ್ಕೆ ಬರ್ತಾರೆ ಅವರಿಗೆ ಸವಲತ್ತುಗಳು ಕೊಡಲಿಕ್ಕೆ ಆ ಒಂದು ರೇಡಿಯಸ್ ಅಲ್ಲಿ ನಾವು ಮಾಡ್ಕೊಳ್ತೀವಿ. 200 ಮೀಟರ್ ಹೊರಗಡೆ ಈಶಾನ್ಯ ಭಾಗದಲ್ಲಿ ವಾಸ್ತುಶಾಸ್ತ್ರ ಪ್ರಕಾರ ಯಾವುದೇ ಮೇಜರ್ ಡೆವಲಪ್ಮೆಂಟ್ ಕಟ್ಟಡಗಳು ಬರಬಾರದು. ಅದರಿಂದ ಆ ಕ್ಷೇತ್ರದಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆಗಳು ಹಾಗೂ ಭಕ್ತಾದಿಗಳು ಯಾರು ಚಕಡಿ ಗಾಡಿನಲ್ಲಿ ಬರ್ತಾರೆ ಅವರಿಗೆ ಅಲ್ಲಿ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಮೇವು ದಾಸೋಹ ವ್ಯವಸ್ಥೆ. ಚಕಡಿ ಗಾಡಿ ಬಂದಿದ್ದಾವಂದ್ರೆ ಎಮ್ಮೆಗಳು ಬರ್ತವೆ, ದನಕರಗಳಿಗೆ ನಾವು ಮೇವು ದಾಸೋಹ ಕಲ್ಪಿಸೋದಕ್ಕಾಗಿ ಅಲ್ಲಿ ವ್ಯವಸ್ಥೆ. ನಮ್ಮ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಲ್ಲಿ ಒಂದು ಪದ್ಧತಿ ಇದೆ, ಅಲ್ಲೇ ಅಡಿಗೆ ಮಾಡ್ತಾರೆ, ಅಲ್ಲೇ ದೇವಿ, ಆ ಕ್ಷೇತ್ರದಲ್ಲಿ ದೇವಿಗೆ ಅಲ್ಲೇ ಅರ್ಪಣೆ ಮಾಡ್ತಾರೆ. ಮುಂಚೆ ಬರೀ ನೆಲದ ಮೇಲೆ ಒಂದು ಸಣ್ಣ ಕಟ್ಟಿಗೆ ಸ್ಟೋವ್ ಮಾಡಿಕೊಂಡು ಅಲ್ಲಿ ಅಡಿಗೆ ಮಾಡಿ ಅಲ್ಲೇ ಅರ್ಪಣೆ ಮಾಡಿ ಹೋಗೋ ಜನರಿಗೆ ಈಗ ಒಂದು ಓಪನ್ ಕಿಚನ್ ಪ್ರತಿ ಪಾರ್ಕಿಂಗ್ ಲಾಟಲ್ಲಿ ಮಾಡಬೇಕಂತ ಹೇಳಿ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ರೂಪಿಸ್ಕೊಂಡಿದ್ದೀವಿ. ಅದೇ ರೀತಿ ಒಂದು ದೊಡ್ಡ ಕ್ಯೂ ಕಾಂಪ್ಲೆಕ್ಸ್ ತಿರುಪತಿ ಮಾಡೆಲ್ ಅಲ್ಲಿ, ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಒಂದೇ ಸತಿ 5,000-7,000 ಜನ ಆ ಕ್ಯೂ ಕಾಂಪ್ಲೆಕ್ಸ್ ಒಳಗಡೆ ಇರಬಹುದು. ಸರಿಸುಮಾರು 16 ಹಾಲ್ಗಳು ಇರೋ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ. ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಕುರ್ಚಿ ವ್ಯವಸ್ಥೆ, ಲೈವ್ ಪ್ರಸಾರ ಮಾಡಲಿಕ್ಕೆ LED ವ್ಯವಸ್ಥೆ, ಆಡಿಯೋ ವಿಜುವಲ್ ಸಿಸ್ಟಮ್ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಹಾಗೂ ಅಲ್ಪೋಹಾರ ವ್ಯವಸ್ಥೆ ಈ ಎಲ್ಲ ಹಾಲ್ಗಳಲ್ಲಿ ಇರ್ತವೆ. ಒಂದು ಹಾಲ್ ಅಲ್ಲಿ ಕೂತ್ಕೊಂಡಿದ ನಂತರ ಒಂದು 15-20 ನಿಮಿಷದ ಒಳಗಡೆ ಮೇನ್ ಕ್ಯೂಗೆ ಹೋಗೋ ರೀತಿನಲ್ಲಿ ನಾವು ಅದರ ಒಳಗಡೆ ಇರುವಂತ ಲಾಜಿಸ್ಟಿಕ್ಸ್ನು ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಯಾರೇ ಇರಲಿ ಒಂದು ಅರ್ಧ ತಾಸು ಒಳಗಡೆ ಮೇನ್ ಕ್ಯೂಗೆ ಜಾಯಿನ್ ಆಗಿ ಆ ಹಾಲಿಂದ ಅಲ್ಲಿಂದ ದೇವಿ ದರ್ಶನ ಪಡೋ ಸಾಧ್ಯತೆಗಳು ನಾವು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ತಾವು ಊಹನೆ ಮಾಡಿ 10 ಲಕ್ಷ 15 ಲಕ್ಷ ಭಕ್ತರು ಭರತ ಹುಣ್ಣಿಮೆ ಸಂದರ್ಭದಲ್ಲಿ ಬಂದಾಗ ಬರೀ ಒಂದು 10,000 ಜನ ದೇವಿ ದರ್ಶನ ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದೇ ತಿರುಪತಿನಲ್ಲಿ ಒಂದೇ ದಿವಸದಲ್ಲಿ ಸರಿಸುಮಾರು 1-1.5 ಲಕ್ಷ ಭಕ್ತಾದಿಗಳು ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ವ್ಯತ್ಯಾಸ ಯಾಕೆ ಇದೆ ಅಂತ ಹೇಳಿ ನಾವು ಸ್ಟಡಿ ಮಾಡುವಾಗ ಒಳ್ಳೆ ರೀತಿಯ ಕ್ಯೂ ಸಿಸ್ಟಮ್ ಇದೆ ಅಂದ್ರೆ ಮಾತ್ರ, ಹಾಗೂ ಆ ಕ್ಯೂನಲ್ಲಿ ಎಲ್ಲ ವ್ಯವಸ್ಥೆ ಇದೆ ಅಂದ್ರೆ ಮಾತ್ರ ನಾವು ಈ ಭಕ್ತರಿಗೆ ದೇವಿ ದರ್ಶನ ಕಲ್ಪಿಸೋದಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಗವರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಸ್ಟೇಟ್ ಗವರ್ಮೆಂಟ್ ಫಂಡ್ಸ್ನ ಜೋಡಿಸ್ಕೊಂಡು ಸರಿಸುಮಾರು 40 ಕೋಟಿ ವೆಚ್ಚದಲ್ಲಿ ಬೃಹತ್ ಆಕಾರದ
ಕ್ಯೂ ಕಾಂಪ್ಲೆಕ್ಸನ್ನು ನಾವು ನಿರ್ಮಾಣ ಮಾಡ್ತೇವೆ. ಇದರದು DPR ಮೊನ್ನೆ ಮಾಸ್ಟರ್ ಪ್ಲಾನ್ ಮೊನ್ನೆ ಮೀಟಿಂಗಲ್ಲಿ ಅಪ್ರೂವ್ ಆಗಿದೆ. ಇನ್ನೊಂದು ವಾರ 10 ದಿವಸದಲ್ಲಿ ಟೆಂಡರು ಮಾಡ್ತೀವಿ. ಎಲ್ಲ ಓಪನ್ ಟೆಂಡರ್ ಇರುತ್ತೆ. ಹಾಗೂ 2.5 ತಿಂಗಳ ಒಳಗಡೆ ಈ ಒಂದು ಪ್ರಾಜೆಕ್ಟ್ ಶಂಕುಸ್ಥಾಪನೆಯನ್ನು ನಾವು ಮಾಡ್ಕೊಳ್ತೀವಿ. ಇನ್ನೊಂದು ಮೇಜರ್ ಪ್ರಾಜೆಕ್ಟ್ 200 ಮೀಟರ್ ಹೊರಗಡೆ ದಾಸೋಹ ಭವನ. ಸದ್ಯಕ್ಕೆ ನಮ್ಮ ರೇಣುಕಾ ಯಲ್ಲಮ್ಮ ಕ್ಷೇತ್ರದಲ್ಲಿ ಬರೋ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಇದೆ. ಆದರೆ ಆ ಹಾಲಲ್ಲಿ ಒಮ್ಮೆ 200ರಿಂದ 250 ಜನ ಕೂತ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲಿ 10 ಲಕ್ಷ, ಎಲ್ಲಿ 250. ಅದಕ್ಕೋಸ್ಕರ ಮಾಸ್ಟರ್ ಪ್ಲಾನಲ್ಲಿ ಒಂದು ಬೃಹತ್ ಆಕಾರದ ಒಂದು ದಾಸೋಹ ಭವನ ನಿರ್ಮಾಣ ಮಾಡಬೇಕಂತ ತೀರ್ಮಾನ ಮಾಡಲಾಗಿದೆ. ಒಮ್ಮೆ ಸರಿಸುಮಾರು 5,000 ಜನರಿಗೆ ಅಲ್ಲಿ ನಾವು ದಾಸೋಹ ಕೊಡಲಿಕ್ಕೆ ಆಗುತ್ತದೆ. 45 ನಿಮಿಷದಲ್ಲಿ ಒಂದು ರೌಂಡ್ ನಾವು ಮುಗಿಸಿದೀವಿ ಅಂದರೆ ಇಡೀ ದಿವಸ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ಊಟ ಎಲ್ಲ ನಾವು ಕೊಟ್ಟಿದ್ದೀವಂದರೆ, ಒಂದು ಊಟದಲ್ಲಿ 3 ತಾಸು ಇಟ್ಕೊಂಡಿದ್ದೀವಂದರೆ ಸರಿಸುಮಾರು ಒಂದು 15,000 ಜನರು ಬಂದು ಉಚಿತವಾಗಿ ದಾಸೋಹ ಸೇವೆಯನ್ನು ಅವರು ಸ್ವೀಕಾರ ಮಾಡಬಹುದು. ಇದನ್ನು ಸ್ಟಡಿ ಮಾಡುವಾಗ ನಾನು, ನಮ್ಮ CEO ಅವರು, SP ಅವರು ತಿರುಪತಿ ಮಾಡೆಲ್ ಸ್ಟಡಿ ಮಾಡಿದ್ದೀವಿ, ಧರ್ಮಸ್ಥಳ ಮಾಡೆಲ್ ಸ್ಟಡಿ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಗುಜರಾತ್ ಸೂರತ್ತಲ್ಲಿ ನಾವು ಸ್ವತಃ ಹೋಗಿ ಅಲ್ಲಿ ಧರಂಪುರ್ ಆಶ್ರಮ್ಗೆ ಹೋಗಿ 2 ದಿವಸ ಅಲ್ಲಿ ವಾಸ ಮಾಡಿ ಸ್ವಾಮೀಜಿ ಜೊತೆ ಅಲ್ಲಿ ಮಾತಾಡಿ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅದನ್ನು ಸ್ಟಡಿ ಮಾಡಿಕೊಂಡು ಬಂದು ಅದರದ್ದು DPRನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಕಡೆ ಪೆಡೆಸ್ಟ್ರಿಯನ್ ರೋಡ್ ಇರುತ್ತೆ, ಬರೇ ಯಾರು ಕಾಲ್ನಡಿಗೆ ಮುಖಾಂತರ ಬರ್ತಾರೆ ಅವ್ರಿಗೆ ಮಾತ್ರ ನಾವು ಅಲ್ಲಿ ಬಿಡ್ತೀವಿ. ಯಾವುದೇ ಆಕ್ಸಿಡೆಂಟ್ ಆಗೋದು, ಗುಂಪು ಸೇರೋ ಸಂದರ್ಭಗಳು ಸೃಷ್ಟಿ ಆಗಲ್ಲ. ಬೇರೆ ಸೈಡಿಂದ ಎಲ್ಲ ತರಕಾರಿ, ಸಬ್ಜಿ ಮತ್ತೆ ಇತರ ಆಹಾರ ಧಾನ್ಯಗಳ ಸರಬರಾಜು ಮಾಡಲಿಕ್ಕೆ ಒಂದು ಮೋಟ್ರಬಲ್ ರೋಡ್ ಇರುತ್ತದೆ. ಆ ರೀತಿ ಮಾಡಿಕೊಂಡು 2 ಫ್ಲೋರ್ ನಿರ್ಮಾಣ, ಒಂದು ಕಟ್ಟಡವನ್ನು ನಾವು ನಿರ್ಮಾಣ ಮಾಡ್ತೇವೆ. 3ನೇದು ಬಹಳ ಮುಖ್ಯ ಕಟ್ಟಡ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್. ಸದ್ಯಕ್ಕೆ ಒಂದು ಸಣ್ಣ ಆಫೀಸ್ ಇದೆ. ಆದರೆ ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಏನಂದ್ರೆ ಒಂದು ಲಾರ್ಜ್ ಸ್ಕೇಲ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಇರಬೇಕು. ಪೊಲೀಸ್ ಮಾನಿಟರ್ ಮಾಡಲಿಕ್ಕೆ ಅಲ್ಲಿ ಎಲ್ಲ CCTV ಕ್ಯಾಮೆರಾಸ್ ಇರಬೇಕು, ಪೊಲೀಸ್ ಪ್ರೆಸೆನ್ಸ್ ಇರಬೇಕು, ಪ್ರಾಧಿಕಾರ ಸೆಕ್ರೆಟರಿ ಇರ್ಬೋದು, ಮಂಡಳಿ ಕಮಿಷನರ್ ಇರ್ಬೋದು, ಅವರ ಆಫೀಸ್ಗಳು ಅಲ್ಲೇ ಇರಬೇಕು. ಏನಾದರೂ ತೊಂದರೆ ಆಗಿದೆ ಅಂದರೆ ಎಲ್ಲ ಸಿಬ್ಬಂದಿಗಳು ಒಂದೇ ಬಿಲ್ಡಿಂಗ್ ಅಲ್ಲಿ ಸಿಗಬೇಕು. ಅಂಡ್ ಆ ಬಿಲ್ಡಿಂಗ್ ದೇವಸ್ಥಾನ ಹತ್ತಿರ ಇರಬೇಕು. ಈ ನಿಟ್ಟಿನಲ್ಲಿ ದೇವಸ್ಥಾನದಿಂದ ಒಂದು 300-350 ಮೀಟರ್ ದೂರದಲ್ಲಿ ಮೇನ್ ರೋಡ್ ಮೇಲೆ ನಾವು ಒಂದು ಅಡ್ಮಿನಿಸ್ಟ್ರೇಟಿವ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಬಿಲ್ಡಿಂಗ್ ಅನ್ನು ನಾವು ಮೊನ್ನೆ ಮಾಸ್ಟರ್ ಪ್ಲಾನ್ ಅಲ್ಲಿ ಅಪ್ರೂವ್ ಮಾಡಿಸ್ಕೊಂಡಿದ್ದೀವಿ. DPR ಅಪ್ರೂವ್ ಆಗಿದೆ, ಅದರದ್ದು ಟೆಂಡರ್ ಆಗುತ್ತದೆ. ಇದಲ್ಲದೆ ಅನದರ್ ಮೇಜರ್ ಇಶ್ಯೂ ಈಸ್ ಅಕಾಮಡೇಷನ್ ಅಂಡ್ ಸ್ಯಾನಿಟೇಷನ್. ನಾವಲ್ಲಿ ಹೋದಾಗ ವಸತಿ ವ್ಯವಸ್ಥೆ ಹೆಂಗಂತ ಹೇಳಿ ಬಹಳ ಯೋಚನೆ ಮಾಡ್ತೀವಿ. ನಾವು ಬೆಳಗಾವಿ ಜಿಲ್ಲೆಯಿಂದನೇ ಹೋಗೋ ಸ್ಥಿತಿನಲ್ಲಿ ಅಷ್ಟು ಯೋಚನೆ ಮಾಡುವಾಗ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬರೋ ಭಕ್ತಾದಿಗಳಿಗೆ ಯಾವ ರೀತಿಯ ತೊಂದರೆಗಳು ಉಂಟಾಗ್ಬೋದಂತ ಹೇಳಿ ನಾವು ಬರೇ ಊಹಿಸ್ಕೋಬಹುದು.
ಆ ನಿಟ್ಟಿನಲ್ಲಿ ವೆಸ್ಟರ್ನ್ ಸೈಡ್ ಕ್ಷೇತ್ರದಲ್ಲಿ ಇರೋ ಜಾಗದ ಮೇಲೆ ವಿವಿಧ ರೀತಿಯ ಡಾರ್ಮೆಟ್ರಿಗಳ ಕನ್ಸ್ಟ್ರಕ್ಷನ್ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಎಲ್ಲ ರೀತಿಯ ಕಟ್ಟಡಗಳ ನಿರ್ಮಾಣ ನಾವು ವೆಸ್ಟರ್ನ್ ಸೈಡಲ್ಲಿ ಮಾಡಿಕೊಳ್ಳಿಕ್ಕೆ ಮಾಸ್ಟರ್ ಪ್ಲಾನಲ್ಲಿ ಅಪ್ರೂವ್ ಮಾಡಿಕೊಂಡಿದ್ದೀವಿ. ಇದಲ್ಲದೆ ಮೊನ್ನೆ ತಾವು ಗಮನಿಸಬಹುದು, ರೋಡ್ ಮೇಲೆ ಇರುವಂತ ಎಲ್ಲ ಬೀದಿ ವ್ಯಾಪಾರಿಗಳು ಏನೇನಿದ್ದಾರೆ ಅವ್ರಿಗೆ ಆಕ್ಚುಲಿ ರೋಡ್ ಪಕ್ಕದಲ್ಲಿ ಒಂದು ಶಾಪ್ ಅಲಾಟೆಡ್ ಇತ್ತು. ಆದ್ರೆ ಅಲ್ಲಿ ಪದ್ಧತಿ ಏನಂದ್ರೆ ಆ ಶಾಪ್ ಅನ್ನು ಬಾಡಿಗೆ ಕೊಟ್ಬಿಟ್ಟು ಅದ್ರ ಎದುರುಗಡೆ ಇನ್ನೊಂದು ಶೆಡ್ ಹಾಕಿ ಅಲ್ಲಿ ಮಾರಾಟ ಮಾಡೋ ಒಂದು ವ್ಯವಸ್ಥೆ ಒಂದು 5-10 ವರ್ಷದಿಂದ ನಡ್ಕೊಂತ ಬಂದಿದೆ. ಅದಲ್ಲದೆ ಹುಣ್ಣಿಮೆ ಸಂದರ್ಭದಲ್ಲಿ ಅದನ್ನು ಹೊರತುಪಡಿಸಿ ರೋಡ್ ಮಧ್ಯದಲ್ಲಿ ಬಂದು ವ್ಯಾಪಾರ ಮಾಡೋ ಒಂದು ಸ್ಥಿತಿ ಉಂಟಾಗಿದೆ. ಮೊನ್ನೆ ಎಲ್ಲರನ್ನು ಕನ್ವಿನ್ಸ್ ಮಾಡಿ ಬಹಳ ಒಂದು ಸ್ಟ್ರಾಂಗ್ ಆಕ್ಷನ್, ಸ್ಟ್ರಾಂಗ್ ಮೆಸೇಜ್, ಈ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲರೂ ಕೋಆಪರೇಟ್ ಮಾಡಬೇಕಂತ ಹೇಳಿ ಒಂದು ಸ್ಟ್ರಾಂಗ್ ಮೆಸೇಜ್ ಮುಖಾಂತರ ನಾವು ಎಲ್ಲ ರಸ್ತೆಗಳನ್ನು ನಾವೀಗ ಕ್ಲಿಯರ್ ಮಾಡಿದ್ವಿ. ಮಾಸ್ಟರ್ ಪ್ಲಾನ್ ಅಲ್ಲಿ ಕಮರ್ಷಿಯಲ್ ಹಾಗೂ ಹಾಕರ್ ಝೋನ್ಸ್ ಈಗ ನಿಗದಿ ಮಾಡಿದ್ದೀವಿ. ಅಕಾರ್ಡಿಂಗ್ ಟು ಸ್ಟ್ರೀಟ್ ವೆಂಡರ್ ಆಕ್ಟ್ ನಾವು ಒಂದು ಹಾಕರ್ ಝೋನ್ ಪ್ರಾಧಿಕಾರದ ಮುಖಾಂತರ ಹಾಗೂ ಮಂಡಳಿ ಮುಖಾಂತರ ನಿಗದಿ ಮಾಡಬೇಕು. ಜಿಲ್ಲಾ ಮಟ್ಟದ ಸಮಿತಿ ಅಧ್ಯಕ್ಷನಾಗಿ ನಾನು ನಿರ್ಧಾರ ಮಾಡಿ ಆಮೇಲೆ ಮೊನ್ನೆ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿನೂ ಅದಕ್ಕೆ ಸ್ವೀಕಾರವನ್ನು ನಾವು ಹೊಂದಿದೆ. ಈ ನಿಟ್ಟಿನಲ್ಲಿ ತಮ್ಮ ಎಲ್ಲರ ಮುಖಾಂತರ ಇದು ಬರೇ ಒಂದು ಜಾಗದ ಅಭಿವೃದ್ಧಿ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಇದು ಬರೇ ಒಂದು ಗ್ರಾಮ ಪಂಚಾಯಿತಿನೋ ಒಂದು ಗ್ರಾಮದ ಅಭಿವೃದ್ಧಿ ಬಗ್ಗೆ ಅಲ್ಲ. ಕೋಟ್ಯಾಂತರ ಭಕ್ತರು ಅಲ್ಲಿ ಬಂದಾಗ ನಾವು ನಮ್ಮ ಅತಿಥಿಗಳನ್ನು ಯಾವ ರೀತಿ ಇಟ್ಕೊಳ್ತಾ ಇದ್ದೀವಿ ಅದರ ಬಗ್ಗೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಇದೆ. ಇಷ್ಟು ಹೇಳ್ತಾ ರೇಣುಕಾ ಯಲ್ಲಮ್ಮ ಅಭಿವೃದ್ಧಿಗೋಸ್ಕರ ಎಲ್ಲರೂ ಈಗ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ದು ಏನೇ ಪ್ರಶ್ನೆ ಇದೆ ಅಂದ್ರೆ ನಾನು ಉತ್ತರ ಕೊಡ್ತೀನಿ. ಸ್ಥಳೀಯರ ಸಹಕಾರ ಯಾವ ರೀತಿ ಇದೆ? ಸ್ಥಳೀಯರ ಸಹಕಾರ ಅವರಿಗೆ ಮುಂಚೆ ನನ್ನ ವೈಯಕ್ತಿಕ ಭಾವನೆ ಏನಂದ್ರೆ ಮುಂಚೆ ಅವರಿಗೆ ಜಿಲ್ಲಾಡಳಿತ ಮೇಲೆ ಹಾಗೂ ವ್ಯವಸ್ಥೆ ಮೇಲೆ ನಂಬಿಕೆ ಕಡಿಮೆ ಇತ್ತು. 2-3 ಸತಿ ನಾವು ಮೀಟಿಂಗ್ ಮಾಡಿದ ನಂತರ ಒಂದು ಹಂತಕ್ಕೆ ಬಂತು. ವೈಯಕ್ತಿಕ ಬೆನಿಫಿಟ್ ಹೊರಗಿಟ್ಟು ಪಬ್ಲಿಕ್ ಗುಡ್ ಆ ಯೋಚನೆಗೆ ಈಗ ಎಲ್ಲರೂ ಬರ್ತಾ ಇದ್ದಾರೆ ಅಂತ ನನ್ನ ಭಾವನೆ. ನಾವು ಎಲ್ಲರನ್ನು ಖಾಲಿ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಜಾಗ ಕೊಟ್ಬಿಡ್ತೀವೇನೋ ಅಂತ ಹೇಳಿ ಒಂದು ರೀತಿಯ ಭಯ ಇತ್ತು. ಆದರೆ ನಾವು ಮಾಡ್ತಾ ಇರುವಂತ ಕೆಲಸಗಳು ಯಾರ್ಯಾರನ್ನು ನಾವು ಅಲ್ಲಿಂದ ಶಿಫ್ಟ್ ಮಾಡಿಸ್ತಾ ಇದ್ದೀವೋ ಅವ್ರಿಗೆ ಒಂದು ಸೂಕ್ತ ಸ್ಥಳ ಕೊಡೋ ನಿರ್ಧಾರ ಏನು ಈಗ ನಾವು ತಗೊಂಡಿದ್ದೀವಿ, ಅದರಿಂದ ಆಡಳಿತದ ಮೇಲೆ ಭರೋಸೆ ಅವರಿಗೆ ಈಗ ಆಗಿದೆ ಅಂತ ಹೇಳಿ ನನ್ನ ನಂಬಿಕೆ. ವೆಸ್ಟರ್ನ್ ಸೈಡ್ ಅಲ್ಲಿ ಮಾಸ್ಟರ್ ಪ್ಲಾನ್ ಅಲ್ಲಿ ಸರಿಸುಮಾರು 35-40 ಎಕರೆ ಕಮರ್ಷಿಯಲ್ ಝೋನ್, ಬರೇ ಒಂದೇ ಪಾಕೆಟ್ ಅಲ್ಲ, ನಾವು ಮಾಸ್ಟರ್ ಪ್ಲಾನ್ ಅಲ್ಲಿ ಅಪ್ರೂವ್ ಮಾಡಿದ್ದೀವಿ. ಈಗ ಅವರಿಗೆ ಬಂದು ಅಲ್ಲಿ ಫಸ್ಟ್ ಪ್ರಯಾರಿಟಿನಲ್ಲಿ ಅವರಿಗೆ ಕೊಡ್ತೀವಿ. ಅದಾದ ನಂತರ ಏನ್ ಜಾಗ ಉಳಿಯುತ್ತೆ ಅದನ್ನು ಮತ್ತೆ ನಾವು ಆಕ್ಷನ್ ಮಾಡ್ತೀವಿ. ಇದರಲ್ಲಿ ಅಕ್ವಿಸಿಷನ್ ಇಲ್ಲ. ಆಲ್ರೆಡಿ ದೇವಸ್ಥಾನ ಹೆಸರಿಗೆ 1098 ಎಕರೆ ಎಲ್ಲ ದೇವಸ್ಥಾನದ ಹೆಸರಲ್ಲಿತ್ತು.
ಇದನ್ನು ಕಾನೂನು ಮುಖಾಂತರ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ವಿಂಗಡಣೆ ಮಾಡಿ, ಮುಂಚೆ ಬರೀ ಟ್ರಸ್ಟ್ ಹೆಸರಿಗೆ ಇತ್ತು, ಆದ್ರೆ ಈಗ ಪ್ರಾಧಿಕಾರ ಹಾಗೂ ಪ್ರವಾಸೋದ್ಯಮ ಮಂಡಳಿ ಅಂತ ಹೇಳಿ 2 ಭಾಗಗಳನ್ನು ಕಾನೂನು ಮುಖಾಂತರ ಮಾಡಿದ್ದಾರೆ. ಈಗ ಅದರಲ್ಲಿ ಜಾಗದು ಏನ್ ಹೇಳಿ ವಿಂಗಡಣೆ ಆಗಿದೆ. ಮೂಲತಃ ಜಿಲ್ಲಾ ಮಟ್ಟದ ಸಮಿತಿನಲ್ಲಿ ಪ್ರಾಧಿಕಾರ ಅಧ್ಯಕ್ಷನು ಡಿಸಿನೇ, ಮಂಡಳಿ ಅಧ್ಯಕ್ಷನು ಡಿಸಿನೇ. ಸೊ ನಾವು ನೋಡುವಾಗ ಎಲ್ಲ ಒಂದು ಕಂಬೈನ್ಡ್ ಪ್ರಾಜೆಕ್ಟ್ ಆಗಿ ನೋಡ್ತೀವಿ. ಆದ್ರೆ ಅಲ್ಲಿಂದ ಬರೋ ಆದಾಯಗಳು ಏನೇನಿರ್ತವೆ ಅದು ಆಯಾ ಪ್ರಾಧಿಕಾರಕ್ಕೆ, ಮಂಡಳಿ ಇದಕ್ಕೆ ಹೋಗುತ್ತೆ. ಟೆಂಟೇಟಿವ್ಲಿ ಯಾವಾಗ ಸ್ಟಾರ್ಟ್ ಆಗ್ಬಹುದು? ಯಾಕಂದ್ರೆ ಈಗ ಸದ್ಯ ಎಲ್ಲಾನು ಕ್ಲಿಯರ್ ಮಾಡಿಸಿದ್ರಿಂದ ಈಗ ಇದು ಕಾಣ್ತಾ ಇದೆ. ಎಕ್ಸೆಪ್ಟ್ ಸೆಂಟ್ರಲ್ ಟೆಂಪಲ್ ಇಟ್ಸ್ ಆಲ್ ಓಪನ್ಡ್ ಅಪ್. ಬ್ಯಾರನ್ ಅಲ್ಲ, ಇಟ್ ಇಸ್ ಓಪನ್ಡ್ ಅಪ್. ನನ್ನ ಪ್ರಕಾರ ನೀವು ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ದೀರಿ ಅಲ್ಲಿ? ಮಾರ್ಚ್ ಅಲ್ವಾ? ಈಗ ನೀವು ಮೇ ಜೂನ್ ಅಲ್ಲಿ ಹೋಗಿದ್ದೀರಿ ಅಂದ್ರೆ ಇನ್ನೂ ಓಪನ್ ಅಪ್ ಕಾಣುತ್ತೆ. ಇದು ಯಾಕೆ ಮಾಡಿದ್ದೀವಿ ಅಂದ್ರೆ, ಫಸ್ಟ್ ಓಪನ್ ಅಪ್ ಮಾಡಿ ಮಾರ್ಕಿಂಗ್ ಮಾಡಿಕೊಂಡು ಎಲ್ಲ ಪರ್ಮಿಷನ್ಸ್ ತಗೊಂಡು ನಾವು ಕಟ್ಟಡಗಳನ್ನು ಶುರು ಮಾಡ್ಕೋಬೇಕು. ನನ್ನ ಪ್ರಕಾರ ಈಗ ಈ ಮಳೆಗಾಲದಲ್ಲಿ ಎಲ್ಲ ಟೆಂಡರ್ ಪ್ರಕ್ರಿಯೆಯನ್ನು ನಾವು ಮುಗಿಸ್ಕೊಳ್ತೀವಿ. ಅದೇ ತರ ನಾವು ಪ್ಲಾನಿಂಗ್ ಮಾಡಿದ್ದೀವಿ. ಕ್ಯೂ ಕಾಂಪ್ಲೆಕ್ಸ್ ಮೊದಲನೇ ಫೇಸ್ ಭರತ ಹುಣ್ಣಿಮೆ ಬರೋ ಮುಂಚೆ ನಾವು ಆಪರೇಷನಲೈಸ್ ಮಾಡ್ತೀವಿ. ಇದು ನನಗೆ ನಂಬಿಕೆ ಇದೆ. ಇದಲ್ಲದೆ ಶೌಚಾಲಯಗಳ ನಿರ್ಮಾಣ ಹಾಗೂ ವಸತಿ ವ್ಯವಸ್ಥೆ ಏನೇನಿದೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಯಾವ ರೀತಿಯ ನಾವು ರೇಟ್ ಕಾರ್ಡ್ಸ್, ಟೆಂಡರ್ಸ್ ಮತ್ತೆ ಕಾಟ್, ಮ್ಯಾಟ್ರೆಸ್ ಅದೆಲ್ಲ ಕೊಡಬೇಕು, ಆ ವ್ಯವಸ್ಥೆಯನ್ನು ನಾವು ಭರತ ಹುಣ್ಣಿಮೆ ಒಳಗಡೆ ಮಾಡ್ಕೊಳ್ತೀವಿ. ಮಿಕ್ಕಿದ್ದ ಮೇಜರ್ ಮೆಗಾ ಪ್ರಾಜೆಕ್ಟ್ಸ್ 2 ವರ್ಷದ ಕಾಲಾವಧಿನಲ್ಲಿ ಮುಗಿತದೆ. What preventive measures are initiating so that because the crowds are rising every passing year? The major preventive measure that any temple complex or a developmental authority can take is to provide queue complex facilities where the logistics are managed by the administration in a smooth manner so as to let the devotees enter the queue complex safely, sit in the queue complex with ease, and take the darshan of Devi also with comfort and devotion. In Tirupati, in Dharmasthala, even in Dharampur, the queue complex management is the most complicated management ever. There is, I'll just finish it in 1 minute. There is general darshan, there is break darshan, there is special darshan, which is currently also available, but people are not able to take the advantage of these darshans because the crowd is enormous. So with a good queue complex, the possibilities of stampede can be brought down to nil. ಪ್ರಾಧಿಕಾರದು ಹುಂಡಿನಲ್ಲಿ ಹೇಳ್ತೆ, ಇದು ಉತ್ತರ ಕೊಟ್ಬಿಡ್ತೇನೆ ನಾನು ಸಿಗ್ಬಿಟ್ಟಿದ್ದೀನಿ, ಸಮಯ ಇದೆ. ಪ್ರಾಧಿಕಾರದಲ್ಲಿ ಬಹಳಷ್ಟು ಅನುದಾನ ಇದೆ. ಭಕ್ತಾದಿಗಳು ಬಂದಾಗ ಹುಂಡಿನಲ್ಲಿ ಬಹಳಷ್ಟು ದುಡ್ಡು ಅವರು ಅರ್ಪಣೆ ಮಾಡ್ತಾರೆ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ, ನಮ್ಮ ಸಮಿತಿಯ ನಮ್ಮ ಕಮಿಟಿಯ ಕ್ಯಾಲ್ಕುಲೇಷನ್ ಪ್ರಕಾರ ಇರೋ ದುಡ್ಡನ್ನು ಸದ್ಬಳಕೆ ಮಾಡಿಕೊಂಡು ಪಿಲ್ಫ್ರೇಜ್ ದುಡ್ಡು ಸ್ವಲ್ಪ ಹೊರಗಡೆ ಹೋಗ್ತಾ ಇರುತ್ತದೆ, ಅದನ್ನು ಕಂಟ್ರೋಲ್ ಮಾಡಿಕೊಂಡು ಆನ್ಲೈನ್ ಹುಂಡಿ ಸಿಸ್ಟಮ್ ಹಾಗೂ ಫಿಸಿಕಲಿ ಅಕ್ಯುರೇಟ್ ಹುಂಡಿ ಸಿಸ್ಟಮ್ ನಾವು ಇಟ್ಕೊಂಡಿದೀವಿ ಅಂದ್ರೆ ನಾವೇ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ. ಆದರೆ ಈ ಟಾಯ್ಲೆಟ್ ಕ್ಲೀನಿಂಗ್ ಇರ್ಬೋದು ಹಾಗೂ ವಸತಿ ವ್ಯವಸ್ಥೆಗಳಿರ್ಬೋದು, ಅದನ್ನು ಭಾಗಶಃ ನಾವು ಔಟ್ಸೋರ್ಸ್ ಮಾಡೋ ಒಂದು ಸಿಚುವೇಶನ್ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಮಾಡ್ತೀವಿ.
ಎಲ್ಲ ಕಡೆ ಸರ್ಕಾರದಲ್ಲಿ ಶೌಚಾಲಯ ಕ್ಲೀನಿಂಗ್ ನಾವು ಮೂಲ ನಮ್ಮ ಪೌರ ಕಾರ್ಮಿಕರಿಂದ ಮಾಡಿಸೋದು ನಾವು ಬಿಟ್ಟಿದ್ದೀವಿ. ಎಲ್ಲೆಲ್ಲಿ ಪೇಪರ್ ಯೂಸ್ ಟಾಯ್ಲೆಟ್ ಇರ್ತವೆ ಅಲ್ಲಿ ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ, ಬಹಳ ಪ್ರಸಿದ್ಧ ಸಂಸ್ಥೆಗಳಿದ್ದಾವೆ, ಸುಲಭ್ ಇಂಟರ್ನ್ಯಾಷನಲ್ ವಗೇರ ವಗೇರ. ಅವರ ಮುಖಾಂತರ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ತೀವಿ. ಒಂದು ರೆವೆನ್ಯೂ ಮಾಡೆಲ್ ಬರುತ್ತೆ, ಅದರಲ್ಲಿ 5 ರೂಪಾಯಿ ಕೊಟ್ಟು ನೀವು ಟಾಯ್ಲೆಟ್ ಉಪಯೋಗ ಮಾಡ್ಬೋದು, 15-20 ರೂಪಾಯಿಯನ್ನು ಕೊಟ್ಟು ನೀವು ಸ್ನಾನ ಮಾಡ್ಕೋಬಹುದು. ಒಳಗಡೆ ಎಲ್ಲ ವ್ಯವಸ್ಥೆ ಇರುತ್ತೆ. ಎಲ್ಲೆಲ್ಲಿ ಫ್ರೀ ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ, ಬಡ ಭಕ್ತರು ಬಹಳಷ್ಟು ಬರ್ತಾರೆ. ಪ್ರತಿಯೊಬ್ಬರು 20 ರೂಪಾಯಿನೂ ಕೊಡೋ ಸಂದರ್ಭ ಆ ಒಂದು ಸ್ತೋಮತೆ ಇರಲ್ಲ. ಹಂಗಿದ್ದಾಗ ಆಯಾ ಟಾಯ್ಲೆಟ್ಸ್ ಆಯಾ ವ್ಯವಸ್ಥೆಗಳನ್ನು ಪ್ರಾಧಿಕಾರದ ಮುಖಾಂತರ ಹಾಗೂ ಮಂಡಳಿಯ ಮುಖಾಂತರ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ. ನೀರಿನ ಸಮಸ್ಯೆ ಇದೆ. ನೀರಿನ ವ್ಯವಸ್ಥೆ ಆಗಿದೆ. ಬಹಳ ಸುಲಭ. ನೀರಿದೆ, ವ್ಯವಸ್ಥೆ ಕಲ್ಪಿಸಬೇಕು. ನಾವು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಗಳು ಮಾಡ್ತಾ ಇದ್ದೀವಿ. ಒಂದು ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ನೀರು ತರ್ತಾ ಇದ್ದೀವಿ. ಅಲ್ಲೇ RMLD ನೀರಿನ ಒಂದು ಯೋಜನೆ 10 ವರ್ಷ ಮುಂಚೆ ಮಾಡಿದ್ದಾರೆ. ಆ ನೀರು ಇನ್ನೂ ನಮಗೆ ಸಾಕಾಗುತ್ತದೆ, ಇನ್ನೊಂದು 10 ವರ್ಷ ಸಾಕಾಗುತ್ತದೆ. RMLD ನೀರು ಪ್ರತಿ ವ್ಯಕ್ತಿಗೆ ಪ್ರತಿ ದಿವಸ ವರ್ಲ್ಡ್ ಸ್ಟ್ಯಾಂಡರ್ಡ್ ಪ್ರಕಾರ 135 ಲೀಟರ್ ಪರ್ ಡೇ ಎಲ್ಲ ಅವರ ಚಟುವಟಿಕೆ ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತದೆ. ಇದು ಐಡಿಯಲ್ ಸಿಚುವೇಶನ್ ವೆಸ್ಟರ್ನ್ ನೇಷನ್ ಅಲ್ಲಿ. ನಮ್ಮ ಕಡೆನೂ ನಾವೀಗ ಅದೇ ಕಾನ್ಸೆಪ್ಟ್ ಅಲ್ಲಿ 135 ಲೀಟರ್ ಪರ್ ಡೇ ಪರ್ ಕ್ಯಾಪಿಟಾ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಪಂಪಿಂಗ್ ಸಿಸ್ಟಮ್ಸ್ ಜೊತೆನಲ್ಲಿ ಡಿಸ್ಟ್ರಿಬ್ಯೂಷನ್ ಲೈನ್ಸ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಆಲ್ರೆಡಿ ಒಂದು ಸಿಸ್ಟಮ್ ಇದೆ, ಅದನ್ನು ಎನ್ಹಾನ್ಸ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಒಂದು ಪ್ಲಸ್ 2 ಓವರ್ ಹೆಡ್ ಟ್ಯಾಂಕ್ಸ್ ನಿರ್ಮಾಣವನ್ನು ಮಾಸ್ಟರ್ ಪ್ಲಾನ್ ಅಲ್ಲಿ ಅಪ್ರೂವಲ್ ಮಾಡಿಕೊಂಡಿದೆ. ಒಂದ್ ನಿಮಿಷ, ಈಗ ಎಲ್ಲಮ್ಮ ಕ್ಷೇತ್ರ ಅಂತ ಹೇಳಿ ಬಹಳ ಬೇರೆ ತರ ಕ್ಷೇತ್ರ. ಯಾಕಂದ್ರೆ ಹೆಚ್ಚಾಗಿರೋದು ಸುಶಿಕ್ಷಿತ ಹೆಚ್ಚಾಗಿರೋದಿಲ್ಲ, ಬಡವರು ಫಾರ್ಮರ್ಸ್ ಇಲ್ಲಿ ಮರಾಠದಿಂದ ಈ ಬಂಡಿ ಚಿಕಡಿ ಗಾಡಿ ತಗೊಂಡ್ಬರ್ತಾರೆ. ಬಹಳಷ್ಟು ಜನ ಈ ಗುಟ್ಕ ಎಲೆ ಎಲ್ಲ ಅದನ್ನ ಅವೇರ್ನೆಸ್ ಒಂದು ಹೆಂಗ್ ಮಾಡ್ತಾರೆ. ಎರಡನೇದು ಎಲೆ ಶಾಪರ್ಸ್ ಇದಾರೆ, ಸ್ಪೆಷಲ್ ಬೋನು ವಾಪಸ್ ಅಂತ ಹೇಳಿದ್ವಿ. ಈ ಇದಾವೆಲ್ಲ ಪ್ರಯಾರಿಟಿ ಕೊಡ್ತೀರಾ ಅಥವಾ ಹೇಗೆ? 2 ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಬಹಳ ಎಸ್ ಪ್ಲೀಸ್. ಎಸ್ ರವಿ. ಈಗ ಹೇಳಿದ್ದು ಪ್ರಾಧಿಕಾರದ ಲ್ಯಾಂಡ್ 100 ಎಕರೆ ಮಾಸ್ಟರ್ ಪ್ಲಾನ್ ಇಲ್ಲ, ಇಡೀ 1000 ಎಕರ್ದು ಮಾಸ್ಟರ್ ಪ್ಲಾನ್ ಒಂದೇ ಸತಿ ಅಪ್ರೂವ್ ಮಾಡಿದ್ವಿ. ಈಗ ಹೇಳಿದ್ದು ಇದು ಕ್ಯೂ ಕಾಂಪ್ಲೆಕ್ಸ್ ಒಂದು 100 ಎಕರೆ ಹೊರಗಡೆ ಬರ್ತಾ ಇದೆ. ಸೊ 2 ಪ್ರಶ್ನೆ ರವಿಜಿ ಅವರು ಕೇಳಿದ್ದಾರೆ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಈ ಸಾರಾಯಿ ಮತ್ತೆ ಗುಟಗ ಅಲ್ಲಿ ಮಾರ್ತಾ ಇರೋದು ಭರತ ಹುಣ್ಣಿಮೆ ಸಮಯದಲ್ಲಿ ಮತ್ತೆ ನನ್ನ SP ಅವರ ಗಮನದಲ್ಲಿ ಬಂತು. ನಾವು ಏನು ನೋಡಿದ್ದೀವಂದ್ರೆ ಬಹಳ ಸೂಕ್ಷ್ಮವಾಗಿ ನಾವು ಅದನ್ನು ಅನಲೈಸ್ ಮಾಡಿದ್ದೀವಿ. ಎಲ್ಲೆಲ್ಲಿ ಗುಂಪು ಶಾಪ್ಸ್ಗಳು ಇದಾವೆ, ಆ ಶಾಪ್ಸ್ ಮಧ್ಯದಲ್ಲಿ ಒಂದು ಶಾಪ್ ಆ ರೀತಿ ಆಪರೇಟ್ ಆಗ್ತಾ ಇದೆ. ಈಗ ನಾವು ಏನು ಓಪನ್ ಅಪ್ ಮಾಡಿಸಿದ್ದೀವಿ, ರೆಗ್ಯುಲೇಷನ್ ಮಾಡೋದು ಬಹಳ ಸುಲಭ. ಇರೋ RCC ಕಟ್ಟಡಗಳು, ನಾವು ಹೇಳೋ ಶೆಡ್ಗಳು ಎಲ್ಲರಿಗೂ ಬಹಿರಂಗವಾಗಿ ಕಾಣುತ್ತೆ. ಯಾವುದೇ ಕ್ಷೇತ್ರ ಇರಲಿ, ತಾವು ತಿರುಮಲ ತಿರುಪತಿ ಹೋಗಿದ್ರಂದ್ರೆ ಕೆಳಗಡೆ ಆ ತೋರಣ ಏನು ಗೇಟ್ ಇದೆ ಅಲ್ಲೇ ಎಲ್ಲ ಚೆಕಿಂಗ್ ಮುಗ್ದು ಹೋಗುತ್ತೆ. ಸೊ ಆ ರೀತಿಯ ಒಂದು ಮಾಸ್ಟರ್ ಪ್ಲಾನ್ ವ್ಯವಸ್ಥೆ ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಸೊ ವಿ ಹ್ಯಾವ್ ಪುಟ್ 36 ಟೀಮ್ಸ್, ಎಸ್ಪೆಷಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಾನು ಆರ್ಡರ್ ಮಾಡಿದ್ದೀನಿ, ಜೊತೆನಲ್ಲಿ SP ಅವರು ಪೊಲೀಸ್ ಟೀಮ್ಸ್ ಆರ್ಡರ್ ಮಾಡಿದ್ದಾರೆ. ನಮ್ಮಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಗಳು ಭರತ ಹುಣ್ಣಿಮೆ ಟೈಮಲ್ಲಿ ಬರೇ ಯಲ್ಲಮ್ಮ ಕ್ಷೇತ್ರದಲ್ಲಿದ್ದರು. ಆದರೆ 100% ನಮಗೆ ಸಕ್ಸಸ್ ಸಿಕ್ಕಿದೆ ಅಂತ ನಾನು ಹೇಳಲ್ಲ. ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಫರ್ದರ್ ಇಂಪ್ರೂವ್ಮೆಂಟ್. ಮುಂದಿನ ವರ್ಷ ಈ ವರ್ಷ ಹುಣ್ಣಿಮೆ ಸಂದರ್ಭದಲ್ಲಿ ಹಾಗೂ ಯಾವ್ಯಾವ ಟೈಮಲ್ಲಿ ಜಾಸ್ತಿ ಜನರು ಸೇರ್ತಾರೆ ಆವಾಗ ಇನ್ನೂ
ಪಕಡ್ಬಂದಿ ಬಂದೋಬಸ್ತ್ ಇಟ್ಕೊಂಡು ಈ ಒಂದು ಪಾಯಿಂಟ್ ಮೇಲೆ ನಾವು ಬಹಳ ಸೀರಿಯಸ್ ಇದ್ದೀವಿ. ನೋ ಗುಟ್ಕಾ, ನೋ ಸರಾಯ್, ನೋ ಕಾಂಟ್ರಬ್ಯಾಂಡ್ ಅವೈಲಬಲ್ ಎನಿವೇರ್ ಇನ್ ದ ಪುಣ್ಯಕ್ಷೇತ್ರ. ಇದಲ್ಲದೆ ಬೀದಿ ಬದಿ ವ್ಯಾಪಾರಿಗಳು ಯಾರ್ಯಾರಿದ್ದಾರೆ ಮೊದಲನೇ ಆದ್ಯತೆ ಅವ್ರಿಗೆ ಕೊಡ್ತಾ ಇದ್ದೀವಿ, ಅವ್ರಿಗೆ ಕೊಡಬೇಕು, ಅವ್ರಿಗೆ ಕೊಡ್ತೀವಿ. ಫಸ್ಟ್ ಅವ್ರಿಗೆ ಬೆಸ್ಟ್ ಲೊಕೇಶನ್ಸ್ ಅಲ್ಲಿ ನಾವು ಕೊಟ್ಬಿಟ್ಟು ಮತ್ತೆ ಬೇರೆ ಲೊಕೇಶನ್ಸ್ ಏನೇನಿದಾವೆ ಅಲ್ಲಿ ಆಕ್ಷನ್ ನಾವು ಕರಿತೀವಿ. ಎಲ್ಲರಿಗೂ ಓಪನ್ ಇರುತ್ತೆ. ಅವ್ರು ಬೀದಿ ವ್ಯಾಪಾರಿಗಳು ಐಡೆಂಟಿಫೈ ಹೆಂಗ್ ಮಾಡ್ತಾರೆ? ಹುಣ್ಣಿಮೆ ದಿನ ಬರೋ ಬೀದಿ ವ್ಯಾಪಾರಿಗಳು ಲೋಕಲ್ ರೆಗ್ಯುಲರ್ ಇರೋ ಬೀದಿ ವ್ಯಾಪಾರಿಗಳು ಬರ್ತಾರೆ. 3 ಟೀಮ್ ಇದಾವೆ ವ್ಯಾಪಾರಿಗಳು. ರೆಗ್ಯುಲರೈಸ್ ಮಾಡೋದ್ರೆ ಹುಣ್ಣಿಮೆ ಟೈಮ್ ಮಾಡಿದ್ರೆ ಬರೋದು ಹುಣ್ಣಿಮೆ ಬರೋರು ಬೇರೆ ವ್ಯಾಪಾರಿಗಳು. ಎಲ್ಲಿಂದ ಬರ್ತಾರೆ? ಎಲ್ಲಿಂದ ಬರ್ತಾರೆ? ಬರೋದು ಹುಣ್ಣಿಮೆ ದಿನ ಬಂದ್ರೆ ಮಹಾರಾಷ್ಟ್ರ ಗೋವಾದಿಂದ ವ್ಯಾಪಾರಿಗಳು ಬರ್ತಾರೆ. ಹೇಳ್ತೀನಿ. ಅಂದ್ರೆ ಲ್ಯಾಂಗ್ವೇಜ್ ಅವ್ರು ಬರ್ತಾರೆ. ಇಲ್ಲಿಂದ ಉಳಿದ ಹುಣ್ಣಿಮೆ ದಿನ ಸುತ್ತಮುತ್ತ ಸ್ಥಳೀಯ ಜನ ಬರ್ತಾರೆ. ಕೆಲವರು ಜನ ಅಲ್ಲೇ ಲೋಕಲ್ ಇರ್ತಾರೆ. ಅವ್ರನ್ನೆಲ್ಲ ಹೆಂಗ್ ಸೊ ಏನಿಲ್ಲ, ಬಹಳ ಸಿಂಪಲ್. ಯಾರ್ಯಾರ್ದು ನಾವು ಶೆಡ್ ರಿಲೊಕೇಶನ್ ಮಾಡಿದೀವೋ ಅವ್ರು ಯಾರಂತ ನಮ್ಗೆ ಗೊತ್ತಿದೆ. ನಮ್ಮ ಪ್ರಯಾರಿಟಿ ನಮ್ಮವರು. ಅಲ್ಲಿ ಅಕ್ಕಪಕ್ಕ ಗ್ರಾಮಗಳ ಹೆಸರು ನಾನು ತಗೊಳ್ಳಲ್ಲ. ಮತ್ತೆ ನಾವು ಈ ಗ್ರಾಮದ ಬಗ್ಗೆ ಮಾತಾಡಿದೀವಿ, ಆ ಗ್ರಾಮದ ಬಗ್ಗೆ ಮಾತಾಡ್ಲಿಲ್ಲ ಅಂತ ಬರುತ್ತೆ. ಅಕ್ಕಪಕ್ಕ ಗ್ರಾಮಗಳು ಯಾರ್ಯಾರಿದ್ದಾರೆ, ಯಾವ ಸಂದರ್ಭದಲ್ಲಿ ಯಾರು ಬರ್ತಾ ಇದ್ದಾರೆ, ಆ ಒಂದು RCC ಕಟ್ಟಡ ಯಾರು ಬಾಡಿಗೆ ಕೊಟ್ಟಿದ್ದಾರೆ, ಯಾರಿಗೆ ಮೂಲ ಅಲೋಕೇಶನ್ ಆಗಿದೆ, ಅವ್ರ ಎದುರುಗಡೆ ಸಬ್ ಲೀಸ್ ಕೊಟ್ಟು ಯಾರು ಶೆಡ್ ಹಾಕೊಂಡಿದ್ದಾರೆ, ಅವ್ರ ಎದುರುಗಡೆ ಒಂದು ಸಣ್ಣ ಬಂಡಿ ಇಟ್ಕೊಂಡು ಯಾರು ಮಾರ್ತಾ ಇದ್ದಾರೆ, ಎಲ್ಲ ಲಿಸ್ಟ್ ನಮ್ಮ ಕಡೆ ಇದೆ. ಯಾರು ಸ್ಥಳೀಯರಿದ್ದಾರೆ, ಅಕ್ಕಪಕ್ಕದ ಗ್ರಾಮದವರು ಯಾರಿದ್ದಾರೆ ಅವ್ರಿಗೆ ಆದ್ಯತೆ ಕೊಡ್ತೀವಿ. ಅವೇರ್ನೆಸ್ ಪ್ರೋಗ್ರಾಮ್ ಬರೇ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಅಲ್ಲ. ಭಕ್ತಾದಿಗಳು ಎಲ್ಲೆಲ್ಲಿಂದನೋ ಬರ್ತಾರೆ. ಎಲ್ಲರೂ ಭಕ್ತಿ ಭಾವನೆದಿಂದನೇ ಬರೋದು. ನೀವು ತಿರುಪತಿ ಹೋಗಿದ್ದೀರಂದ್ರೆ ನೀವಲ್ಲಿ ಹೋಗಿ ಸರ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಲ್ಲ. ದರ್ಶನ ಹೆಂಗ್ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಆದ್ರೆ ನಿಮ್ಮ ಕಣ್ಣೆದುರುಗಡೆ ನಿಮಗೆ ಬಹಳ ಸುಲಭವಾಗಿ ಅಲ್ಲಿ ಕಾಂಟ್ರಾಬ್ಯಾಂಡ್ ಏನಾದ್ರು ಸರ ಏನಾದ್ರು ಸಿಗ್ತಾ ಇದೆ ಅಂದ್ರೆ ಆವಾಗ ಅದು ಖರೀದಿ ಮಾಡೋ ಒಂದು ಸಂದರ್ಭ ಸೃಷ್ಟಿ ಆಗ್ಬೋದು. ನನ್ನ ಪ್ರಕಾರ ಮೋರ್ ದ್ಯಾನ್ ಅವೇರ್ನೆಸ್ ಇಟ್ ಈಸ್ ಅಬೌಟ್ ರೆಗ್ಯುಲೇಷನ್. ಆ ಕ್ಷೇತ್ರದಲ್ಲಿ ಸಿಗ್ಲೇಬಾರ್ದು. ದಟ್ ಈಸ್ ದಿ ಬೆಸ್ಟ್ ವೇ ಫಾರ್ವರ್ಡ್ ಅಂತ ಹೇಳಿ ಆಡಳಿತದ ಅಭಿಪ್ರಾಯ, ನನ್ನ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯ ಒಂದೇ ಇದೆ. ಈಗಾಗಲೇ ತುಂಬಾ ಜನ ಡೂಪ್ಲಿಕೇಟ್ ಸ್ವಾಮೀಜಿಗಳು ಹುಟ್ಟುಕೊಂಡಿದ್ದಾರೆ ಸರ್. ಪ್ರತಿದಿನ ಸರ್ಕಾರದಿಂದ ಸರ್ಕಾರ ದೇವಸ್ಥಾನ ನೇಮಿಸಿದ ಸ್ವಾಮೀಜಿಗಳು ಅಷ್ಟೇ ಆಗಿರ್ತಾರೆ. ಆದ್ರೆ ಅವರನ್ನೇ ಕಂಟ್ರೋಲ್ ಇಟ್ಕೊಂಡು ಡೀಲ್ ಮಾಡುವಂತ ಎಲ್ಲರ ಸ್ವಾಮಿಗಳು 55-60 ಜನ ಆ ದೇವಸ್ಥಾನ ಸುತ್ತ ಯಾವಾಗಲೂ ಸುತ್ತಾರೆ. ಕರ್ಕೊಂಡ್ ಬರೋದು, ದರ್ಶನ ಮಾಡೋದು, ಅದು ಮಾಡೋದು, ಪೂಜೆ ಮಾಡೋದು, ಇವರೇ ಹೊರಗಡೆ ಪೂಜೆ ಮಾಡಿ ಕಳಿಸೋದು. ಇದರಿಂದ ಹುಂಡಿಗಳು ಕಾಣಿಕೆ ಕಡಿಮೆ ಬರ್ತಾ ಇದೆ. ಮತ್ತೆ ದೇವಸ್ಥಾನಕ್ಕೆ ಕರೆಕ್ಟ್ ಆದ ಭಕ್ತಿಯನ್ನು ಸಮರ್ಪಣೆ ಬೇಕು, ಅದಾಗ್ತಿಲ್ಲ. ಇಲ್ಲೊಂದು ಡೀಲ್ಗಳೇ ಬೇರೆ. ಯೋರ್ ಪಾಯಿಂಟ್ ಇಸ್ ವ್ಯಾಲಿಡ್ ಅಂಡ್ ವೆರಿ ಗುಡ್ ಪಾಯಿಂಟ್. ನಾವು ಈ ಪಾಯಿಂಟ್ನ ಅಬ್ಸರ್ವ್ ಮಾಡಿದ್ದೀವಿ. ನಾವು ಅವರನ್ನು ಸ್ವಾಮೀಜಿ ಅಂತನೂ ಹೇಳಲ್ಲ, ಪೂಜಾರಿ ಅಂತನೂ ನಾವು ಹೇಳಲ್ಲ. ನಮ್ಮ ಪ್ರಕಾರ ಯಾರು ದೇವಸ್ಥಾನ ದೇವಿಯ ಎದುರುಗಡೆ ಪೂಜೆ ಮಾಡ್ತಾ ಇದ್ದಾರೆ ಅವರೇ ನಮ್ಮ ಪ್ರಕಾರ ಪೂಜಾರಿಗಳು. ಮುಜರಾಯಿ ಇಲಾಖೆ ಇರ್ಬೋದು, ಹಾಗೂ ಜಿಲ್ಲಾಡಳಿತ ಇರ್ಬೋದು, ಅವರೇ ಮೂಲ ಪೂಜಾರಿಗಳು. ಯಾರ್ಯಾರು ಹೊರಗಡೆ ಬೇರೆ ರೀತಿಯ ವ್ಯವಹಾರ ನಡೆಸ್ತಾ ಇದ್ದಾರೆ ಅವರೆಲ್ಲರನ್ನೂ ನಾವು ರೆಗ್ಯುಲೇಟ್ ಮಾಡ್ತೀವಿ. ಕ್ಯೂ ಕಾಂಪ್ಲೆಕ್ಸ್ ಬಂದ ನಂತರ ಎಲ್ಲರೂ ಕ್ಯೂ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು. ಕ್ಯೂ ಕಾಂಪ್ಲೆಕ್ಸ್ ಮುಖಾಂತರ ದೇವಿ ದರ್ಶನ ಪಡಬೇಕು. ಆ ಹುಂಡಿನಲ್ಲೇ ಅವರು ಅರ್ಚನೆ ಏನಿದೆ ಅವರು ಹಾಕಬೇಕು. ಈ ರೀತಿಯ ಸಿಚುವೇಶನ್. ಜನರು ಯಾಕೆ ಹೊರಗಡೆ ಪೂಜೆ ಮಾಡಿಸ್ತಾರೆ? ದರ್ಶನ ಆಗಲ್ಲ ಅಂತ ಹೇಳಿ ಅವರಿಗೆ ಗೊತ್ತಾಗ್ಬಿಟ್ಟಿದೆ. 10 ಲಕ್ಷ ಜನ ಬಂದಾಗ ಬರೀ 10,000 ಜನ ದರ್ಶನ ಪಡ್ಲಿಕ್ಕೆ ಸಾಧ್ಯ. ಅವರು ಎಷ್ಟು ಹಗ್ಗ ಜಗ್ಗ ಮಾಡಿ 500,000 ರೂಪಾಯಿ ಕೊಟ್ಟು 100 ರೂಪಾಯಿಗೆ ಇನ್ನೊಂದು, 500 ರೂಪಾಯಿಗೆ ಇನ್ನೊಂದು, 1000 ರೂಪಾಯಿಗೆ ಇನ್ನೊಂದು ಅಂತ ಹೇಳಿ ಅಲ್ಲೆಲ್ಲ ಏಜೆಂಟ್ಗಳು. ಇದನ್ನು ನಾವು ಗಮನಿಸಿದ್ದೀವಿ. ಇದನ್ನು ಒಂದೊಂದಾಗಿ ಟ್ಯಾಕಲ್ ಮಾಡೋದು ಆ ಗುಂಪಿನಲ್ಲಿ ಕಷ್ಟ. ಆದ್ರೆ ನೀವು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀರಂದ್ರೆ ಕ್ಯೂ ಕಾಂಪ್ಲೆಕ್ಸ್ ಮುಖಾಂತರ ಅವರು ದರ್ಶನ ಪಡ್ತಾರೆ. ಈಗ ತಿರುಪತಿಗೂ ಹೋದಾಗ ನೀವು ಬೇರೆ ಪೂಜಾರಿನೂ ಹುಡುಕಲ್ಲಲ್ವಾ?
ಯಾಕೆ? ನಿಮ್ಗೆ ಗೊತ್ತಿದೆ, ಜನರಲ್ ಕ್ಯೂಗೆ ಹೋಗಿದ್ದೀವಂದ್ರೆ ಒಂದು 5 ತಾಸು, ಮೇನ್ ಡೇಸ್ ಅಲ್ಲಿ 1 ದಿವಸ, ಬಟ್ ಅಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ. ನೀವಲ್ಲಿ ಅಲ್ಪೋಹಾರ ಸ್ವೀಕಾರ ಮಾಡಬಹುದು, ಟಾಯ್ಲೆಟ್ ಯೂಸ್ ಮಾಡ್ಕೋಬಹುದು, ಬಟ್ ಕ್ಯೂ ನಡೀತಾ ಇರುತ್ತೆ. ಈಗ ಎಷ್ಟು ಜನ ಇದ್ದಾರೆ ಮುದ್ರಾ ಇಲಾಖೆಯಿಂದ ಅಥೆಂಟಿಕ್ ಆಗಿ ಎಷ್ಟು ಜನ ಕೂತಿದ್ದಾರೆ? ಸೊ ನನ್ನ ಪ್ರಕಾರ ಈಗ ನಾವು ಒಂದು 10 ಜನದ್ದು ಒಂದು ಲಿಸ್ಟ್ ಮಾಡಿದ್ದೀವಿ, ಹಾಗೂ ಬೇರೆ ಬೇರೆ ಹೆಲ್ಪರ್ಸ್ ಎಲ್ಲರನ್ನು ಸೇರಿಸ್ಕೊಂಡು ಪ್ರಾಧಿಕಾರ ಟೀಮ್ ಅಲ್ಲಿ ಒಂದು 150 ಜನ ಟೋಟಲ್ ಇರ್ತಾರೆ. ಓಕೆನಾ? ಬೇರೆ ಬೇರೆ ಕೆಲಸಗಳು, ಪೂಜೆ ಅಂತಲ್ಲ, ಬೇರೆ ಬೇರೆ ಕೆಲಸಗಳು ಒಟ್ಟು ಸೇರಿಸಿ ಆ ಕೆಲಸಗಳಲ್ಲೇ ಅವರು ಸೀಮಿತವಾಗಿರ್ಬೇಕು. ಎಷ್ಟೋ ಸತಿ ನಾವು ಲಾಸ್ಟ್ ಟೈಮ್ ನೋಡಿದೀವಿ, ಇದೆಲ್ಲ ನಮ್ಮ ಅಬ್ಸರ್ವೇಷನ್ಸ್. ಫಸ್ಟ್ ಟೈಮ್ ಇಷ್ಟು ಬೃಹತ್ ಪ್ರಮಾಣದ ನಾವು ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಆ ಕ್ಷೇತ್ರದಲ್ಲಿ. ಒಬ್ಬರಿಗೊಂದು ಕೆಲಸ ಇದೆ ಅಂದ್ರೆ ಆ ಕೆಲಸದಲ್ಲಿ ಅವರು ಇರಲ್ಲ, ಬೇರೆ ಏಜೆಂಟ್ ಜೊತೆ ಸೇರ್ಕೊಂಡು ನಾವು ದರ್ಶನ ಮಾಡಿಸ್ತೀವಿ ಅಂತ ಹೇಳೋದು. ನಾನು ಬಹಿರಂಗವಾಗಿ ಹೇಳ್ತೇನೆ, ಆಲ್ರೆಡಿ ನಾವು ನಮ್ಮ ಮಿನಿಸ್ಟರು ಮತ್ತೆ HK ಪಾಟೀಲ್ ಸಾಹೇಬ್ರು, ನಾವು ಮುಖ್ಯಮಂತ್ರಿಗಳಿಗೆ ಇದೆಲ್ಲ ಹೇಳಿದ ನಂತರ ನಮ್ಗೆ ಈ ಫ್ರೀಡಮ್ ಸಿಕ್ಕಿದೆ. ಸೊ I'll just finish this off. I'm so sorry. I'll just finish this off. Next we can go to the next topic. ಈಗ ಯಾರು ಯಾವ ಕೆಲಸ ಮಾಡಬೇಕೋ ಅದೇ ಕೆಲಸ ಮಾಡಬೇಕು. ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಜನರು ಹೋಗಿ, ಭಕ್ತರು ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಹುಂಡಿನಲ್ಲಿ ಅವರೇನು ಅರ್ಚನೆ ಹಾಕ್ತಾರೆ, ದುಡ್ಡು ಹಾಕ್ತಾರೆ, ಅಲ್ಲಿ ಹಾಕಬೇಕು. ಎಲ್ಲಮ್ಮ ಕೊಳ ಅಂತ ಒಂದಿದೆ. ಅಲ್ಲಿ ದೇವದಾಸಿ ಬಿಡುವಂತ ಪದ್ಧತಿ ಅಂದ್ರೆ ಅದು ಸರ್ಕಾರ ಏನ್ ಬಾಹಿರವಾಗಿದೆ, ಆದ್ರೆ ಅವರು ಗುಂಪು ಕಟ್ಕೊಂಡು ಅಲ್ಲೇ ಸರ್ಕಾರವಾಗಿ ದೇವದಾಸಿ ಪದ್ಧತಿ ಬಿಡುವಂತ ಇನ್ನೂ ಕೂಡ ಜಾರಿ ಇದೆ. ನಮ್ಮ ಪ್ರಕಾರ ಮಾಜಿ ದೇವದಾಸಿಗಳು, ಜೋಗುಳಬಾವಿ ದೇವಸ್ಥಾನ, ಲಿಂಗರಾಜ್ ಸರ್ದೇಸಾಯಿ ಶಿರಸಂಗಿ ಟ್ರಸ್ಟ್ ಮೂಲ ಪ್ರಾಪರ್ಟಿ ಆಗಿದೆ. ಅದಕ್ಕೆ ಯಲ್ಲಮ್ಮ ಗುಡ್ಡ, ಯಲ್ಲಮ್ಮ ಕ್ಷೇತ್ರಕ್ಕೆ ಸಂಬಂಧ ಇಲ್ಲ. ಜೋಗುಳಬಾವಿ ಶಿರಸಂಗಿ ಟ್ರಸ್ಟ್ ಚೇರ್ಮನ್ ಆಗಿ ಜಿಲ್ಲಾಧಿಕಾರಿಗಳು, ನನ್ನ ಪ್ರಿಡಿಸೆಸರ್ಸ್ ಹಾಗೂ ನನ್ನ ಸಕ್ಸೆಸರ್ಸ್ ಆ ಅಭಿವೃದ್ಧಿ ಕೆಲಸ ಮಾಡಬೇಕು. ಈಗ ನಮ್ಮ ಪುಣ್ಯ ನೋಡಿ, ಪ್ರಾಧಿಕಾರ, ಮಂಡಳಿ, ಜೋಗುಳಬಾವಿ ಶಿರಸಂಗಿ ಟ್ರಸ್ಟ್ ಎಲ್ಲವನ್ನು ಒಂದೇ ಪ್ರಿಸಮ್ ಅಲ್ಲಿ ನೋಡೋ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಅಲ್ಲಿರುವಂತ ಬಾವಿ ಏನಿದೆ, ಅಲ್ಲಿ ಜನರು ಹೋಗಿ ಫಸ್ಟ್ ಸ್ನಾನ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿ, ಅಲ್ಲಿ ಒಂದು ಪದ್ಧತಿ ಇದೆ, ಮಾಜಿ ದೇವದಾಸಿಗಳು ಇರ್ತಾರೆ, ಅವ್ರಿಗೆ ಅಲ್ಪೋಹಾರ ಕೊಡೋದು, ಪೂಜೆ ಮಾಡೋದು ಒಂದು ಪದ್ಧತಿ ಇದೆ. ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ, ಚಕಡಿ ಗಾಡಿ ಮುಖಾಂತರ, ಟ್ರ್ಯಾಕ್ಟರ್ಗಳ ಮುಖಾಂತರ, ಟೆಂಪೋ ಮುಖಾಂತರ ಜೋಗುಳಬಾವಿದಿಂದ ಯಲ್ಲಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಮತ್ತೆ ಅಲ್ಲಿ ವಾಸ ಮಾಡಿ, ಅಲ್ಲಿ ದರ್ಶನ ಮಾಡಿ, ಅಲ್ಲಿ ಪೂಜೆ ಮಾಡಿ ಹೋಗ್ತಾರೆ. ಈ ಸರ್ಕ್ಯೂಟ್, ಈ ರೂಟ್ ಏನಿದೆ, ಇದನ್ನು ನಾವು ನಮ್ಮ ಹೋಲಿಸ್ಟಿಕ್ ಆಕ್ಷನ್ ಪ್ಲಾನ್ ಅಲ್ಲಿ ನಾವು ತಗೊಳ್ತಾ ಇದ್ದೀವಿ. ಜೋಗುಳಬಾವಿದಿಂದ ಯಲ್ಲಮ್ಮ ಗುಡ್ಡ ತನಕ, ಅಲ್ಲಿಂದ ಉಗ್ರಗೋಳ್ ರೋಡ್ ಇರ್ಬೋದು, APMC ರೋಡ್ ಇರ್ಬೋದು, ನಮ್ಮ ಧಾರವಾಡ ರಸ್ತೆ ಇರ್ಬೋದು, ಎಲ್ಲ ರಸ್ತೆಗಳಲ್ಲಿ ಯಾವುದೇ ಟ್ರಾಫಿಕ್ ಜಾಮ್ ಆಗದಂತೆ ಭರತ್ ಹುಣ್ಣಿಮೆನಲ್ಲಿ ನಾವು ಭಾಗಶಃ ತೋರಿಸಿದ್ವಿ. ನೆಕ್ಸ್ಟ್ ಹುಣ್ಣಿಮೆ ಒಳಗಡೆ ಅದನ್ನು 100% ನಾವು ಅದನ್ನು ಕಾಯಂಪಡಿಸ್ತೀವಿ. ಸರ್, ಆರ್ಕಿಯಾಲಜಿಕಲ್ ಗೈಡ್ಲೈನ್ಸ್ ಪ್ರಕಾರ ಈಗ ಒಂದು ಆರ್ಕಿಯಾಲಜಿಕಲ್ ಮಾನ್ಯುಮೆಂಟ್ಸ್ ಪೇಂಟ್ ಮಾಡಬಹುದು, ಟೆಂಪಲ್ ಪೇಂಟ್ ಮಾಡಲಾಗಿದೆ ಸರ್. ಸೊ ಅದನ್ನ ರಿಸ್ಟೋರೇಷನ್ ಮಾಡೋದು ಈ ರೀತಿ ಏನಾದ್ರು ಮಾಡ್ತಾರೆ? ವೆರಿ ಗುಡ್ ಕ್ವಶನ್. ದೇವಸ್ಥಾನದ ಮೂಲ ಆಕಾರ ಬದಲಿಯಾಗಿದೆ. ಇದನ್ನು ನಾವು ಮತ್ತೆ ನಮ್ಮ ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್, ಸೀನಿಯರ್ ಆಫೀಸರ್ ದೇವರಾಜ್ ಅವರು ಮತ್ತೆ ನಮ್ಮ CEO ಅವರು, SP ಅವರು, ನಾವು ಎಕ್ಸಾಮಿನ್ ಮಾಡಿ ನಾವು ಎಲ್ಲ ಸಚಿವರ ಗಮನಕ್ಕೆ ತಂದಿದ್ದೀವಿ. ಯಾರೋ ಭಕ್ತರು ಬಂದು ನಾವು ಮತ್ತೆ ಪುನಃ ಪೇಂಟ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಪ್ರಾಧಿಕಾರದಿಂದ ನಾವು ಒಪ್ಪಲಿಲ್ಲ. ಈಗ ಇರೋ ಪೇಂಟ್ ಅನ್ನು ನಾವು ತೆಗಿಬೇಕಂತ ಹೇಳಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ನಾವು ರಿಕ್ವೆಸ್ಟ್ ಲೆಟರ್ನು ಡ್ರಾಫ್ಟ್ ಮಾಡ್ತಾ ಇದ್ದೀವಿ. ಮೂಲ ಗರ್ಭಗುಡಿ, ಟೆಂಪಲ್ ಕಾಂಪ್ಲೆಕ್ಸ್ ಹಾಗೂ ಆವರಣ ಏನಿದೆ ಅದರಲ್ಲಿ ನಾವು ಪೋರ್ಟಬಲ್ ಎಕ್ಸ್ರೇ ಟೆಕ್ನಾಲಜಿ ಮುಖಾಂತರ
ಹಾಗೂ ಫಿಸಿಕಲ್ ಎಕ್ಸಾಮಿನೇಷನ್ ಮುಖಾಂತರ ಹಳೇ ಸಮಯದಲ್ಲಿ ಆ ದೇವಸ್ಥಾನ ಹೆಂಗಿತ್ತು ಆ ಒಂದು ರೂಪಕ್ಕೆ ತಗೊಂಡು ಬರಲಿಕ್ಕೆ ನಾವು ASIನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಪ್ರಕಾರ ಈ ಮಳೆಗಾಲ ಮುಗಿದ ನಂತರ ನಾವು ಆ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಮೂಲ ಸ್ವರೂಪ ಏನಿದೆ ಅದನ್ನು ಪುನಃ ವಾಪಸ್ ತಗೊಂಡು ಬರಲಿಕ್ಕೆ ನಾವು ಸಾಯಶಕ್ತಿ ಪ್ರಯಾಸ ಮಾಡ್ತಾ ಇದ್ದೀವಿ. ತಾವು ಗರ್ಭಗುಡಿ ನೋಡಿದ್ದೀರಂದ್ರೆ ಅದರ ಅಕ್ಕಪಕ್ಕ ನಾವು ಎಲ್ಲಿ ಪ್ರದಕ್ಷಿಣೆ ಮಾಡ್ತೀವೋ ಮೂಲ ಚಾಲುಕ್ಯರ ಕಾಲದ ಸ್ತಂಭಗಳಿದಾವೆ. ಅದರ ಮೇಲೆ ಟೈಲಿಂಗ್ ವರ್ಕ್ ಆಗಿದೆ. ಬೇಳೂರು ಹಳಿಬಿಡು ಹೋಗುವಾಗ ನಾವು ಅಲ್ಲಿರುವಂತ ಲೇತ್ ಪಿಲ್ಲರ್ ಸ್ಟ್ರಕ್ಚರ್ನು ಬಹಳ ಆನಂದ ಪಟ್ಟು ನಾವು ನೋಡ್ತೀವಿ. ಅದೇ ರೀತಿಯ ಸ್ತಂಭಗಳು ನಮ್ಮ ದೇವಸ್ಥಾನದ ಒಳಗಡೆನೂ ಇದ್ದಾವೆ. 10 ಸ್ತಂಭಗಳು ಕಾಣ್ತಾ ಇದ್ದಾವೆ, 6 ಸ್ತಂಭಗಳ ಮೇಲೆ ಟೈಲ್ ಹಾಕಿದ್ದಾರೆ. ಸೊ ಈ ಟೈಲ್ನು ನಾವು ತೆಗಿಬೇಕಂತ ಹೇಳಿ ಆ ಸೂಕ್ಷ್ಮತೆಯಿಂದ ಇದನ್ನು ನೋಡ್ತಾ ಇದ್ವಿ. ನಾನು, ನನ್ನ ಸಹೋದ್ಯೋಗಿಗಳು, SP ಅವರು, CO ಅವರು, ನಾವು ಬಹಳ ಇದರ ಮೇಲೆ ಫೋಕಸ್ ಮಾಡಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಮಗೆ 100% ಸರ್ಕಾರದ ಸಪೋರ್ಟ್ ಇದೆ, ಪ್ರವಾಸೋದ್ಯಮ ಇಲಾಖೆ ಸಪೋರ್ಟ್ ಇದೆ, ಜನರದು ಸಪೋರ್ಟ್ ಇದೆ, ಜನಪ್ರತಿನಿಧಿಗಳ ಸಪೋರ್ಟ್ ಇದೆ. ನಾವು 100% ದೇವಿ ಆಶೀರ್ವಾದದಿಂದ ಈ ಕೆಲಸದಲ್ಲಿ ನಾವು ಸಾರ್ಥಕತೆಯನ್ನು ನಾವು ಸಾಧಿಸ್ತೀವಿ. ಭಂಡಾರ ಇದನ್ನ ಮಾಡ್ತಾರೆ ಎಲ್ಲ ಕಡೆ. ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಯೂಶಲಿ ಏನಾಗುತ್ತೆ, ಇಷ್ಟು ಡೀಟೇಲ್ ಭಂಡಾರ ಎಲ್ಲ ಕಡೆ ಹೋಗಾಡ್ತಾರೆ, ಅದನ್ನೇನು ಕಂಟಿನ್ಯೂ ಮಾಡ್ತಾರೆ. ಕ್ವಶನ್ ಅರ್ಥ ಆಗಲಿ. ಈ ಉಳಿವೆ ಬಂದಿಲ್ಲ ಭಂಡಾರ ತಗೋತಾರೆ, ದೇವಸ್ಥಾನದಲ್ಲ ಹೋಗಿದ್ದಾರೆ, ದೇವಸ್ಥಾನ ಸುತ್ತಮುತ್ತಲ ಹೋಗಿದ್ದಾರೆ, ಭಂಡಾರ ಎಲ್ಲ ಕಡೆ ಅದನ್ನೇನು ಇದನ್ನ ಮಾಡ್ತಾರೆ. ನೋ, ಅದನ್ನು ನಾವು ಡಿಸ್ಟರ್ಬ್ ಮಾಡಲ್ಲ. ಏನು ಕುಂಕುಮ ಅರ್ಶಿಣವನ್ನು, ಅದೇ ಅಲ್ವಾ ಪ್ರಶ್ನೆ, ಏನು ನಾವು ದೇವಿ ದೇವಸ್ಥಾನಕ್ಕೆ ಜನರದ್ದು ನಂಬಿಕೆ ಇದೆ, ಆ ಮೂಲ ನಂಬಿಕೆಯನ್ನು ನಾವು ಡಿಸ್ಟರ್ಬ್ ಮಾಡಲ್ಲ. ಕ್ಲೀನಿಂಗ್ ಮಾಡಿಸೋ ಜವಾಬ್ದಾರಿ ಪ್ರಾಧಿಕಾರ. ಹುಣ್ಣಿಮೆ ಸಂದರ್ಭದಲ್ಲಿ ಅದರ ಮೇಲೆ ಇರೋ ಬಣ್ಣ ಅದು ಒಂದು ಅದಕ್ಕೆ ಒಂದು ಸುಂದರತೆ ಬರುತ್ತೆ. ಆದ ನಂತರ ನಾವು ಯಾವಾಗ ಸ್ವಚ್ಛತೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವೋ ಆವಾಗ ಅದನ್ನು ನಾವು ಕ್ಲೀನ್ ಮಾಡೋ ಕಾರ್ಯಕ್ರಮವನ್ನು ನಾವು ತಗೊಳ್ತೀವಿ. ದೇವಿ ದರ್ಶನಕ್ಕೆ ಆನ್ಲೈನ್ ಪ್ರಾಧಿಕಾರದ ಸಂಗ್ರಹ ಮಾಡ್ತಾರೆ ಅಥವಾ ಮೇವು ದಾಸೋಹ. ಸೊ ಮೇವು ದಾಸೋಹ ಏನಿದೆ, ನಾವು ಪ್ರಾಧಿಕಾರದಿಂದ ಸಂಗ್ರಹಣೆ ಮಾಡಲಿಕ್ಕೆ ಮೂಲತಃ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವ ಆಸ್ತಿನಲ್ಲಿ ಮೇವು ದಾಸೋಹ ಇರುತ್ತದೆ ಆಯಾ ಪ್ರಾಧಿಕಾರ ಮಂಡಳಿ ಜವಾಬ್ದಾರಿ ಆಗುತ್ತದೆ. ಮೂಲ ಪಾಯಿಂಟ್ ಏನಂದ್ರೆ ಆಸ್ತಿ ಯಾರ್ದು ಒಂದು ಬೌಂಡ್ರಿ ಫಿಕ್ಸ್ ಮಾಡಿ, ಆಸ್ತಿ ಮೇಲೆ ಹಕ್ಕು ಯಾರ್ದಿದೆ ಪ್ರಾಧಿಕಾರನ ಮಂಡಳಿನ, ಅವರ ಮೇಲೆ ಆ ಜವಾಬ್ದಾರಿ ಬರುತ್ತದೆ. ಆ ಹಣಕಾಸು ವ್ಯವಹಾರನು ಅವರೇ ನೋಡ್ಕೋಬೇಕು. ಒಂದು ಕಡೆಯಿಂದ ಬೇರೆ ಕಡೆಗೆ ದುಡ್ಡು ಶಿಫ್ಟ್ ಮಾಡೋದು ಹಂಗ್ ಮಾಡ್ಲಿಕ್ಕೆ ನಾವು ಬಿಡ್ತಾ ಇಲ್ಲ. ದೇವಿ ದರ್ಶನ ಆನ್ಲೈನ್ ವ್ಯವಸ್ಥೆ ಮಾಡ್ತಾರೆ. ಎಸ್, VIP ದರ್ಶನದ ಒಂದು ನೆಟ್ ಫೆಸಿಲಿಟಿ ಇರ್ತದೆ. ಸೆಕೆಂಡ್ ಇವ್ರದ್ದು ಆನ್ಲೈನ್ ಆನ್ಲೈನ್ ಯಾರಾದ್ರೂ ಪೇ ಮಾಡ್ತಾರೆ. ಎಸ್, 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 ಬಟ್ ಒಳ್ಳೇದಲ್ವಾ, ಎಲ್ಲ ಪಾಯಿಂಟ್ಸ್ ನಾವು ಕವರ್ ಮಾಡಿದೀವಿ. ನೀವು ಪ್ರಶ್ನೆ ಕೇಳ್ತಿದ್ರಿ, ಬಹಳ ಸಂತೋಷ. ಟೂರಿಸ್ಟ್ ಅಟ್ರಾಕ್ಷನ್ಸ್. ಎಸ್, ವೆರಿ ಗುಡ್. ಎಸ್, ಎಸ್. ಸೊ ಇದರಲ್ಲಿ 2-3 ಪಾಯಿಂಟ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಆನ್ಲೈನ್ ಹುಂಡಿ ಏನಿದೆ, ಆನ್ಲೈನ್ ಫಸ್ಟ್ ಮನಿ ಆರ್ಡರ್ ಅಂತ ಇತ್ತು. ನೀವು ಮನಿ ಆರ್ಡರ್ ಕೊಡ್ಬೋದಾಗಿತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್. ಲಾಸ್ಟ್ 3-4 ವರ್ಷದಿಂದ ಅದನ್ನು ಡಿಜಿಟಲೀಕರಣ ಮಾಡಲಿಲ್ಲ. ಮೊನ್ನೆ ನಾವು ಮೀಟಿಂಗ್ ಮಾಡುವಾಗ ಇದಕ್ಕೆ ನಾವು QR ಕೋಡ್ನು ಜನರೇಟ್ ಮಾಡಿದ್ವಿ. ಪೇಮೆಂಟ್ ಗೇಟ್ವೇನು ಈಗ ನಾವು ಈ ವಾರದಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಯಾರ್ಯಾರು ದೇವಿ ಭಕ್ತರಿದ್ದಾರೆ, ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ, ದಯವಿಟ್ಟು ನಮ್ಮ ವೆಬ್ಸೈಟ್ ಒಂದು ನಾವು ಲಾಂಚ್ ಮಾಡ್ತೀವಿ. ಆ ವೆಬ್ಸೈಟ್ ಅಲ್ಲಿ ತಮಗೆ QR ಕೋಡ್ ಸಿಗುತ್ತೆ. ತಾವು ಅದರಲ್ಲಿ ದಾನ ಮಾಡ್ಬೋದು. ಆ ಒಂದು ದಾನ ಯಾವ ಕ್ಯಾಟಗರೀಸ್ ಅಲ್ಲಿ ನಾವು ಯೂಸ್ ಮಾಡ್ತೀವೋ ಮುಂಚಿತವಾಗಿ ನಿಮ್ಗೆ ಹೇಳ್ತೀವಿ. ಆ ಕ್ಯಾಟಗರಿನಲ್ಲಿ ಕ್ಲಿಕ್ ಮಾಡಿ
ರೇಟ್ಸ್ ಇರ್ತವೆ, ಅದು ರೇಟ್ನು ಕ್ಲಿಕ್ ಮಾಡಿದಿರಂದ್ರೆ ಆ ಪೇಮೆಂಟ್ ಗೇಟ್ವೇ ಮುಖಾಂತರ ನೀವು ಅಷ್ಟು ಅಮೌಂಟ್ ನೀವು ಕೊಡಬಹುದು. ಉದಾಹರಣೆಗೆ ಈಗ ನಾವು ಒಂದು ವಸತಿ ವ್ಯವಸ್ಥೆ ಮಾಡಬೇಕು, ಒಂದು ಡಾರ್ಮೆಟ್ರಿ ಮಾಡಬೇಕು. ಈ ಡಾರ್ಮೆಟ್ರಿನಲ್ಲಿ ನಮಗೆ ಕಾಟ್ ಮ್ಯಾಟ್ರೆಸ್ ಬೇಕು. ನಮ್ಮ ಟಾರ್ಗೆಟ್ ಏನಂದ್ರೆ ಒಂದು 100 ಕಾಟ್ 100 ಮ್ಯಾಟ್ರೆಸ್, ಅದೊಂದು ಕ್ಯಾಟಗರಿ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ನೀವೊಂದು 1000 ರೂಪಾಯಿ ಕೊಡ್ಬೋದು, 10,000 ಕೊಡ್ಬೋದು, ಲಕ್ಷ ಕೊಡ್ಬೋದು, 10 ಲಕ್ಷ ಕೊಡ್ಬೋದು, ಕೋಟಿನೂ ಕೊಡ್ಬೋದು. ಸೊ ಆ ಕ್ಯಾಟಗರೀಸು ನಾವು ಕೊಡ್ತೀವಿ. ಆವಾಗ ಭಕ್ತರ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ನೋಡ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಟೈಮ್ ಭಕ್ತರಲ್ಲಿ ಕ್ಷೇತ್ರಕ್ಕೆ ಬಂದಾಗ ಅವರಲ್ಲಿ ಹೋಗಿ ನೋಡ್ಬೋದು, ನಾವು ಕೊಟ್ಟಿರೋ ದುಡ್ಡಲ್ಲಿ ಇವರು ಬೆಡ್ ಹಾಕಿದಾರಾ ಇಲ್ಲನಾ ಅಂತ ಹೇಳಿ ನೋಡ್ಬೋದು. ಅಂದ್ರೆ ಒಂದು ಉದಾಹರಣೆ ಕೊಡ್ತಾ ಇದೆ. ಅದೇ ರೀತಿ ದಾಸೋಹದಲ್ಲಿ ತಾವು ತಿರುಪತಿನಲ್ಲಿ ನೋಡ್ಬೋದು, ತಿಂಡಿ ಕೊಡಿಸ್ಬೇಕಂದ್ರೆ, ಒಂದು ದಿವಸದ ತಿಂಡಿ ಕೊಡಿಸ್ಬೇಕಂದ್ರೆ 14 ಲಕ್ಷ ರೂಪಾಯಿ ನಾವು ತಿರುಮಲ ದೇವಸ್ಥಾನಕ್ಕೆ ಕೊಟ್ಟಿದೀವಿ. ಅಂದ್ರೆ ನಿಮ್ಮ ಹೆಸರಲ್ಲಿ ಆ ದಿವಸ ಒಂದ್ ದಿವಸ ಇಡೀ ತಿಂಡಿ ವ್ಯವಸ್ಥೆ ಏನಿದೆ ನಿಮ್ಮ ಹೆಸರಲ್ಲಿ ಅವರು ಮಾಡಿಕೊಡ್ತಾರೆ. ಅದೇ VIP ಯಾರು ದಾನ ಮಾಡ್ತಾರೆ ಅವ್ರ ಹೆಸರಲ್ಲಿ. ಅದೇ ರೀತಿ ಮಧ್ಯಾಹ್ನ ಊಟ, ಸಂಜೆ ಊಟ 15 ಲಕ್ಷ ಏನೋ ಇದೆ ರೇಟ್, ಅಷ್ಟು ಕೊಟ್ಟಿದ್ರಂದ್ರೆ ನಿಮ್ಮ ಹೆಸರಿಗೆ ಯಾರ್ಯಾರು ಬರ್ತಾರೋ ನಿಮ್ಮ ಹೆಸರಲ್ಲಿ ಅಲ್ಲಿ ಅವಾಗ ಊಟ ಕೊಡಿಸ್ತಾರೆ. ಈ ರೀತಿಯ ಒಂದು ಸಿಸ್ಟಮ್ ನಾವು ಜನರೇಟ್ ಮಾಡ್ತೀವಿ. ಮೂರನೇದು ಆನ್ಲೈನ್ ದರ್ಶನ ಅಂತ ಏನಿದೆ ಅದನ್ನು ನಾವು ಸದ್ಯಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ. ಜನರು ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಒಂದು ಸದ್ಯಕ್ಕೆ ಇರೋ ಅಂಡರ್ಸ್ಟ್ಯಾಂಡಿಂಗ್. ಕ್ಷೇತ್ರಕ್ಕೆ ಬಂದ ನಂತರ ಪಾರ್ಕಿಂಗ್ ಲಾಟ್ಸ್ ಅಲ್ಲಿ ಹಾಗೂ ನಮ್ಮ ಕ್ಯೂ ಕಾಂಪ್ಲೆಕ್ಸ್ ಒಳಗಡೆ ಏನು ನಾವು ಅಭಿಷೇಕ ಮಾಡ್ತೀವೋ ಆ ಎಲ್ಲ ಕಾರ್ಯಕ್ರಮಗಳು ಲೈವ್ ಪ್ರಸಾರ ಮಾಡ್ತೀವಿ. ಆದ್ರೆ ನಾವು ಈಗ ಇನ್ನು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿನೂ ಈಗ TTD ಚಾನೆಲ್ ಏನಿದೆ ಅದರಲ್ಲಿ ಮೂಲ ವೆಂಕಟೇಶ್ವರ ಸ್ವಾಮಿ ವಿಗ್ರಹವನ್ನು ಅವ್ರು ತೋರಿಸಲ್ಲ. ಸೊ ಇನ್ನೊಂದು ವಿಗ್ರಹವನ್ನು ಅಲ್ಲಿ ನಡೀತಾ ಇರುವಂತ ಪೂಜೆಯನ್ನು ತೋರಿಸ್ತಾರೆ. ಸೊ ಇದನ್ನು ನಾವು ಸ್ಟಡಿ ಮಾಡಿದ್ದೀವಿ. VIP ದರ್ಶನ್ ಬಗ್ಗೆ ಹೇಳ್ತೀನಿ. ಇದೇ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಬ್ರೇಕ್ ದರ್ಶನ್, VIP ದರ್ಶನ್ ಫೆಸಿಲಿಟೀಸು ಇರ್ತವೆ. ಜೊತೆನಲ್ಲಿ ಏನಾದ್ರೂ ಅಭಿಷೇಕ ಮಾಡಿಸ್ಬೇಕು, ಆ ರೀತಿ ಏನಾದ್ರೂ ಪೂಜೆಗಳು ಆಚರಣೆಗಳು ಏನಾದ್ರೂ ಮಾಡಿಸ್ಬೇಕಂದ್ರೇನು ಅದಕ್ಕೂ ನಾವು ವ್ಯವಸ್ಥೆ ಅದೇ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಮಾಡಿ ಕೊಡ್ತಾ ಇದೀವಿ. ಆವಾಗ ನಿಮಗೆ ಟೈಮ್ ಕಡಿಮೆ ಆಗುತ್ತೆ, ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಆದ್ರೆ ಆ ಅಡಿಷನಲ್ ವ್ಯವಸ್ಥೆಗೋಸ್ಕರ ಆ ದುಡ್ಡು ಖರ್ಚು ಮಾಡಿಕೊಂಡು ನಾವು ಜನರಲ್ ಕ್ಯೂ ತಿರುಪತಿ ಮಾಡಲಲ್ಲೇ ಬ್ರೇಕ್ ದರ್ಶನ್ ಮಾಡಿ ಕೊಡ್ತೀವಿ, ಅಥವಾ VIP ದರ್ಶನ್ ಮಾಡಿಸಿಕೊಂಡು. ಈಗ ಟೂರಿಸ್ಟ್ ಅಟ್ರಾಕ್ಷನ್ಸ್ ಅಲ್ಲಿ ಮೊನ್ನೆ ಮಾಸ್ಟರ್ ಪ್ಲಾನ್ ಅಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ. ಸರ್ಕಾರದಿಂದ ಏನ್ ದುಡ್ಡು ನಾವು ಹಾಕಲ್ಲ, ಜಮೀನ್ ಕೊಟ್ಬಿಟ್ಟು ಡೈರೆಕ್ಟ್ಲಿ ಜೋಗುಳಬಾವಿದಿಂದ ಯಲ್ಲಮ್ಮ ಗುಡ್ಡ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಪಕ್ಕದಲ್ಲಿ ನಾವು ಒಂದು ರೋಪ್ ವೇ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಾವು ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೀವಿ. ಏನಾಗುತ್ತೆ, ಜನರು ಜೋಗುಳಬಾವಿಗೆ ಬಂದಾಗ ಅಲ್ಲಿಯೇ ಪಾರ್ಕಿಂಗ್ ಮಾಡಿಕೊಂಡು ಜೋಗುಳಬಾವಿ ದರ್ಶನ ಮುಗಿಸ್ಕೊಂಡು ಆ ಪಾರ್ಕಿಂಗ್ ಲಾಟ್ ಇಂದ ರೋಪ್ ವೇ ಮುಖಾಂತರ ದುಡ್ಡು ಕಟ್ಬಿಟ್ಟು ಡೈರೆಕ್ಟ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ಗೆ ಬಂದು ಅಲ್ಲಿಂದ ಎದುರುಗಡೆ ಕ್ಯೂ ಕಾಂಪ್ಲೆಕ್ಸ್ ಇರುತ್ತೆ, ಟಿಕೆಟ್ ತಗೊಂಡು ಕ್ಯೂ ಕಾಂಪ್ಲೆಕ್ಸ್ ಮುಖಾಂತರ ದರ್ಶನ ಮುಗಿಸ್ಕೊಂಡು ಅಲ್ಲಿ ಎಲ್ಲ ಒಳಗಡೆ ಫೆಸಿಲಿಟಿ ಇರುತ್ತೆ, ತಿಂಡಿ, ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಇರುತ್ತೆ, ವಾಶ್ರೂಮ್ ಫೆಸಿಲಿಟಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ರೋಪ್ ವೇ ಮುಖಾಂತರ ಮತ್ತೆ ಜೋಗುಳಬಾವಿ ಪಾರ್ಕಿಂಗ್ ಲಾಟ್ಗೆ ಬಂದು ಅಲ್ಲಿಂದ ಹೋಗಬಹುದು. ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅವರಿಗೆ, ಆದ್ರೆ ಯಾರಿಗೆ ಆ ಒಂದು ಸ್ತೋಮತೆ ಇದೆ ಅವರು ಅದನ್ನು ಸದ್ಬಳಕೆ ಮಾಡ್ತಾರೆ. ये जो आप टेम्पल का शरीर डेवलपमेंट हो रहा है, लेकिन हर साल में सौंदर्य महाराष्ट्र आना चाहिए आपने ना, कम से कम 25 से 30 एक्सीडेंट हो गए, तो रोड सेफ्टी के लिए कुछ ऐसा ये बना रहे हैं? Yes. PWD डिपार्टमेंट के थ्रू हमने इस बार रोड वाइडनिंग प्रोजेक्ट्स लिए हैं. परसों मीटिंग में ऑलमोस्ट 30 करोड़ रुपए तक के प्रोजेक्ट्स हमने सैंक्शन करवाए. हमारे जो जिला मंत्री है और जो PWD के जो मंत्री है उनके थ्रू हमने ये सैंक्शन करवाया. जो मेजर जोगुड़बावी से जो रोड आता है उसका वाइडनिंग वर्क होगा, और जो APMC सौदत्ती जो रोड आता है
उसका वाइडनिंग हो रहा है। अगले फेज में हमने आउटर रिंग रोड का जो हमने एक मड रोड बनाया, उसका एस्फॉल्टिंग एंड सब ग्रैन्युलर बेस, उसके लिए थोड़े पैसे चाहिए होंगे, वो हम जुटा रहे हैं। एंड फाइनली उग्रगोल से जो रास्ता आ रहा है उसको भी हम वाइडन करने का प्रोजेक्ट ले रहे हैं। 2-3 रोड तो वाइडन हो जाएंगे, अगले भारत 19 से पहले 2 मेजर रोड्स वाइडन हो जाएंगे। Next topic. Yeah, this is unending. But I've put in actually the thing is, as DC, no, I am so blessed to be doing this work. आप imagine करो, मैं मोहम्मद रोशन, no, I'm not, मेरे को कुछ भी hesitation नहीं है। आप देखो, look at the situation. मुझे देवी के क्षेत्र में काम करने का मौका मिला। I cannot thank God more. It's a very blessed feeling for me, and I have the best team, I have the best bosses, and जो support हमको अभी मिल रहा है, बस इतना मिल जाए तो 1-2 साल के अंदर बहुत कुछ हम कर पाएंगे। Because मुझे ये मौका मिला है, ನನಗೆ ಈ ಅವಕಾಶ ಸಿಕ್ಕಿದೆ। ಮೂಲಭೂತ ಸಮಸ್ಯೆ ಇರೋದು ಏನಂತಂದ್ರೆ, ಪ್ರತಿ ಉತ್ತರ ಕರ್ನಾಟಕ ಭಾಗದಿಂದ ಈಗಿರ್ತಕ್ಕಂಥ ಏನು ಜನ ಬರ್ತಾರೆ, ಅವರಲ್ಲಿ 25% ಜನ ಈ ಟಾಯ್ಲೆಟ್ ಗಳನ್ನ ಯೂಸ್ ಮಾಡಂಗಿಲ್ಲ। ಸಮಸ್ಯೆ ಆಗ್ತಾ ಇರೋದು ಮೊದಲಿಂದನೂ ಅದೇ ಸಮಸ್ಯೆ ಆಗ್ತಾ ಇರೋದು, ಅವರೆಲ್ಲ ಹೊರಗಡೆ ಹೋಗ್ತಾರೆ। ಈಗ ನಾಳೆ ನೀವು ಟಾಯ್ಲೆಟ್ ಕಟ್ಬಿಟ್ರಿ ಅಥವಾ ಟಾಯ್ಲೆಟ್ ಅನ್ನ ಇದೇ ಯೂಸ್ ಮಾಡಿ ಅಂತಂದಾಗ ಆ ಜನ ಅಲ್ಲಿ ಹೋಗಲ್ಲ, ಯಾಕಂತಂದ್ರೆ ಅವ್ರ ಮನೆಯಲ್ಲೇ ಇದ್ದದನ್ನ ಅವ್ರು ಯೂಸ್ ಮಾಡಲ್ಲ। ಅಂತ ಸಂದರ್ಭದಲ್ಲಿ ಆ ಜನರಿಗಾಗಿ ಏನ್ ಮಾಡ್ತೀರಿ ಅಂತ? ದೇಶದಲ್ಲಿ ನಮ್ಮ ಪ್ರಧಾನಿ ಅವರಿರ್ಬೋದು, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, 15 ವರ್ಷ 20 ವರ್ಷ ಹಿಂದೆ ಈ ಮಾತಿಗೆ, ಈಗಿನ ಸಂದರ್ಭದಲ್ಲಿ ಈ ಮಾತಿಗೆ ಬಹಳ ವ್ಯತ್ಯಾಸ ಇದೆ। ಇದನ್ನು ತಿರಸ್ಕಾರ ಮಾಡ್ಲಿಕ್ಕೆ ಆಗಲ್ಲ। ಒಂದು ಜನರೇಷನ್ ಇರ್ಬೋದು, ಯೂಸ್ ಮಾಡಲ್ಲ ಅಂತ ಹೇಳೋ ಜನರೇಷನ್ ಇರ್ಬೋದು, ನಾನು ಅಲ್ಲ ಅಂತ ಹೇಳಲ್ಲ, ಆದರೆ ದೇಶದ ನಮ್ಮ ಜನಪ್ರತಿನಿಧಿಗಳು, ರಾಜ್ಯದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇದರ ಮೇಲೆ ಬಹಳ ಕೆಲಸ ಮಾಡಿದ್ದಾರೆ। ಇದಕ್ಕೆ ನಮ್ಮ ಮಾಧ್ಯಮದ ಸಮಿತ್ರರು ಬಹಳ ಸಹಕಾರ ಕೊಟ್ಟಿದ್ದಾರೆ। ನಿರ್ಮಲಾ ಭಾರತ್ ಅಭಿಯಾನ್ ಇರ್ಬೋದು, ಮತ್ತೆ ಈಗಿನ ಸ್ವಚ್ಛ ಭಾರತ್ ಅಭಿಯಾನ್ ಇರ್ಬೋದು, ಬಹಳ ಕೆಲಸ ಆಗಿದೆ। ಅಧಿಕಾರಿಯಾಗಿ ಹಾಗೂ ಪ್ರಾಧಿಕಾರ ಆಗಿ, ಮಂಡಳಿಯಾಗಿ ನಾವು ಏನ್ ಮಾಡಬೇಕು? ಮೂಲತಃ ಫಸ್ಟ್ ಟಾಯ್ಲೆಟ್ ಕಟ್ಟಬೇಕು। ಫಸ್ಟ್ ಈಗ ಟಾಯ್ಲೆಟ್ ಅಂತಾನು ಹೇಳ್ತಾ ಇಲ್ಲ, ಅದನ್ನು ಗೌರವ ಘಟಕ ಅಂತ ಹೇಳ್ತಾ ಇದ್ದೀವಿ। ಗೌರವ ಕೊಡ್ತೀವಿ ಅಲ್ಲಿ, ಹೆಂಗ? ಅದರಲ್ಲಿ ಬರೇ ಶೌಚಾಲಯ ಇರಲ್ಲ, ಸ್ನಾನ ಮಾಡ್ಲಿಕ್ಕೆ ಇರುತ್ತೆ, ಮತ್ತೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುತ್ತೆ, ಒಂದು ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ, ಹೋಲಿಸ್ಟಿಕ್ ವಾಶ್ರೂಮ್ ಕಾಂಪ್ಲೆಕ್ಸ್। ವಿ ಆರ್ ಕಾಲಿಂಗ್ ಇಟ್ ಗೌರವ ಘಟಕ। ಈ ಎಕ್ಸಾಂಪಲ್ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಗದಗಲ್ಲಿ ನಾವು ಹೋಗಿ ಸರ್ವೆ ಮಾಡ್ಕೊಂಡು ಬಂದಾಗ ಅಲ್ಲಿ ಗೌರವ ಘಟಕ ಅಂತ ಹೇಳಿ ಆವಾಗ RDPR ಮಂತ್ರಿ ಇದ್ದಾಗ HK ಪಾಟೀಲ್ ಟ್ರೈ ಮಾಡಿದ್ರು। ಆವಾಗ ಸಾಹೇಬ್ರು ಏನ್ ಮಾಡಿದ್ರಂದ್ರೆ, ಒಂದು ಸೊಸೈಟಿನಲ್ಲಿ ಪ್ರತಿ ಒಂದು ಮನೆಯಲ್ಲಿ ಟಾಯ್ಲೆಟ್ ಇಲ್ಲ ಅಂದ್ರೇನು, ಕಮ್ಯುನಿಟಿ ಟಾಯ್ಲೆಟ್ ಹೆಂಗಿರ್ಬೇಕಂದ್ರೆ, ನೀವು ಬೆಳಿಗ್ಗೆ ಒಂದು ಪ್ಯಾಕೆಟ್ ಅಲ್ಲಿ ನಿಮ್ಮ ಬಟ್ಟೆ ತಗೊಂಡ್ ಬಂದಿದ್ದೀರಂದ್ರೆ, ಶೂಸ್, ಬಟ್ಟೆ, ಬೆಲ್ಟ್, ಬ್ರಷ್ ತಗೊಂಡ್ ಬಂದಿದ್ದೀರಂದ್ರೆ, ಮಿಕ್ಕಿದ್ದೆಲ್ಲ ಆ ಗೌರವ ಘಟಕದಲ್ಲಿ ನಿಮಗೆ ಸಿಗುತ್ತೆ। ಒಳಗಡೆ ಹೋಗ್ಬೇಕು, ಬ್ರಷ್ ಮಾಡ್ಕೋಬೇಕು, ಸ್ನಾನ ಮಾಡ್ಬೇಕು, ಶೌಚಾಲಯ ಉಪಯೋಗ ಮಾಡ್ಬೇಕು, ಡ್ರೆಸ್ಸಿಂಗ್ ಮಾಡ್ಕೋಬೇಕು, ಕೋಂಬ್, ಡ್ರೈಯರ್ ಎಲ್ಲ ಇರುತ್ತೆ। ಹೊರಗಡೆ ಬಂದು ಟಿಪ್ ಟಾಪ್ ಆಗಿ ನೀವು ಕೆಲಸಕ್ಕೆ ಹೋಗ್ಬೇಕು। ಇದು ಗೌರವ ಘಟಕ ಕಾನ್ಸೆಪ್ಟ್, ಇದನ್ನು ನಾವು ಮಾಡ್ತೀವಿ। ಟ್ರಾಫಿಕ್ ಕಂಟ್ರೋಲ್ ಮಾಡೋ ಸಲುವಾಗಿ ಅವರು ಆದಷ್ಟು ಡಿಸ್ಟೆನ್ಸ್ ಅಲ್ಲಿ ಪಾರ್ಕಿಂಗ್ ಲಾಟ್ ಮಾಡ್ತಾರೆ। ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿಂದ ಇಳಿದವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಕರ್ಕೊಂಡ್ ವೆರಿ ಗುಡ್ ಪಾಯಿಂಟ್। ಹಾಗಾಗಿ ಟ್ರಾಫಿಕ್ ಪ್ರಾಬ್ಲಮ್ ಆಗಂಗೇ ಇಲ್ಲ ಅಲ್ಲಿ। ದೇವಸ್ಥಾನದಲ್ಲಿ ನಿಯರೆಸ್ಟ್ ಎಲ್ಲೂ ಟ್ರಾಫಿಕ್ ಆಗಂಗಿಲ್ಲ। ನಮ್ಮಲ್ಲಿ ಏನಾಗ್ತದೆ, ಪ್ರತಿಯೊಬ್ಬರು ಅಲ್ಲಿಗೆ ಹೋಗ್ಬೇಕು ಅನ್ನೋದಿರ್ತದೆ, ಅಲ್ಲಿ ಯಾರಿಗೂ ಬಿಡೋದೇ ಇಲ್ಲ। ಯುವರ್ ಪಾಯಿಂಟ್ ಇಸ್ ವೆರಿ ವೆಲ್ ವ್ಯಾಲಿಡ್ ಅಂಡ್ ವಿ ಹ್ಯಾವ್ ಸಾಲ್ವ್ ದ ಪ್ರಾಬ್ಲಮ್। ಹೇಳ್ತೀನಿ, ವೆರಿ ಗುಡ್ ಪಾಯಿಂಟ್।
ಯುವರ್ ಪಾಯಿಂಟ್ ಇಸ್ ವೆರಿ ಆಪ್ಟ್ ಅಂಡ್ ಅಕ್ಯುರೇಟ್. ಏನಾಗಿದೆ, ನಾವು ಮೂಲ ಪ್ರಕಾರ ಏನಿದೆ ಅದರ ಸುತ್ತಮುತ್ತಲ ಒಂದು 4 ರೋಡ್ಸ್ನು ಬರೇ ಪೆಡೆಸ್ಟ್ರಿಯನ್ ರೋಡ್ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದಾದ ನಂತರ ಒಂದು 3 ಕಿಲೋಮೀಟರ್ ರೋಡ್ ರೆಸ್ಟ್ರಿಕ್ಟೆಡ್ ಆಕ್ಸೆಸ್ ರೋಡ್ ಅಂತ ಮಾಡಿದ್ವಿ. ಇದು ಯಾಕೆ ಮಾಡಿದೀವಿ ಅಂದ್ರೆ ಇನ್ನೂ ಮುಗಿಲ್ಲ ಇಲ್ಲ ಅಂದ್ರೆ ನೀವು ನನ್ನ ಉತ್ತರವನ್ನು ಕೇಳ್ತಾ ಇಲ್ಲ ಅಂತ ಅರ್ಥ. ರೆಸ್ಟ್ರಿಕ್ಟೆಡ್ ಆಕ್ಸೆಸ್ ರೋಡ್ ಅಂತ ಮಾಡಿದೀವಿ ನಾವು. ಅದರಲ್ಲಿ ನಾವು ನಮ್ಮ ಬಸ್ಗಳನ್ನೇ ಅಲ್ಲಿ ಶಟಲ್ ಸರ್ವಿಸ್ ಮುಖಾಂತರ 2 ಡೈರೆಕ್ಷನ್ಸ್ ಅಲ್ಲಿ ರೊಟೇಟ್ ಮಾಡ್ತಾ ಇರ್ತೀವಿ. ಪಾರ್ಕಿಂಗ್ ಲಾಟ್ ಇಂದ ಪಿಕಪ್ ಮಾಡಿಕೊಂಡು ಎಲ್ಲರೂ ಒಂದು ಪಾರ್ಕಿಂಗ್ ಗುಡ್ಡದ ಮೇಲೆಯಿಂದ ಟರ್ನ್ ತಗೊಂಡು ಬರ್ತೀವೋ ದೇವಸ್ಥಾನ ಹತ್ತಿರ, ಅಲ್ಲಿ ತನಕ ಡ್ರಾಪ್ ಕೊಟ್ಟಿದ್ದೀವಿ. ಭಯಂಕರ ಸಕ್ಸಸ್ ಸಿಕ್ಕಿದೆ ನಮಗೆ. ಸೊ ಆ ಒಂದು ವ್ಯವಸ್ಥೆ ಕಲ್ಪಿಸಿ ಕೊಟ್ಟಿದ್ದೀವಿ ಅಂದ್ರೆ ರಿಟರ್ನ್ ಟಿಕೆಟ್ ಅಮೌಂಟ್ ತಗೊಂಡಿರ್ತಾರೆ ಅವರು. ಅದು ಬರುವಾಗ ನಾವು ಇಂಥದೇ ಬಸ್ಸಿಗೆ ಹೋಗ್ಬೇಕು, ಏನಿಲ್ಲ, ಬಹಳ ಸಿಂಪಲ್ ಕಾನ್ಸೆಪ್ಟ್. ನೀವು ಆ ಬಸ್ ಇಳುವಾಗ, ಆ ಬಸ್ ನೀವು ಎತ್ತುವಾಗ ಒಂದೇ ಪಾಯಿಂಟ್, ಇದು ದೇವಸ್ಥಾನಕ್ಕೆ ಹೋಗುತ್ತೆ. ಮತ್ತೆ ನೀವಲ್ಲಿ ಇಳಿದಿರಿದಿ, ಮತ್ತೆ ನೆಕ್ಸ್ಟ್ ಟೈಮ್ ಹೋಗುವಾಗ ಇದು ಪಾರ್ಕಿಂಗ್ ಲಾಟ್ ಸೈಡ್ ಹೋಗುತ್ತೆ ಅಂತ ಹೇಳೋದು. ಅದಕ್ಕೆ ಏನು ಮಿನಿಮಮ್ ಪ್ರೈಸ್ ಇರುತ್ತೆ. ಸದ್ಯಕ್ಕೆ ನಾವು ಏನು ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ನಾವು ಫ್ರೀನೇ ಕೊಡೋಣ ಅಂತ ಯೋಚನೆ ಮಾಡ್ತೀವಿ. ಫಾರೆಸ್ಟ್ ಬೇಕಾ, ಹೈವೇಸ್ ಬೇಕಾ? ಹೈವೇಸ್, ರೈಲ್ವೇಸ್, ಹೈವೇಸ್ ಅಂಡ್ ರೈಲ್ವೇಸ್. You decide, Ravi, if you decide. Highways, railways, forest. Green cover. ठीक. ನಮ್ಮ ಭೀಮ್ಗಢ ಅಭಯಾರಣ್ಯ ಏನಿದೆ ಅದು ಪಶ್ಚಿಮ ಘಟ್ಟದ ಬಹಳ ಬಹುಮುಖ್ಯ ಅರಣ್ಯವಾಗಿರುತ್ತದೆ. ಇದಕ್ಕೆ ಕಂಟಿಗ್ಯೂಸ್ ಆಗಿ ಮಹಾರಾಷ್ಟ್ರದಲ್ಲಿ, ಗೋವಾದಲ್ಲಿ ಹಾಗೂ ನಮ್ಮ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಈ ಅರಣ್ಯಗಳು ವಿಸ್ತರಿತವಾಗಿ ಸ್ಪ್ರೆಡ್ ಆಗಿ ಇರ್ತವೆ. ದಾಂಡೇಲಿ, ಕಾಳಿ ಇದೇ ಕನೆಕ್ಟೆಡ್ ಫಾರೆಸ್ಟ್ ಅಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಈಗಾಗಲೇ ಅಲ್ಲಿ ಘೋಷಣೆ ಆಗಿದೆ. ಆ ಪ್ರದೇಶದಲ್ಲಿ ಸರಿಸುಮಾರು 27 ಹುಲಿಗಳು ಕ್ಯಾಮ್ರಾ ಟ್ರ್ಯಾಪ್ ಟೆಕ್ನಿಕ್ ಮುಖಾಂತರ ಕ್ಯಾಪ್ಚರ್ ಮಾಡಲಾಗಿದೆ. ಅದೇ ರೀತಿ ಕ್ಯಾಮ್ರಾ ಟ್ರ್ಯಾಪ್ ಟೆಕ್ನಿಕ್ ಮುಖಾಂತರ ನಮ್ಮ ಭೀಮ್ಗಢ ಅರಣ್ಯದಲ್ಲಿ ನಮ್ಮ ಎಸ್ಟಿಮೇಟ್ ಪ್ರಕಾರ 8 ಹುಲಿಗಳು ಈಗ ಇದಾವೆ ಅಂತ ಹೇಳಿ ನಮ್ಮ ಭಾವನೆ, ನಂಬಿಕೆ. ಅದಲ್ಲದೆ ಲೆಪರ್ಡ್ಸ್, ಚಿರತೆಗಳು ಹಾಗೂ ನಮ್ಮ ಕರಡಿಗಳು, ವಿವಿಧ ಜೀವ ಪ್ರಾಣಿಗಳು, ಅರಣ್ಯ ಪ್ರಾಣಿಗಳು ಅಲ್ಲಿ ವಾಸ ಮಾಡ್ತಾ ಇದ್ದೇವಂತ. ಹಿಂದಿನ ವರ್ಷ ಒಂದು ಮಾಧ್ಯಮದ ನಮ್ಮ ಮಿತ್ರರು ಒಂದು ಪಾಯಿಂಟ್ನು ಜಿಲ್ಲಾಡಳಿತ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಕಾಡರಣ್ಯ ಒಳಗಡೆ ಒಂದು ಸಣ್ಣ ಕುಗ್ರಾಮದಲ್ಲಿ ಒಬ್ಬ ಮಹಿಳೆ ಹೆರಿಗೆ ಸಂದರ್ಭದಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವರ ಫೈನಲಿ ಹಾಸ್ಪಿಟಲ್ಗೆ ಬಂದ ನಂತರ ಆ ಡಿಲೇಯಿಂದ ಅವರ ದುರದೃಷ್ಟ ಸಾವಾಗಿದೆ ಅಂತ ಹೇಳಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಗಮನದಲ್ಲಿ ಬಂತು. ಆ ಊರ ಹೆಸರು ಅಮ್ಗಾವ್. ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಇರುವಂತ ನಿವಾಸಿಗಳು ಅರಣ್ಯ ಪ್ರದೇಶದಿಂದ, ಮೂಲ ಅರಣ್ಯದಿಂದ ನಾವು ಸ್ವಇಚ್ಛೆದಿಂದ ಹೊರಗಡೆ ಬರ್ತೀವಿ ಅಂತ ಹೇಳಿ ನಮಗೆ ಮನವಿ ಮಾಡಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಸರ್ಕಾರದ ಮುಖೇನ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 1-2 ವರ್ಷ ಹಿಂದೆ ಒಂದು ಕಾರ್ಯಕ್ರಮ ಆಗಿದೆ, ರಿಲೊಕೇಶನ್ ಆಫ್ ಪೀಪಲ್. ಅದು ಬರೇ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸೀಮಿತವಾಗಿ ಸ್ಕೀಮ್ ಇತ್ತು. ನಾವೊಂದು ಪ್ರಪೋಸಲ್ ಕಳಿಸಿದ್ದೀವಿ. ನಮ್ದು ಹೌದು, ಭೀಮಗಢ ಅಭಯಾರಣ್ಯ ಇನ್ನೂ ಹುಲಿ ಸಂರಕ್ಷಿತ ಪ್ರದೇಶ ಅಂತ ನೋಟಿಫೈ ಆಗಲಿಲ್ಲ. ಆದರೆ ಅದೇ ಸಂದರ್ಭ ಅಲ್ಲಿದೆ, ಜನರು ಹೊರಗಡೆ ಬರಲಿಕ್ಕೆ ಸ್ವಇಚ್ಛೆಯಿಂದ
ಅವರು ತೋರಿಸ್ತಾ ಇದ್ದಾರೆ, ಇಚ್ಛೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಆ ಪ್ರಪೋಸಲ್ ಅರಣ್ಯ ಇಲಾಖೆಯ ಮುಖಾಂತರ ನೋಡಿ ಸ್ವೀಕಾರ ಆಗಿದೆ. ಎಲ್ಲರನ್ನೂ ಆ ಸ್ಕೀಮ್ ಒಳಗಡೆ ಯಾರ್ಯಾರು ಸ್ವಇಚ್ಛೆಯಿಂದ ಬರ್ತಾರೆ ಅವ್ರನ್ನ ಜೋಡಿಸ್ಕೊಂಡು ನಾನು ಆವಾಗ ಈಗ DC ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರುತ್ತೆ, ರಿಲೊಕೇಶನ್ ಕಮಿಟಿ. ಅದರಲ್ಲಿ ಮೆಂಬರ್ ಸೆಕ್ರೆಟರಿ DCF ಇರ್ತಾರೆ. ಸೊ ನಾನು ಮತ್ತೆ ನನ್ನ ಸಹೋದ್ಯೋಗಿ DCF ಮರಿಯಾ ಕ್ರೈಸ್ತರಾಜ್ ಅವರು ಇದರ ಮೇಲೆ ಬಹಳ ನಾವು ಕಷ್ಟಪಟ್ಟು, ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಲ್ಲಿ ಅರಣ್ಯ ಮಂತ್ರಿಗಳ ಜೊತೆ ಮಾತಾಡಿಕೊಂಡು ಆ ಫಂಡ್ಸ್ ನಮಗೆ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಮಾಡಿಕೊಟ್ಟಿದ ತಕ್ಷಣ ನಾವು 27 ಕುಟುಂಬಗಳಿಗೆ ನಾವು ಚೆಕ್ ಕೊಡೋ ಮುಖಾಂತರ ನಾವು ಈ ಸ್ಕೀಮ್ ಅನ್ನು ಸಾರ್ಥಕತೆಗೆ ತಂದಿದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಟೋಟಲ್ 14 ಗ್ರಾಮಗಳು ಈ ರೀತಿಯ ಅಭಯ ಅರಣ್ಯ ಒಳಗಡೆ ಇದ್ದಾವೆ. ತಲೇವಾಡಿ ಮಾದರಿ ತೋರಿಸಿದ ನಂತರನೇ ಅವರ ಹತ್ರ ನಾವು ಹೋಗಿ ಈ ಪ್ರಾಜೆಕ್ಟ್ ಬಗ್ಗೆ ಹೇಳೋಣ ಅಂತ ಹೇಳಿ ಇಲ್ಲಿ ಮಠ ನಾವು ಸ್ವಲ್ಪ ನೋಡಿದೀವಿ. ಈಗ ತಲೇವಾಡಿ ಸಕ್ಸಸ್ ಆದ ತಕ್ಷಣ ಎಲ್ಲ ಗ್ರಾಮ ನಿವಾಸಿಗಳು ಅವರೇ ಬರ್ತಾ ಇದ್ದಾರೆ. ಬಿಕಾಸ್ ಈಗ ದುಡ್ಡು ಬರುತ್ತೆ, ನಾವು ರಿಲೊಕೇಟ್ ಆಗಬಹುದು ಅಂತ ಹೇಳಿ ಒಂದು ನಂಬಿಕೆ ಬಂದಿದೆ. ಇದರಲ್ಲಿ ಒಂದು ಮೂಲ ಪಾಯಿಂಟ್ ಹೇಳ್ತೇನೆ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಜನರನ್ನು ಯಾಕೆ ಹೊರಗಡೆ ತಗೊಂಡು ಬರ್ಬೇಕು? ಯಾಕೆ ಅಂದ್ರೆ ಜನರಿಗೆ ತೊಂದರೆ ಆಗಬಾರ್ದಂತ ಹೇಳಿ ಅರಣ್ಯ ಸಂರಕ್ಷಣೆನಲ್ಲಿ ನಾವು ಲೋಕಲ್ ಸಪೋರ್ಟ್ ತಗೊಳ್ತೀವಿ. ಈಗಲೂ ತಲೇವಾಡಿ ನಿವಾಸಿಗಳ ಸಪೋರ್ಟ್ ಮುಖಾಂತರನೇ ನಾವು ಅಲ್ಲಿರುವಂತ ಅರಣ್ಯ ಭಾಗ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅದನ್ನು ಸರ್ಕಾರ ಮಟ್ಟದಲ್ಲಿ ನಾವು ಹೋಲಿಸ್ಲಿಕ್ಕೆ ಆಗಲ್ಲ. ಅವ್ರನ್ನ ಇಟ್ಕೊಳ್ತೀವಿ, ಅವ್ರ ಮುಖಾಂತರ ನಾವು ಮಾಡ್ತೀವಿ. ಬಟ್ ಅದಕ್ಕೋಸ್ಕರ ಅವ್ರನ್ನು ಅರಣ್ಯದಲ್ಲೇ ಉಳಿಸ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಇದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಕಾನ್ಸೆಪ್ಟ್ ಇನ್ ಟರ್ಮ್ಸ್ ಆಫ್ ವೈಲ್ಡ್ ಲೈಫ್ ಕನ್ಸರ್ವೇಷನ್. ಬಫರ್ ಝೋನ್ಸ್ ಇರ್ತವೆ, ಸೇಫ್ ಝೋನ್ಸ್ ಇರ್ತವೆ. ಆ ಸೇಫ್ ಝೋನ್ ಅಲ್ಲಿ ಅವ್ರು ಬಂದು ರಿಲೊಕೇಟ್ ಆಗ್ಬೋದು. ಈಗ ನಾವು ಅವರಿಗೆ ಅದೇ ಮನವಿ ಮಾಡಿದ್ದೀವಿ, ಬಹಳ ದೂರ ಹೋಗ್ಬೇಡ್ರಿ. ಈಗ ದುಡ್ಡು ಸಿಕ್ಕಿದ ತಕ್ಷಣ ನೀವು ಹೋಗಿ ಎಲ್ಲೋ ತುಮಕೂರು ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಬಾರ್ದು. ಅಲ್ಲೇ ಪಕ್ಕದಲ್ಲೇ ಶಿರೋಳಿ ಅಂತ ಒಂದು ಗ್ರಾಮ ಇದೆ, ಸ್ವಲ್ಪ ಹೊರಗಡೆ ಬರುತ್ತೆ. ಖಾನಾಪುರ್ ಸುತ್ತಮುತ್ತಲ ಇರೋ ಜಾಗ ಇದೆ, ಅಲ್ಲಿ ನೀವು ಸೆಟಲ್ ಆಗ್ಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೇವೆ. ಅದರಿಂದ ಲೋಕಲ್ ನಾಲೆಡ್ಜ್ ಏನ್ ಟ್ರೆಡಿಷನಲ್ ನಾಲೆಡ್ಜ್ ಅಂತ ಹೇಳ್ತೀವಿ ಅದು ಲೂಸ್ ಆಗಲ್ಲ. ಪ್ಲಸ್ ಅರಣ್ಯ ಇಲಾಖೆ ಜೊತೆ ಅವರು ಸಪೋರ್ಟಿವ್ ಆಗಿ ಇರ್ತಾರೆ. ಈಗ ಅರಣ್ಯ ಒಳಗಡೆ ಅವರು ರಸ್ತೆ ಕೇಳುವಾಗ ನಮ್ಗೆ ರಸ್ತೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ಸಾಧ್ಯವಲ್ಲ. ಅದನ್ನು ಕೋರ್ ಫಾರೆಸ್ಟ್ ಒಳಗಡೆ ನಾವು ಶಾಲೆ ಮಾಡೋದು, ಹಾಸ್ಪಿಟಲ್ ಮಾಡೋದು, ರಸ್ತೆ ಮಾಡೋದು ಸಾಧ್ಯವಲ್ಲ. ಕಾನೂನಲ್ಲಿ ಅವಕಾಶ ಇಲ್ಲ, ಮಾಡ್ಲಿಕ್ಕೂ ಆಗಲ್ಲ. ಆ ನಿಟ್ಟಿನಲ್ಲಿ ಜನರನ್ನು ಸ್ವಲ್ಪ ಹೊರಗಡೆ ಡಿಸ್ಕನೆಕ್ಟ್ ಮಾಡ್ತಾ ಇಲ್ಲ ನಾವು ಅರಣ್ಯದಿಂದ, ಸ್ವಲ್ಪ ಬಫರ್ ಝೋನ್ ಹೊರಗಡೆ ತಗೊಂಡು ಬರ್ಲಿಕ್ಕೆ ಇದೊಂದು ಸಣ್ಣ ಪ್ರಯಾಸ. ಇದರಲ್ಲಿ ನಮಗೆ ಸಾರ್ಥಕತೆ ಸಿಕ್ಕಿದೆ ಅಂತ ನನ್ನ ಭಾವನೆ. ಇದರ ಜೊತೆನಲ್ಲಿ ನಾವು ಒಂದು ಇಕೋ ಟೂರಿಸಂ ಫೀಚರ್ವನ್ನು ಫಾರೆಸ್ಟ್ ಅಲ್ಲಿ ಜೋಡಿಸ್ಬೇಕಂತ ಹೇಳಿ ಪ್ರಯಾಸ ಮಾಡ್ತಾ ಇದ್ದೀವಿ. ಇದು ಎರಡು ಬಹಳ ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ಒಂದು ಕತೆ ಹೇಳ್ತೀನಿ. ನಾನು ಉತ್ತರ ಕನ್ನಡ ಜಿಲ್ಲೆ CEO ಆಗಿದ್ದಾಗ ಅಲ್ಲಿ ಒಂದು ಡಾಲ್ಫಿನ್ ಸ್ಪೀಸಿ ಇದೆ. ಗೋಕರ್ಣ ಹತ್ರ ಒಂದು ಡಾಲ್ಫಿನ್ ಸ್ಪೀಸಿ ಇದೆ. ಡಾಲ್ಫಿನ್ ಮೀನ್ ಇರುತ್ತೆ ಅಲ್ವಾ, ಡಾಲ್ಫಿನ್ ಸ್ಪೀಸಿ. ಹಮ್ ಬ್ಯಾಕ್ಡ್ ಇಂಡಿಯನ್ ಹಮ್ ಬ್ಯಾಕ್ ಡಾಲ್ಫಿನ್ ಅಂತ ಬುಕ್ ಅಲ್ಲಿ ಓದಿದ್ದೀನಿ. ಒಂದ್ಸತಿ ಗೋಕರ್ಣ ಪಕ್ಕದಲ್ಲಿ ಒಂದು ಏನೋ ಸಣ್ಣ ಕೆಲಸ ಇತ್ತು. ತದಡಿ ಅಂತ ಒಂದು ಗ್ರಾಮ ಇದೆ, ಗೋಕರ್ಣ ಪಕ್ಕದಲ್ಲಿ ತದಡಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೋಗಿ ಮೀನುಗಾರರ ಜೊತೆ ಮಾತಾಡುವಾಗ ಸಮುದ್ರದಲ್ಲಿ ಮೀನುಗಾರರ ಹಿಂದೆ ಸಮುದ್ರದಲ್ಲಿ ಒಂದು ಇಂಡಿಯನ್ ಹಮ್ ಬ್ಯಾಕ್ ಡಾಲ್ಫಿನ್ ಜಂಪ್ ತಗೊಂಡು ಆ ದೃಶ್ಯ ಕಾಣಿತ್ತು. ಏನದು ಅಂತ ಹೇಳಿ ಒಂದು ರೀತಿ ಆಶ್ಚರ್ಯದಿಂದ ನೋಡಿ, ಆವಾಗ ಮೀನುಗಾರರ ಆ ಒಂದು ದೋಣಿನಲ್ಲಿ ಹೋಗಿ ನೋಡಿದ್ದೀನಿ. ಡಾಲ್ಫಿನ್, ಅ ಸ್ಕೂಲ್ ಆಫ್ ಡಾಲ್ಫಿನ್ಸ್ ಜಂಪಿಂಗ್ ಅಂಡ್ ಪ್ಲೇಯಿಂಗ್. ಅದು ಅಗ್ನಾಶಿನಿ ಎಸ್ಟ್ಯುಯರಿ ಝೋನ್, ಅಂದ್ರೆ ನದಿ ಮತ್ತೆ ಸಮುದ್ರದ ಸಂಗಮ.
ನಿಮ್ಮೂರ ಅಗ್ನಾಶಿನಿ ಮತ್ತೆ ಅರಬ್ಬಿ ಸಮುದ್ರದ ಸಂಗಮ, ಎಸ್ಟ್ಯೂರಿ ಅಂತ ಹೇಳ್ತೀವಿ. ಅಲ್ಲಿ ಸಣ್ಣ ಮೀನುಗಳು ಬಹಳಷ್ಟು ಇರ್ತವೆ. ಅದನ್ನು ತಿನ್ಲಿಕ್ಕೆ 9ರಿಂದ 11 ಗಂಟೆ ತಿಂಡಿ ಸಮಯ. ನಾನು ವೀಕ್ಷಣೆ ಮಾಡಿದ ನಂತರ ಗೊತ್ತಾಯ್ತು. ಆಮೇಲೆ ಬಂದು ಬಹಳ ರಿಸರ್ಚ್ ಮಾಡಿದ್ದೀನಿ. ಕೇಂದ್ರ ಸರ್ಕಾರದ್ದು ಪ್ರಧಾನಿ ಅವರದೊಂದು ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ ಡಾಲ್ಫಿನ್ ಅಂತ. ಪ್ರಾಜೆಕ್ಟ್ ಡಾಲ್ಫಿನ್ ಅಲ್ಲಿ ಏನೇನಿದಾವೆ ಅಂತ ಬಹಳ ಸ್ಟಡಿ ಮಾಡಿದ್ದೀನಿ. ಆವಾಗ ಗಂಗಾದಲ್ಲಿ ಇರುವಂತ ರಿವರಿನ್ ಡಾಲ್ಫಿನ್ ಹಾಗೂ ಅರಬ್ಬಿ ಸಮುದ್ರದಲ್ಲಿ ಇರುವಂತ ಇಂಡಿಯನ್ ಹಮ್ ಬ್ಯಾಕ್ ಡಾಲ್ಫಿನ್, ಈ ಎರಡಕ್ಕೂ ಫಂಡ್ಸ್ ಫಾರ್ ಕನ್ಸರ್ವೇಷನ್ ಇದಾವೆ ಅಂತ ಗೊತ್ತಾಯ್ತು. ಅದಾದ ನಂತರ ಯಾರು ಈ ಕನ್ಸರ್ವೇಷನ್ ಕೆಲಸದಲ್ಲಿ ಉತ್ಸುಕರಿದ್ದಾರೆ ಅಂತ ಹೇಳಿ ಹುಡುಕಿದ್ದೀನಿ. ಒಬ್ಬ ಏಜೆನ್ಸಿ, ಒಬ್ಬ NGO, ಒಂದು ಟ್ರಸ್ಟ್ ಸಿಗ್ಲಿಲ್ಲ. ಯಾಕೆ ಅಂದ್ರೆ ಕನ್ಸರ್ವೇಷನ್ ಮಾಡಬೇಕಂತ ಆ ಜ್ಞಾನ ಇರಲಿಲ್ಲ. ಅದಾದ ನಂತರ ಸುಮಾರು ಏಜೆನ್ಸಿ ಜೊತೆ ಮಾತಾಡಿದ ನಂತರ ಈಗ ಗೋಕರ್ಣ ಇಂಡಿಯನ್ ಡಾಲ್ಫಿನ್ ಕನ್ಸರ್ವೇಷನ್ ಫೌಂಡೇಶನ್ ಈಗ ಒಂದು ಸ್ಥಾಪನೆ ಆಗಿದೆ. ಅವರು ಹೋಗಿ ಪಾಪ್ಯುಲೇಷನ್ ಕೌಂಟ್ ತಗೊಂಡಿದ್ದಾರೆ. ಈ ಪಾಪ್ಯುಲೇಷನ್ ಕೌಂಟ್ ಅಲ್ಲಿ ಇಡೀ ಸೌತ್ ಆಫ್ರಿಕಾ ಕೋಸ್ಟ್ ಇಂದ ನಮ್ಮ ದೇಶದ ಗೋಕರ್ಣ ಕೋಸ್ಟ್ ತನಕ ಅಡಲ್ಟ್ ಇಂಡಿಯನ್ ಹಂಬ್ಯಾಕ್ ಡಾಲ್ಫಿನ್ ಸಂಖ್ಯೆ ಎಷ್ಟು ಗೊತ್ತಾ? ಬರೇ 470. ಬರೇ 470. ಈ 470 ಡಾಲ್ಫಿನ್ಗಳಿಗೆ ಏನಾದರೂ ಆಗಿದೆ ಅಂದ್ರೆ ಆ ಇಡೀ ಸ್ಪೀಸಿ ನಮ್ಮ ಲೋಕದಿಂದ ಮಾಯ ಆಗಿ ಹೋಗುತ್ತೆ. ಇದು ನೋಡ್ಬೇಕಂದ್ರೆ ನಾವು ಫಸ್ಟ್ ಹೋಗಿ ವೀಕ್ಷಣೆ ಮಾಡಬೇಕು. ಈ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಜಂಗಲ್ ಎಜುಕೇಶನ್ ಫಾರ್ ಯಂಗ್ ಪೀಪಲ್, ಅರಣ್ಯ ಏನು, ಸಂರಕ್ಷಣೆ ಹೆಂಗ್ ಮಾಡಬೇಕು, ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಒಂದು ಸಣ್ಣ ಟ್ರ್ಯಾಕ್ ನಾವು ರೆಗ್ಯುಲೇಟೆಡ್ ಸಫಾರಿ ಮಾಡಬೇಕಂತ ಹೇಳಿ ನಾವು ಪ್ರಾಜೆಕ್ಟ್ವನ್ನು ಕಳಿಸಿದ್ದೀವಿ. ಇದರದ್ದು ಕ್ಲಾರಿಫಿಕೇಶನ್ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ, ಎರಡು ಕೌಂಟರ್ ಪ್ರೊಡಕ್ಟಿವ್ ಅಲ್ಲ. ಒಂದು ಸತಿ ನಾವು ಜನರನ್ನು ಹೊರಗಡೆ ತೆಗಿತಾ ಇದ್ದೀವಿ, ಇನ್ನೊಂದ್ಸತಿ ಜನರನ್ನು ಒಳಗಡೆ ಹಾಕ್ತಾ ಇದ್ದೀವಿ ಅಂತ ಹೇಳೋ ಪಾಯಿಂಟ್ ಆಫ್ ವ್ಯೂ ಏನಿದೆ, ಅಲ್ಲಿ ಜನರಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಬಂತದ್ದು. ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಈ ಎರಡು ಬೇರೆ ಕಾನ್ಸೆಪ್ಟ್ಸ್. ಈ ಎರಡು ಕಾನ್ಸೆಪ್ಟ್ ಒಂದೇ ಸತಿ ಜೋಡಿಸಿ ನೋಡೋದು ನನ್ನ ಪ್ರಕಾರ ಸರಿಯಲ್ಲ. ಲಾಸ್ಟ್ ಪಾಯಿಂಟ್, ನಾನು ಮೊದಲನೇ ಸತಿ 28 ಸಫಾರಿ ಹೋಗಿದ್ದೀನಿ. ಹುಲಿ ನಾನು ಒಂದೇ ಸತಿ ನೋಡಿದ್ದೀನಿ. ಒಂದು ಹುಲಿ ನೋಡ್ಬೇಕಂದ್ರೆ ಬಹಳ ಶ್ರಮೆ, ಪರಿಶ್ರಮೆ, ಪೇಷನ್ಸ್ ಇರಬೇಕು. 1000 ಎಕರೆನಲ್ಲಿ ಅರಣ್ಯ ಇದೆ ಅಂದ್ರೆ ಒಂದು 5 ಎಕರೆ ಸಫಾರಿ ಓಪನ್ ಮಾಡ್ತಾರೆ ಅಷ್ಟೇ. 5 ಎಕರೆನಲ್ಲಿ ಬರೀ 2 ಕಿಲೋಮೀಟರ್ ರೋಡ್ ಇರುತ್ತೆ. ಆ ರೋಡಲ್ಲಿ ನೀವು ಜೀಪಲ್ಲಿ ಹೋಗುವಾಗ ನಿಮ್ಮ ಜೀಪ್ ಎದುರುಗಡೆ ಆ ಹುಲಿ ಹೋಗಿದೆ ಅಂದ್ರೆ ಮಾತ್ರ ನೀವು ಆ ಮೆಜೆಸ್ಟಿಕ್ ಆನಿಮಲ್ನು ನೋಡ್ಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ಜೊತೆನಲ್ಲಿ ಆವಾಗ ನಿಮಗೆ ಫೋನ್, ನಿಮ್ ಕಡೆ ಕ್ಯಾಮ್ರಾ ಇಲ್ಲ ಅಂದ್ರೆ ಈಗ ಅಷ್ಟೇ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಕೋಬೇಕು. ನಾನು ಮೊದಲನೇ ಸತಿ ಒಂದು ಹುಲಿನೂ ನಾನು ಪನ್ನಾ ಟೈಗರ್ ರಿಸರ್ವ್ ಅಲ್ಲಿ ನೋಡಿದ್ದೀನಿ. ಎಲ್ಲ ಕಡೆ ಹಸಿರು, ಮಧ್ಯದಲ್ಲಿ ಹಳದಿ ಬಣ್ಣದಲ್ಲಿ ಒಂದು ಬ್ಯೂಟಿಫುಲ್ ಕ್ರೀಚರ್, ಒಂದು ಬ್ಯೂಟಿಫುಲ್ ಆನಿಮಲ್. ಆ ಕಾಂಟ್ರಾಸ್ಟ್ ನೋಡಿ ನಾನು ಬಹಳ ರೋಮಾಂಚನದಿಂದ ನಾನು ಮಗ್ಧನಾಗಿದ್ದೀನಿ. ಆ ಒಂದು ರೋಮಾಂಚನೆ ಮುಂದಿನ ಪೀಳಿಗೆಗಳಲ್ಲಿ ನಾವು ಅರಣ್ಯದಲ್ಲಿ ಹೆಂಗಿರುತ್ತೆ ಪ್ರಾಣಿಗಳು ರೆಗ್ಯುಲೇಟೆಡ್ ಸಿಸ್ಟಮ್ ಅಲ್ಲಿ ತೋರಿಸ್ಬೇಕಂತ ಒಂದು ಸಣ್ಣ ಪ್ರಯಾಸ. ಬೋತ್ ಹ್ಯಾವ್ ಕವರ್ಡ್. ಇಂಡಿಯನ್ ಹಂಬ್ಯಾಕ್ ಡಾಲ್ಫಿನ್ ವೆರಿ ಗುಡ್. ಸೊ ತಲೆವಾಡಿನಲ್ಲಿ ನೌಶಾದ್ ಭಾಯ್, ಯು ಹ್ಯಾವ್ ಹಿಟ್ ದ ರೈಟ್ ಪಾಯಿಂಟ್. ರಾಟನ್ ಫ್ರೀ ಟೇಲ್ ಬ್ಯಾಟ್ ಒಂದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಇದೆ. ಇಡೀ ವಿಶ್ವದಲ್ಲಿ ಅಡಲ್ಟ್ ನಂಬರ್ಸ್ ಎಷ್ಟು ಗೊತ್ತಾ? 170 ಮಾತ್ರ.
ಆ 170 ಅಡಲ್ಟ್ಸ್ಗೆ ಏನಾದ್ರೂ ಆಗಿದೆ ಅಂದ್ರೆ ರಾಟನ್ ಫ್ರೀ ಟೇಲ್ ಬ್ಯಾಟ್ ಸ್ಪೀಸೀಸ್ ಫಿನಿಶ್ ಆಗಿ ಹೋಗುತ್ತೆ. ಈ ರಾಟನ್ ಫ್ರೀ ಟೇಲ್ ಬ್ಯಾಟ್ ಸ್ಪೀಸಿ ಇರೋದು ಎಲ್ಲಂದ್ರೆ ತಲೇವಾಡಿ ಗ್ರಾಮದಿಂದ 200 ಮೀಟರ್ ದೂರ ಒಂದು ಗುಹೆನಲ್ಲಿ. ಆ ಎಂಟೈರ್ ಹ್ಯಾಬಿಟ್ಯಾಟ್ ಅಲ್ಲಿ ಜನರೇ ಹೇಳಿದ್ರು, ನಾವು ಇದನ್ನು ಡಿಸ್ಟರ್ಬ್ ಮಾಡಬಾರ್ದು, ಇಲ್ಲಿಂದ ನಾವು ಹೊರಗಡೆ ಬರ್ತೀವಿ ಅಂತ ಹೇಳಿ. ಅದೊಂದು ಬಹಳ ಮುಖ್ಯ ಪಾಯಿಂಟ್. ಈಗ ನ್ಯಾಷನಲ್ ಜಿಯೋಗ್ರಫಿಕ್ ಮುಖಾಂತರ ಆ ರಾಟೆಂಡ್ ಫ್ರೀಟೇಲ್ ಬ್ಯಾಟ್ದು ಒಂದು ಡಾಕ್ಯುಮೆಂಟ್ರಿ ಮಾಡಲಾಗಿದೆ. ಜಸ್ಟ್ ಯಾಕೆಂದ್ರೆ ಅದರದ್ದು ಡಾಕ್ಯುಮೆಂಟೇಶನ್ ಇರಲಿಲ್ಲ. ಆ ಬ್ಯಾಟ್ ಹೆಂಗ್ ಕಾಣುತ್ತೆ ಅಂತ ಗೊತ್ತಾ? ನಾವು ಇದೇ ಜಿಲ್ಲೆಯವರಲ್ವಾ, ನಿಮ್ಗೆ ಗೊತ್ತಾ ಅದರದ್ದು ಸೈಜ್ ಎಷ್ಟಿರುತ್ತೆ ಗೊತ್ತಾ? ಓನ್ಲಿ 7 ಸೆಂಟಿಮೀಟರ್ಸ್, ಇಷ್ಟೇ ಅಡಲ್ಟ್ ಸೈಜ್. ಅದನ್ನು ನೀವು ಒಂದ್ಸತಿ ನೋಡ್ಬೇಕು, ಆವಾಗ ಆ ಸ್ಪೀಸೀಸ್ ಸಂರಕ್ಷಣೆ ಬಗ್ಗೆ ನಿಮಗೆ ಉತ್ಸುಕತೆ ಬರುತ್ತೆ. ಅಟ್ಲೀಸ್ಟ್ ಒಂದು ಡಾಕ್ಯುಮೆಂಟರಿ ನೋಡ್ಬೇಕು. ನಮ್ಮ ಜಿಲ್ಲೆಯವರೇ ಅದನ್ನು ನೋಡ್ಲಿಲ್ಲ ಅಂದ್ರೆ ಬೇರೆ ಜಿಲ್ಲೆದಿಂದ ಬಂದು, ಬೇರೆ ದೇಶಗಳಿಂದ ಬಂದು ಅದನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಪ್ರಯಾಸ ಮಾಡ್ತಾ ಇದೆ. ಹಂಗಾಗ್ಬಾರ್ದಂತ ಹೇಳಿ ನಮ್ಮ ಭಾವನೆ. ಸರ್, ಇದು ರಿಲೊಕೇಶನ್ ಅಂಡ್ ಸಫಾರಿ ಎರಡು ಬೇರೆ ಬೇರೆ. ಸೊ ಕಾಂಟ್ರವರ್ಸಿಯಲ್ ಅನಿಸ್ತು. ಮೇಬಿ ಮೈ ವ್ಯೂಸ್ ಆರ್ Absolutely not. We can always debate with logic and we can always agree to disagree also. Yes. ಯಾಕಂದ್ರೆ ಸರ್, ಈಗ ಫಾರೆಸ್ಟ್ ಕನ್ಸರ್ವೇಷನ್ ಸಲುವಾಗಿ ಅಷ್ಟೊಂದು ಹೆಸರು ಹೇಳಿ ಅದರಿಂದ ಜನರನ್ನ ರಿಲೊಕೇಟ್ ಮಾಡ್ತಾರೆ. ಆಮೇಲೆ ಅದೇ ಜಾಗಕ್ಕೆ ಇನ್ ದ ನೇಮ್ ಆಫ್ ಟೂರಿಸಂ ಜನರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ನೀವು ಎರಡು ಬೇರೆ ಬೇರೆ ಸಬ್ಜೆಕ್ಟ್ ಅದೇ ಇಶ್ಯೂ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾ ಪ್ಲೀಸ್ ಸ್ವಲ್ಪ ಎಲ್ಲರೂ ಕೇಳಬೇಕು ಪ್ಲೀಸ್. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಡಿಬೇಟ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮೈ ಜರ್ನಲಿಸ್ಟ್ ಫ್ರೆಂಡ್. ಗುಡ್ ಡಿಬೇಟ್. ಬಟ್ I'll clarify. ನೀವು ಫಾರೆಸ್ಟ್ ಡೆವಲಪ್ಸ್ ನೀವು ಅಂದ್ರೆ ಅವರಿಗೆ ಸ್ವ ಇಚ್ಛೆಯಿಂದ ವಾಲಂಟರಿ ಆಗಿ ಅಂದ್ರೆ ನಾವು ಕಾಂಪಿಟೇಷನ್ ಕೊಡ್ತೀವಿ. ಆದ್ರೆ ಮೋಸ್ಟ್ ಪ್ಲೇಯರ್ ಡಿಪಾರ್ಟ್ಮೆಂಟ್ ಇಂದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಬೇರೆ ಆಪ್ಷನ್ ಇಲ್ಲ ಹೊರ ಹೋಗೋದು. ಅವ್ರಿಗೆ ಯಾವುದೇ ಫೆಸಿಲಿಟಿ ಕೊಡ್ತಾ ಇಲ್ಲ. ಇವಾಗ ನೀವು ನಾವು ಹೇಳಿದ್ರಲ್ಲ, ಅದು ಜಸ್ಟ್ ಒಂದು ಸಿಮೆಂಟ್ ಬ್ರಿಡ್ಜ್ ಬೇಕಾಗಿತ್ತು. ಆ ಬ್ರಿಡ್ಜ್ ಕೊಟ್ಟಿದ್ರೆ ಅವ್ರದ್ದು ಏನು ತೊಂದರೆ ಇರ್ತಿರಲಿಲ್ಲ. ಅವ್ರಿಗೆ ಬ್ರಿಡ್ಜ್ ಇಲ್ಲದ ಕಾರಣಕ್ಕಾಗಿ ಅವರಿಗೆ ಹಳ್ಳ ದಾಟ್ಲಿಕ್ಕೆ ಆಗ್ತದೆ. ಆ ಬ್ರಿಡ್ಜ್ ಕಟ್ಟಲಿಕ್ಕೂ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಮೆಂಟ್ ಹಾಕಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಕರೆಕ್ಟ್. ಈಸ್ ಕ್ರಿಯೇಟಿಂಗ್ ಅಂದ್ರೆ ಅವರಿಗೆ ಎಲ್ಲ ತರ ಅವ್ರಿಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸಿಚುವೇಶನ್. ಎನ್ವಿರಾನ್ಮೆಂಟ್ ಹೇಳ್ತಾ ಇದ್ರು. ಒಂದು ಈ BSNL ಏನು ವಿಲೇಜಸ್ ಇದಾವೆ, 13 ವಿಲೇಜಸ್, ಈ ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿ ಅಲ್ಲೆಲ್ಲ BSNL ಲೈನ್ ಹಾಕ್ಬೇಕು ಅಂತ ಫಾರೆಸ್ಟ್. ನೀವು ಹೇಳ್ರಿ, ಇದು ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿಯಿಂದ ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿನೇ ಹೇಳಿದ್ರು ನಾವು ಹಾಕ್ತೀವಿ ಅಂತ. ಆದ್ರೆ ಫಾರೆಸ್ಟ್ ಪರ್ಮಿಷನ್ ಕೊಡಲಿಲ್ಲ. ಅಲ್ಲಿ ಯಾವುದಕ್ಕೂ ಪರ್ಮಿಷನ್ ಕೊಡ್ತಾರೆ. ಕನ್ಸರ್ವೇಟಿವ್ ಏರಿಯಾ ಭೀಮ್ಗಢ ಇದು ವೆರಿ ಸೆನ್ಸಿಟಿವ್ ಫಾರೆಸ್ಟ್. 2000 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಅದರಲ್ಲಿ ಮೋಸ್ಟ್ ಸೆನ್ಸಿಟಿವ್ ಇದೆ ಭೀಮ್ಗಢ. ಬಹಳ ವರ್ಜಿನ್ ಫಾರೆಸ್ಟ್. ಅಲ್ಲಿ ನೀವು ಇದು ತಗೊಂಡ್ಬರ್ತಾ ಇದ್ದೀವಿ, ನಾವು ಸಫಾರಿ ತಗೊಂಡ್ಬರ್ತಾ ಇದ್ದೀವಿ. ಈ ಸಫಾರಿ ತಂದಿದ್ದರಿಂದ ನೀವು ಹೇಳಿದ 8 ಹುಲಿ ಇದೆ, ಈ ಬೇರೆ ಬೇರೆ ಅನಿಮಲ್ಸ್ ಇದೆ, ಹ್ಯಾಬಿಟೇಟ್ ಇರ್ತದೆ. ಹುಲಿಗಳಿಗಂತೂ ಟೆರಿಟರಿ ಇರ್ತದೆ, ಅದೆಲ್ಲ ಡಿಸ್ಟರ್ಬ್ ಆಗೋದಿಲ್ಲ. ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಈಗ ಕನ್ಸರ್ವೇಷನ್ ವರ್ಸಸ್ ಡೆವಲಪ್ಮೆಂಟ್ ಡಿಬೇಟ್ ಅನಾದಿ ಕಾಲದಿಂದ ನಡೀತಾ ಬಂದಿದೆ. ಬಟ್ ನಾವು ಅಧಿಕಾರಿಗಳಾಗಿ ಕಾನೂನಲ್ಲಿ ಏನೇನು ಅವಕಾಶಗಳಿದಾವೆ ಅದನ್ನು ನಾವು ನೋಡ್ತೀವಿ. ನಾವು ಅರಣ್ಯ ಕನ್ಸರ್ವೇಷನ್ ಮಾಡಬೇಕಂತ ಹೇಳಿ ನಾವು ಜನರನ್ನು ರಿಲೊಕೇಟ್ ಮಾಡಲಿಲ್ಲ. ಜನರು ಏನು ಹೇಳಿದ್ದಾರೆ ಅಂದ್ರೆ, ನಮಗೆ ಶೈಕ್ಷಣಿಕ ವ್ಯವಸ್ಥೆಗಳು ಬೇಕು, ಆರೋಗ್ಯ ವ್ಯವಸ್ಥೆಗಳು ಬೇಕು, ನಾವು ಹೊರಗಡೆ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ ಮುಂಚೆ ಮಾತಾಡುವಾಗ, ಹಿಂದೆ ಮಾತಾಡುವಾಗ, ದಟ್ ನಾವು ಜನರಿಗೋಸ್ಕರ ಈ ಕೆಲಸ ಮಾಡಿದ್ವಿ, ಅಲ್ಲಿ ಇರುವಂತ ಜನರಿಗೋಸ್ಕರ ಕೆಲಸ ಮಾಡಿದ್ವಿ. ಅರಣ್ಯ ತನಗೆ ತಾನೇ ಬೆಳೆಯುತ್ತೆ. ಅರಣ್ಯದಲ್ಲಿ ನಾವು ಹೋಗಿ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಿ ಆವಾಗ ಜನರ ಚಟುವಟಿಕೆಗಳು ಯಾವಾಗ ಕಡಿಮೆ ಆಯ್ತೋ ಅರಣ್ಯ
ಭಾಗ ತನಗೆ ತಾನೇ ಬೆಳೆಯೋದು ಶುರು ಆಯ್ತು. ಅದು ಅರಣ್ಯದ ಒಂದು ಸ್ವರೂಪ. ಆ ನಿಟ್ಟಿನಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ನಾವು ಅರಣ್ಯ ಸಂರಕ್ಷಣೆ ಮಾಡಲಿಕ್ಕೆ ಜನರನ್ನು ಹೊರಗಡೆ ತಗೊಂಡು ಬಂದಿಲ್ಲ. ದಟ್ ಈಸ್ ನಾಟ್ ದ ಮೂಲ ಪಾಯಿಂಟ್. ಜನರಿಗೋಸ್ಕರ ಹೊರಗಡೆ ತಗೊಂಡು ಬರ್ಲಿಕ್ಕೆ ಇದೊಂದು ಪ್ರಯತ್ನ. ಯಾರ್ಯಾರು ಬರ್ಲಿಕ್ಕೆ ರೆಡಿ ಇದ್ದಾರೆ. ಸೆಕೆಂಡ್, ನಮ್ಮ ರವಿಜಿ ಅವರು ಒಂದು ಪಾಯಿಂಟ್ ಹೇಳಿದ್ರು, ದಟ್ ಅಲ್ಲಿ ಸಂದರ್ಭ ಹಂಗೆ ಸೃಷ್ಟಿಯಾಗಿದೆ, ದಟ್ ಅವ್ರಿಗೆ ಆಪ್ಷನ್ ಇಲ್ಲ ಅಂತ. ಈ ಆಪ್ಷನ್ ಹಿಂದಿನ 200 ವರ್ಷದಿಂದನೂ ಇಲ್ಲ. ಇಲ್ಲಿ ಮಠ ಆ ಭಾಗಗಳಲ್ಲಿ ಕಾಂಕ್ರೀಟ್ ಬ್ರಿಡ್ಜ್ ಇರಲಿಲ್ಲ, ಒಂದು ಕಟ್ಟಿಗೆ ಬ್ರಿಡ್ಜ್ ಇತ್ತು, ಅದರಲ್ಲೇ ವಾಸ ಮಾಡ್ತಾ ಇದ್ರು. ಅದರಲ್ಲೇ ಎಷ್ಟೋ ಪೀಳಿಗೆಗಳು ವಾಸ ಮಾಡ್ತಾ ಇದ್ರು. ಈಗ ಎಲ್ಲ ಕಡೆ ಬ್ರಿಡ್ಜ್ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿನೂ ಬೇಡಿಕೆ ಬಂತು. ಬಟ್ ಅರಣ್ಯದಲ್ಲಿ ಕಾಂಕ್ರೀಟೀಕರಣ ಮಾಡೋ ಅವಕಾಶಗಳು ಇಲ್ಲ. ಆವಾಗ ಅವರಿಗೆ ಹೇಳಿದ್ವಿ, ಇನ್ನೂ ನಾನು ನಮ್ಗಾಂವ್ ಹೋಗ್ಲಿಲ್ಲ, ತಲೆವಾಡಿ ಹೋಗಿ ನಾನು ಖುದ್ದಾಗಿ DC ಅವರು ಅಲ್ಲಿ ಕೂತ್ಕೊಂಡು 2 ದಿವಸ ಅಲ್ಲಿ ವಾಸ ಮಾಡಿ ಜನರ ಜೊತೆ ಮಾತಾಡುವಾಗ ಅವ್ರು ಹೇಳಿದ್ರು, ಆಯ್ತು ಸರ್, ಹಿಂಗೆಲ್ಲ ಇದೆ ಅಂದ್ರೆ ನಾವು ಹೊರಗಡೆ ಬರ್ತೀವಿ. ನಮಗೆ ಅದರಲ್ಲಿ ಒಬ್ಬರಿಬ್ಬರು ಎಜುಕೇಟೆಡ್ ಇದ್ರು, ಒಬ್ಬ ಇಂಜಿನಿಯರ್ ಇದ್ರು, ಒಬ್ಬ BCom ಇದ್ರು. ಅವ್ರು ಬಂದು ನಮ್ಮ ಜೊತೆ ಮಾತಾಡ್ಕೊಂಡು ಅವ್ರು ಕನ್ವಿನ್ಸ್ ಮಾಡಿದ್ದಾರೆ. ಸೊ ಇದೇ ಕರೆಕ್ಟ್, ನಾವು ಹೊರಗಡೆ ಹೋಗೋಣ. ಇಲ್ಲ ಅಂದ್ರೆ ಇಲ್ಲಿ ಫೆಸಿಲಿಟೀಸ್ ನಾವು ಏನ್ ನಿರೀಕ್ಷೆ ಮಾಡ್ತಾ ಇದ್ವಿ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯವಾಗಲ್ಲ. ಪರ್ಯಾಯ ಜಾಗ ನೀವು ಕೊಡ್ತೀರಾ? ಇಲ್ಲ, ಅವ್ರಿಗೆ ಆ ಫ್ರೀಡಮ್ ಕೊಟ್ಟಿದ್ದೀವಿ. ನೀವು ಎಲ್ಲಿ ಜಾಗ ಖರೀದಿ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ. ಈಗ ಉದಾಹರಣೆಗೆ 1 ಎಕರೆ ಜಮೀನು ಆ ಭಾಗದಲ್ಲಿ 7-8 ಲಕ್ಷ ಇದೆ. ನಮ್ಮ ಗವರ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಒಂದು ಮನೆ ಮಾಡ್ಬೇಕಂದ್ರೆ 3 ಲಕ್ಷ ಇದೆ. ಸೊ ಒಂದು 10 ಲಕ್ಷ ಒಳಗಡೆ 1 ಎಕರೆ ಒಂದು ಮನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆ ಭಾಗದಲ್ಲಿ. ಆದ್ರೆ ಪ್ರತಿ ಇಂಡಿಪೆಂಡೆಂಟ್ ಕಪಲ್ಗೆ ಈ ಸ್ಕೀಮ್ ಅಡಿಯಲ್ಲಿ 15 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಒಂದೇ ಕುಟುಂಬದಲ್ಲಿ ಇಬ್ಬರು ಮದುವೆ ಆಗಿರೋ ದಂಪತಿಗಳು ಇದಾವಂದ್ರೆ 30 ಲಕ್ಷ. ಅಂದ್ರೆ ಡಿಪೆಂಡೆಂಟ್ ಅನ್ಮ್ಯಾರಿಡ್ ಇದಾರೆ ಅಂದ್ರೆ ಅಬೌವ್ 18 15 ಲಕ್ಷ. ಅಷ್ಟು ದುಡ್ಡು ತಗೊಂಡು ನಮ್ಮ ರಿಕ್ವೆಸ್ಟ್ ಏನಂದ್ರೆ, ನಿಮಗೆ ಭಾಗಶಃ ದುಡ್ಡು ಬಿಡುಗಡೆ ಮಾಡ್ತೀವಿ, ಫಸ್ಟ್ ನೀವೊಂದು ಜಾಗ ಖರೀದಿ ಮಾಡ್ಕೊಂಡು ನಮಗೆ ಸೇಲ್ ಡೀಡ್ ತೋರಿಸಿ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಅದೆಲ್ಲ ಅದು ಎಲ್ಲಿ ಖರ್ಚಾಗುತ್ತೆ ಗೊತ್ತಾಗಲ್ಲ. ಸೊ ಜಾಗ ಮತ್ತೆ ಮನೆ ಮಾಡ್ಬೇಕು. ಮನೆ ಮಾಡಿದ ನಂತರ ಆವಾಗ ನಾವು ಅರಣ್ಯದಿಂದ ರಿಲೋಕೇಟ್ ಮಾಡ್ತೀವಿ. ಅಲ್ಲಿ ಮಠ ಅವರ ಮೂಲ ಮನೆ ಏನಿದೆ ಅದು ಹಂಗೆ ಇರುತ್ತೆ, ಅವ್ರ ಅಲ್ಲೇ ವಾಸ ಮಾಡ್ತಾರೆ. ಲಾಸ್ಟ್ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ಇಕೋ ಟೂರಿಸಂ ನಾವು 2 ರೀತಿಯ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀವಿ. ಕಾನೂನು ಪ್ರಕಾರ ಕೋರ್ ಅರಣ್ಯದಲ್ಲಿ ಯಾವುದೇ ರೀತಿಯ ಸಫಾರಿ ಟೂರಿಸಂ ಚಟುವಟಿಕೆಗಳು ಮಾಡಲಿಕ್ಕೆ ಆಗಲ್ಲ. ಟೂರಿಸಂ ಚಟುವಟಿಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಷ್ಟು ಕಡೆ ಸಫಾರಿ ಇದ್ದಾವೆ, ಅದರಲ್ಲಿ ಬರೀ 25%ಗೆ ಸೀಮಿತವಾಗಿ ನಾವು ಭೀಮ್ಗಢಲ್ಲಿ ಪ್ರಪೋಸ್ ಮಾಡಿದ್ದೀವಿ. ಅದನ್ನು ಬಫರ್ ಏರಿಯಾದಲ್ಲಿ. ಅಲ್ಲಿ ಆಲ್ರೆಡಿ ಒಂದು ರಸ್ತೆ ಇದೆ. ಇರೋ ಮೂಲ ರಸ್ತೆ ಮೇಲೆ ನಾವು ಡೀಸೆಲ್ ಜೀಪು ಉಪಯೋಗ ಮಾಡ್ತಾ ಇಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ ಉಪಯೋಗ ಮಾಡ್ತೀವಿ. ನನ್ನ ಪ್ರಕಾರ ನಾವು ಇಷ್ಟೆಲ್ಲ ಓದಿದ ನಂತರ, ಅಲ್ಲಿ ಜನರ ಜೊತೆ ಮಾತಾಡಿದ ನಂತರ, ಸೈಂಟಿಸ್ಟ್ ಇರ್ಬೋದು, ಎನ್ವೈರ್ಮೆಂಟಲಿಸ್ಟ್ ಇರ್ಬೋದು, ಅವರೆಲ್ಲರ ಜೊತೆ ಮಾತಾಡಿದ ನಂತರ, ಈ ಮಿನಿಮಮ್ ಅಟೆಂಪ್ಟ್ ಟು ಎಕ್ಸ್ಪೋಸ್ ಅವರ್ ಫ್ಯೂಚರ್ ಜನರೇಷನ್ ಟು ವಾಟ್ ಈಸ್ ಅ ಜಂಗಲ್ in a regulated manner by the department, I think is a good venture. But of course we can debate this out. I'll just let Mr. Desai ask one question, then I'll come back to you. Just city na? Achha, then I'll finish this question. This question I'll finish, then I'll come to the city. As per central rules ಅಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ಇದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಕಾಸ್ ಈ ಸ್ಕೀಮ್ ಅಲ್ಲಿ ಆ ಒಂದು ಇವರು ವಾಲಂಟರಿಲಿ ಹೊರಗಡೆ ಬರ್ತಾ ಇದ್ವಿ, ನಾವು ಫೋರ್ಸ್ ಮಾಡ್ತಾ ಇಲ್ಲ ಅಲ್ವಾ. ಆದ್ರೂ ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೀತಾ ಇದ್ವಿ, ಇವರಿಗೆ ಯೋಜನಾ ನಿರಾಶ್ರಿತರಂತ ಹೇಳಿ ಒಂದು ಸರ್ಟಿಫಿಕೇಟ್, ಅವ್ರು ಯಾರು ಎಜುಕೇಟೆಡ್ ಇಂಡಿವಿಜುವಲ್ಸ್ ಇದ್ರು ತಲೆವಾಡಿನಲ್ಲಿ ಅವರು ಬೇಡಿಕೆ ಇಟ್ಟಿದ್ದಾರೆ. ಸೊ ನಾವು 100% ಅದನ್ನು ಟ್ರೈ ಮಾಡ್ತೀವಿ. ಅವ್ರಿಗೆ ಅವರೇನ್ ಹೇಳ್ತಾ ಇದಾರೆ, ನಾವು ಬಹಳ ಎಜುಕೇಟೆಡ್ ಇದೀವಿ, ಈಗ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆದ್ರೆ ಆ ಸರ್ಟಿಫಿಕೇಟ್ ಒಂದಿದೆ ಅಂದ್ರೆ ನೆಕ್ಸ್ಟ್ ಜನರೇಷನ್ಸ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಒಂದು ಪಾಯಿಂಟ್.
ಸರ್ ಈಗ 13 ವಿಲೇಜಸ್ ಇದೆ, ಹ್ಯಾಮ್ಲೆಟ್ ಇದೆ ಸರ್ ಆಲ್ರೆಡಿ. ಸೊ ಈಗ ಆಲ್ರೆಡಿ ಒಂದು ವಿಲೇಜ್ ರಿಲೋಕೇಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ, ಅವ್ರನ್ನ ಲಿಸ್ಟ್ ಮಾಡಿದ್ದಾರೆ. ಬಟ್ ಕೆಲವರು ಆಲ್ರೆಡಿ ಶಿಫ್ಟ್ ಆಗಿದ್ದಾರೆ, ಗೋವಾ ಆಯ್ತು, ಕೊಲ್ಹಾಪುರ ಆಯ್ತು, ಶಿಫ್ಟ್ ಆಗಿದ್ದಾರೆ. ಸೊ ಈಗ ನೀವು ಬೆನಿಫಿಟ್ ನೀವು ಏನೋ ಫೈನಾನ್ಷಿಯಲ್ ಹೆಲ್ಪ್ ಕೊಡ್ತಾ ಇದ್ದಾರೆ, ಆದ್ರೆ ಮತ್ತೆ ಇಲ್ಲ ಇಟ್ ಇಸ್ ಅ ವೆರಿ, ನೀವು ಯು ಶುಡ್ ಲುಕ್ ಅಟ್ ಇಟ್ ಲೈಕ್ ದಿಸ್. ಯಾರು ಶಿಫ್ಟ್ ಆಗಿದ್ದಾರೆ ಅವರ ಮೂಲ ಆಸ್ತಿ ಮೇಲೆ ಟೈಟಲ್ ಬಿಡ್ಲಿಲ್ಲ, ಅಲ್ಲಿ ಹೊಲ ಇಟ್ಕೊಂಡಿದ್ದಾರೆ. RTC ನಲ್ಲಿ ನಾವು ಈಗ ಅದನ್ನು ಮೂಲತಃ ಅವರು ಬಿಟ್ಕೊಟ್ಟಿದ್ದಾರೆ ಅಂದ್ರೆ ಸ್ವಇಚ್ಛೆಯಿಂದ ನಾವು ಅರಣ್ಯ ಅಂತಾನೆ ಬರೀತೀವಿ, ಅದು ಮೂಲ ಅರಣ್ಯ ಆಗುತ್ತೆ. ಭೀಮ್ಗಢ ಅರಣ್ಯೀಕರಣ ಆಗ್ಬೇಕಂದ್ರೆ ಇದೊಂದು ದಾರಿ ಇದೆ, ಇದನ್ನು ಉಪಯೋಗ ಮಾಡ್ತೀವಿ. ಸರ್ ಈಗ ಏನು ಜನ ನಮ್ಮ ಬೆಳೆಬಡಿ ಹೋಗಿದ್ದೆ, ಜನ ಮಾಡಿಸಿದ್ರು, ಒಂದು ಮನೆ ಕೊಡಿ, ಜಾಗ ಕೊಡಿ, ಅಥವಾ ಜಾಬ್ ಅಲ್ಲಿ ರಿಸರ್ವೇಶನ್ ಸಲುವಾಗಿದ್ರು 6% ಅದರಲ್ಲಿ ಕೊಡಿ. ಅಲ್ಲಿ ಪತ್ರಿಕೆಗಳಲ್ಲಿ ಏನ್ ಬಂತು, ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದ್ರೆ ಈ 15 lakh ಅಲ್ಲಿ ಅದು 15 lakh ಅದನ್ನ ಬಿಟ್ಟು ಏನಾದ್ರು ಆಪ್ಷನ್ ಇದೆಯಾ, ಕೊಡ್ತಾರಾ ಅಥವಾ ವಿಶೇಷವಾಗಿ ಲ್ಯಾಕಲ್ಲೇ? ಇಲ್ಲ, ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಬಿಕಾಸ್ ಈ ಸ್ಕೀಮ್ ಅನ್ನು ನಾವು ಬಹಳ ವಿಸ್ತಾರವಾಗಿ ಪ್ರಚಾರ ಮಾಡ್ತಾ ಇದೀವಿ. ಈ ಸ್ಕೀಮ್ ಅಲ್ಲಿ ನಾವು ಆಲ್ಟರ್ನೇಟ್ ಜಾಗ ಕೊಡಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ಈ ಸ್ಕೀಮ್ ಅಲ್ಲಿ ಬರೋ ದುಡ್ಡು ಪ್ರಮಾಣ ಏನಿದೆ ಬೇರೆ ಯಾವುದೇ ಸ್ಕೀಮ್ಗೆ ಹೋಲಿಸ್ಲಿಕ್ಕೆ ಆಗಲ್ಲ. ಬಟ್ ಕಂಡೀಷನ್ ಏನಂದ್ರೆ, ಮೊದಲನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಫಸ್ಟ್ ಒಂದು ಜಾಗ ಖರೀದಿ ಮಾಡಿ ನಮಗೆ ತೋರಿಸ್ಬೇಕು, ಆವಾಗ ಮಿಕ್ಕಿದ್ದ ದುಡ್ಡು ಸಿಗುತ್ತೆ. ಇದರಿಂದ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ದೀವಿ, ಈ ಸ್ಕೀಮ್ ಮಾಡುವಾಗ ಬಹಳಷ್ಟು ಕಡೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಿಂದ ಜಸ್ಟ್ ಹೊರಗಡೆ ಬಂದು ದಾಂಡೇಲಿ ಇರ್ಬೋದು, ಜಾಯ್ಡಾ ಇರ್ಬೋದು, ಆ ಭಾಗಗಳಲ್ಲಿ ಒಂದು ಹೊಲ ಖರೀದಿ ಮಾಡಿ ಪಕ್ಕದಲ್ಲೇ ಶಾಲೆ, ಪಕ್ಕದಲ್ಲೇ ಅಂಗನವಾಡಿ, ಪಕ್ಕದಲ್ಲೇ PHC, ಟವರ್ಸು ಎಲ್ಲ ಅಲ್ಲೇ ಇದ್ದಾವೆ. ಅವರಿಗೆ ಆ ಒಂದು ಸವಲತ್ತು ಏನಿದೆ ಸಿಕ್ಬಿಟ್ಟಿದೆ. ಜೊತೆಯಲ್ಲಿ ಇನ್ನೂ ಸ್ವಲ್ಪ ದುಡ್ಡು ಅವರ ಹತ್ರ ಉಳಿದಿದೆ. ಅದರಿಂದ ಅವರು ಇನ್ನೂ ಎಕ್ಸ್ಟ್ರಾ ಕೆಲಸಗಳು, ಒಂದು ಎಮ್ಮೆ ಖರೀದಿ ಮಾಡೋದು, ಮತ್ತೆ ಡೇರಿ ಮಾಡೋದು, ಆ ಥರ ಚಟುವಟಿಕೆಗಳನ್ನು ಅದೇ ಹೊಲದಲ್ಲಿ ಅವರು ಮಾಡಿರೋದು ನಾವು ಕಣ್ಣಾರು ನೋಡಿದ್ದೀವಿ. ಸೊ ಅದನ್ನೇ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಇದರ ಜೊತೆ ನಾವು ಬೇರೆ ಜಮೀನು ಕೊಡಲ್ಲ. ಯಾಕೆ ಅಂದ್ರೆ ಈ ಸ್ಕೀಮ್ ಅಲ್ಲಿ ಸಿಗ್ತಾ ಇರುವಂತ ದುಡ್ಡಿನ ಪ್ರಮಾಣ ಬಹಳ ಹೆಚ್ಚಿದೆ. ನೋ ಟೈಮ್ ಬೌಂಡ್. ದಿಸ್ ಸ್ಕೀಮ್ ಇಸ್ ಓಪನ್. ದಿಸ್ ಸ್ಕೀಮ್ ನೋ ಟೈಮ್ ಬೌಂಡ್. ಸ್ವಯ ಇಚ್ಛೆಯಿಂದ ಅವರು ಬಂದು ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ ಅಂದ್ರೆ ತಕ್ಷಣ ನಾವು ದುಡ್ಡು ಕೊಡ್ತೀವಿ. ಅವರು 1 ವರ್ಷದ ಒಳಗಡೆ ಖರೀದಿ ಮಾಡ್ಕೊಂಡು ತೋರಿಸ್ಕೊಂಡು ಬೇರೆ ಕಡೆ ಶಿಫ್ಟ್ ಮುಂದಿನ ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ಸ್ಟಕಪ್ ಆಗ್ಬಿಡುತ್ತೆ ಅಲ್ವಾ. ಸೊ ಏನ್ ರಿಕವರಿ ಮಾಡಬೇಕು ಮಾಡ್ಕೊಡ್ತೀವಿ. ನಾವು ಟ್ರೈ ಮಾಡ್ತೀವಿ. ಒಂದ್ಸತಿ ಒಂದು ಪ್ರಮಾಣ ಪತ್ರ ಮಾಡಿದ ನಂತರ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಇಟ್ ಇಸ್ ನಾಟ್ ಅ ಕಾಂಪ್ಲಿಕೇಟೆಡ್ ಥಿಂಗ್. ಈಗ ಸಿಟಿಗೆ ಶಿಫ್ಟ್ ಆಗ್ಬಿಡುತ್ತೆ. ಸಿಟಿ ಒಂದು ಲಾಂಗ್ ಪೆಂಡಿಂಗ್ ಸಮಸ್ಯೆ ಏನ್ ಸರ್ ಸಿಟಿಯಲ್ಲಿ ಅಂದ್ರೆ, ಮಳೆ ಬಂದಾಗ ಕೆಲವು ಪ್ರದೇಶಗಳಲ್ಲಿ ನೀರು ಬರೋದು ಎಕ್ಸೆಟ್ರಾ. ಅದಕ್ಕೆ ಸಿವಿಲ್ ಇಂಜಿನಿಯರಿಂಗ್ ಸೊಲ್ಯೂಷನ್ ಮಾಡಬೇಕಾಗಿತ್ತು. ಎರಡನೇದು ನಮ್ಮ 4 ರೈಲ್ವೆ ಗೇಟ್ಗಳಲ್ಲಿ ಈ ಓವರ್ ಬ್ರಿಡ್ಜ್ ಪ್ರಾಬ್ಲಮ್ ಆಗ್ತಾ ಇದೆ. ಎಸ್, ಎರಡೂ ಹೇಳ್ಬಿಡ್ತೀನಿ. ಥರ್ಡ್ ಗೇಟ್ ಅಲ್ಲಿ ಅರ್ಧ ಆಗಿ ನಿಂತ್ಕೊಂಡಿದೆ, ಅಲ್ಲಿ ರೋಡ್ ಅನ್ನು ಹೋಗಬೇಕಾಗಿದೆ. ಸೆಕೆಂಡ್ ಗೇಟ್ ಅಲ್ಲಿ ಸಾಯಿಲ್ ಟೆಸ್ಟಿಂಗ್ ನಡೀತಾ ಇದೆ. ಮತ್ತೆ ಕಾಲೇಜಿಗಳಲ್ಲಿ ಅವರು ಫೋಕಸ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೊಸ ಪ್ಲಾನ್ ಎಲ್ಲ ಹೇಳಿ. ಎಸ್. ಸೊ ಮೂಲತಃ ಮಳೆ ಆ ಬ್ರಿಡ್ಜ್ ಎಲಿವೇಶನ್ ಹೇಗಿದೆ ಅಂದ್ರೆ ಕೆಳಗಿನ ಗಾಡಿಗಳು ಪಾಸ್ ಆಗಲ್ಲ ಬಿಕಾಸ್ ಆಫ್ ದ ಹೈಟ್. ಸೊ ಈಗ ಎಕ್ಸಿಸ್ಟಿಂಗ್ ಬ್ರಿಡ್ಜ್ ಇದೆ, ಅದರ ಸ್ಟ್ರೆಚ್ ಇಟ್ ಹ್ಯಾಸ್ ಟು ಬಿ ರೀಕನ್ಸ್ಟ್ರಕ್ಟೆಡ್. ಓಕೆ, ಐ ಟೇಕ್ ಅ ನೋಟ್ ಆಫ್ ದಟ್. ನಾನು ಬೇಗ ಇದನ್ನು ಹೇಳಿ ಮುಗಿಸ್ತೇನೆ. ಫಸ್ಟ್ ಮೂಲತಃ ದೇಸಾಯಿ ಅವರು ಕೇಳಿರೋ ಪ್ರಶ್ನೆಗೆ ಮೂಲ ಪಾಯಿಂಟ್ ನಾವು ನೋಡುವಂಥದ್ದು ಬಳ್ಳಾರಿ ನಾಲಾ. ನಮ್ಮ ನಗರ ಒಳಗಡೆ ಹಾಗೂ ಸುತ್ತಮುತ್ತಲ ಭಾಗದಲ್ಲಿ ಮಳೆ ಆದಾಗ ಮೇನ್ ನಾವು ಟಾರ್ಗೆಟ್
ಮಾಡಬೇಕಾಗಿರುವಂತ ನಾಲ ಬಳ್ಳಾರಿ ನಾಲ. ನೀರು ಎಳ್ಳೂರು ಬ್ರಿಡ್ಜ್ ಮುಖಾಂತರ, ಯರಮಲ ಬ್ರಿಡ್ಜ್ ಮುಖಾಂತರ, ದಾಮಣೆ ಬ್ರಿಡ್ಜ್ ಮುಖಾಂತರ, ಓಲ್ಡ್ ನ್ಯಾಷನಲ್ ಹೈವೇ, ನ್ಯೂ ನ್ಯಾಷನಲ್ ಹೈವೇ, ಕುಡಚಿ ಹೈವೇ ಮತ್ತೆ ಸೂಳೆಬಾವಿ ಬ್ರಿಡ್ಜ್ ಮುಖಾಂತರ ಕಳ್ಳೋಳ್ ಬ್ರಿಡ್ಜ್ಗೆ ಹೋಗುತ್ತದೆ. ನಾವು ಮಳೆ ಮುಗಿದ ನಂತರ ಹಿಂದಿನ ವರ್ಷ ಇದರದ್ದು ಲೆವೆಲ್ಸ್ ಚೆಕ್ ಮಾಡಿದ್ದೀವಿ. ನೀರು ಯಾಕೆ ಹರಿತಾ ಇಲ್ಲ, ಯಾಕೆ ಈ ನಾಲ ತುಂಬಿಕೊಂಡು ನೀರು ಜಾಮ್ ಆಗ್ತಾ ಇದೆ ಅಂತ ನಾವು ನೋಡಿದ್ದೀವಿ. ಇದರಲ್ಲಿ ಎಳ್ಳೂರು ಬ್ರಿಡ್ಜ್ ಇಂದ ಯರಮಲ ಬ್ರಿಡ್ಜ್ ಮಧ್ಯ 1 ಕಿಲೋಮೀಟರ್ ರಸ್ತೆ, 1 ಕಿಲೋಮೀಟರ್ ದಾರಿ ಏನಿದೆ, ಹರಿಯೋದ್ರಲ್ಲಿ 20 ಸೆಂಟಿಮೀಟರ್ ಡ್ರಾಪ್ ಇದೆ. ಸೊ ನೀರು ಹರಿತಾ ಇದೆ. ಯರಮಲ ಬ್ರಿಡ್ಜ್ ಇಂದ ಧಾಮಣೆ ಬ್ರಿಡ್ಜ್ಗೆ 6 ಸೆಂಟಿಮೀಟರ್ ಡ್ರಾಪ್ ಇದೆ, ನೀರು ಹರಿತಾ ಇದೆ. ಧಾಮಣೆ ಬ್ರಿಡ್ಜ್ ಇಂದ ಓಲ್ಡ್ ನ್ಯಾಷನಲ್ ಹೈವೇನಲ್ಲಿ 1.02 ಮೀಟರ್ ಡ್ರಾಪ್ ಇದೆ, ನೀರು ಚೆನ್ನಾಗಿ ಹರಿತಾ ಇದೆ. ನ್ಯೂ ನ್ಯಾಷನಲ್ ಹೈವೇ ಎಲ್ಲಿ ಬರ್ತಾ ಇದೆಯೋ ಅಲ್ಲಿ 66 ಸೆಂಟಿಮೀಟರ್ ಹೈ ಇದೆ. ಇದು ಸಿವಿಲ್ ಇಂಜಿನಿಯರಿಂಗ್ ಪ್ರಾಬ್ಲಮ್ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂತು. ನ್ಯಾಷನಲ್ ಹೈವೇದವರು 2 ಇದಕ್ಕೆ ಸೊಲ್ಯೂಷನ್ ಅವರು ಹೇಳಿದ್ದಾರೆ. ಸರ್ವಿಸ್ ರೋಡ್ ಮಾಡಿದ ನಂತರ ಅಲ್ಲಿ ಜಾಮ್ ಆಗಿ ಒಂದು ರಾಫ್ಟ್ ಫೌಂಡೇಶನ್ ಮಾಡಿದ್ದಾರೆ. ಆ ರಾಫ್ಟ್ ಫೌಂಡೇಶನ್ ಇಂದ ಬ್ಯಾಕ್ ವಾಟರ್ ಜಮಾ ಆಗ್ತಾ ಇದೆ ಅಂತ ನಮ್ಮ ಅನಿಸಿಕೆ. ಟೆಕ್ನಿಕಲಿನೂ ನಮ್ಗೆ ಅದೇ ಅನಿಸ್ತಾ ಇದೆ. ಇದರಲ್ಲಿ ನ್ಯಾಷನಲ್ ಹೈವೇ ಮುಖಾಂತರ ನ್ಯೂ ನ್ಯಾಷನಲ್ ಹೈವೇ ಕೆಳಗಡೆ ದೊಡ್ಡ ಟನಲ್ಸ್ ಮಾಡಬೇಕಂತ ಹೇಳಿ, ಪೈಪ್ ಹಾಕಬೇಕಂತ ಹೇಳಿ ನಮ್ಮ ರಿಕ್ವೆಸ್ಟ್ ಇದೆ. ಅದನ್ನು ಅವರ ಎಕ್ಸ್ಪರ್ಟ್ ಕಮಿಟಿ ಅವರು ಅನಲೈಸ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇನ್ನೊಂದು 2-3 ಮಂತ್ಸ್ ಒಳಗಡೆ ಅದರದ್ದು ರಿಪೋರ್ಟ್ ಬರುತ್ತೆ. ಟನಲ್ ಒಂದು ಪೈಪ್ ಕೆಳಗಡೆ ಸೀರೀಸ್ ಆಫ್ ಪೈಪ್ಸ್ ಹಾಕ್ಬಿಟ್ಟು ಆ ಲೆವೆಲ್ನು ಡೌನ್ ಮಾಡಿ ನೀರು ಪಾಸ್ ಮಾಡಲಿಕ್ಕೆ ಆಗಿದೆ ಅಂದ್ರೆ ಅದೊಂದು ಸೊಲ್ಯೂಷನ್ ನಾವು ಸಾಲ್ವ್ ಮಾಡಬಹುದು. ಎರಡನೇದು ಓವರ್ಫ್ಲೋ ಬೈಪಾಸ್ ಸೈಡ್ ಇಂದ ಕೊಡಬೇಕು. ಈ ಎರಡನ್ನು NHAI ಅವರ ಟೆಕ್ನಿಕಲ್ ಟೀಮ್ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಸ್ಟಡಿ ಮಾಡ್ಲಿಕ್ಕೆ ಆಗಿದೆ ಅದನ್ನು ಸ್ಟಡಿ ಮಾಡಿ ನಾವು ಕೊಟ್ಟಿದ್ದೀವಿ ಅವರಿಗೆ. ಈಗ NHAI ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಒಂದು 2 ಮಂತ್ಸ್ ಒಳಗಡೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಬಿಟ್ಟಿದೆ ಅಂದ್ರೆ ಆವಾಗ ಇದಕ್ಕೆ ಪರ್ಮನೆಂಟ್ ಪರಿಹಾರ ಸಿಗೋ ಒಂದು ಸಂದರ್ಭ ಇದೆ. ನ್ಯಾಷನಲ್ ಹೈವೇ, ನ್ಯೂ ನ್ಯಾಷನಲ್ ಹೈವೇದಿಂದ ಮತ್ತೆ ಕುಡ್ಚಿ ಹೈವೇ ತನಕ ಏನು ರೂಟ್ ಇದೆ ಅದರಲ್ಲಿ ಮತ್ತೆ 2.5 ಮೀಟರ್ ಡ್ರಾಪ್ ಇದೆ, ಅಲ್ಲಿ ನೀರು ಮತ್ತೆ ಹರಿತಾ ಇದೆ. ಸೊ ಇದು ಒಂದು ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ಇಸ್ ಈ ನಾಲವನ್ನು ನಾವು ಡಿಸಿಲ್ಟ್ ಮಾಡಬೇಕು. ಡಿಸಿಲ್ಟಿಂಗ್ ಆಫ್ ಅ ನಾಲಾ ಇಸ್ ಅ ಬಿಗ್ ಎಕ್ಸರ್ಸೈಸ್, ಇಸ್ ಅ ಕಾಸ್ಟ್ಲಿ ಎಕ್ಸರ್ಸೈಸ್. ಗ್ರಾಮೀಣ ಭಾಗದಲ್ಲಿ ಇತ್ತಂದ್ರೆ ನಾವು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ತಗೊಳ್ಳಿಕ್ಕೆ ಸಾಧ್ಯವಾಗ್ತಾ ಇತ್ತು. ಇದು ನಗರ ಭಾಗದಲ್ಲಿದೆ. ಸೊ ಅದರಿಂದ ನಾವು ಆ ಸ್ಕೀಮ್ ಉಪಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಬೇರೆ ಬೇರೆ NGOs, CSR ಮುಖಾಂತರ ಒಂದೆರಡು ಫೌಂಡೇಶನ್ಸ್ ಇದ್ದಾವೆ. ರೀಸೆಂಟ್ಲಿ ಪಾನಿ ಫೌಂಡೇಶನ್ ಅಂತ ಒಂದು, ಗ್ಯಾಸ್ ಫೌಂಡೇಶನ್, ಐ ಆಮ್ ಸೋ ಸಾರಿ, they have done exceptional work. I am very sorry to get their name wrong. Pyas Foundation is taking up such nala desiltation works. So ಸರ್ಕಾರದಿಂದ ನಾವು, ಕಾರ್ಪೊರೇಷನ್ ಹಾಗೂ ಯಾರ್ಯಾರು NGOs ಟ್ರಸ್ಟ್ ನಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ರೆಡಿ ಇದ್ದಾರೆ ಅವರ ಎಲ್ಲರ ಸಹಭಾಗ್ಯದಿಂದ ನಾವು ಈ ಕೆಲಸಗಳನ್ನು ತಗೊಳ್ಳೋಣ ಅಂತ ಇದ್ದೀವಿ. ಈ ಮಾನ್ಸೂನ್ ಅಲ್ಲಿ ನಾವು ತಗೊಳ್ಳಲ್ಲ, ಕ್ಲಿಯರ್. ಈ ಮಾನ್ಸೂನ್ ಅಲ್ಲಿ ಈ ಕೆಲಸ ಮಾಡಲ್ಲ. ಈ ಮಾನ್ಸೂನ್ ಮುಗಿದ ನಂತರ ಅದರೊಳಗಡೆ ಈ ಸ್ಕೀಮ್ ರೂಪರೇಷೆಗಳನ್ನು ನಾವು ತಯಾರಿ ಮಾಡಿಕೊಂಡು ಮಾನ್ಸೂನ್ ಮುಗಿದ ನಂತರ ಡಿಸೆಂಬರ್, ಜಾನ್ವರಿ, ಫೆಬ್ರವರಿನಲ್ಲಿ ಈ ಕೆಲಸಗಳು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಮೊದಲನೇ ಪಾಯಿಂಟ್. ಎರಡನೇದು is with respect to outer ring road and bypass roads. outer ring road 80% acquisition ಹಿಂದಿನ ವಾರ ಮುಕ್ತಾಯಗೊಂಡಿದೆ. 80% ಆದ ತಕ್ಷಣ ಅವರು ಟೆಂಡರ್ ಕೆಲಸ ಮಾಡ್ಕೋಬಹುದು. ನಮ್ಮ ಸೈಡ್ ಇಂದ ಲ್ಯಾಂಡ್ ಅಕ್ವಿಷನ್ ಅದರಲ್ಲಿ ಮುಗಿಸಿದೆ. ಔಟರ್ ರಿಂಗ್ ರೋಡ್ ಒಂದ್ಸತಿ ನಮ್ಮ ಪ್ರಕಾರ ಆಗ್ಬಿಟ್ಟಿದೆ ಅಂದ್ರೆ ಆವಾಗ ಔಟರ್ ರಿಂಗ್ ರೋಡ್ ಆಗಿದೆ ಅಂದ್ರೆ
ಆವಾಗ NH4A ಏನಿದೆ ಅದನ್ನು ನಾವು ಕಂಪ್ಲೀಟ್ಲಿ ಬೈಪಾಸ್ ಮಾಡಿಕೊಂಡು ನಾವು ಕೋಲ್ಹಾಪುರ್ ರಸ್ತೆ ಮೇಲೆ ಹೋಗ್ಲಿಕ್ಕೆ ಆಗುತ್ತೆ. ಸದ್ಯಕ್ಕೆ ಸಿಟಿ ಒಳಗಡೆಯಿಂದ ಬಹಳಷ್ಟು ಮೇಜರ್ ವೆಹಿಕಲ್ಸ್ ನಮ್ಮ ಈ ನ್ಯಾಷನಲ್ ಹೈವೇ ಮುಖಾಂತರ ಈಗ ಹೋಗ್ತಾ ಇದ್ದಾವೆ. ಸಿಟಿ ಮೇಲೆ ಲೋಡು ಜಾಸ್ತಿ ಆಗ್ತಾ ಇದೆ. ಯಾರ್ಯಾರಿಗೆ ಸಿಟಿ ಒಳಗಡೆ ಬರೋ ಅವಶ್ಯಕತೆ ಇಲ್ಲ ಅವರ ಬೈಪಾಸ್ ತಗೊಂಡು ಅದು ಔಟರ್ ರಿಂಗ್ ರೋಡ್ ತಗೊಂಡು ಹೋಗ್ಬೋದು. ಸೆಕೆಂಡ್ ಪಾಯಿಂಟ್ ಇಸ್ ಬೈಪಾಸ್ ರಸ್ತೆ. ಬೈಪಾಸ್ ರಸ್ತೆ ಲಾಸ್ಟ್ 11 years ಇಂದ ಪೆಂಡಿಂಗ್ ಇತ್ತು. ಈಗ ಲಿಟಿಗೇಟೆಡ್ ಇತ್ತು. ಈಗ ಲಿಟಿಗೇಷನ್ ಗ್ರೇಟರ್ ಎಕ್ಸ್ಟೆಂಟ್ಗೆ ಕ್ಲಿಯರ್ ಆಗಿಬಿಟ್ಟಿದೆ. ನಾವು ಕೆಲಸ ಮಾಡ್ತಾ ಇದ್ವಿ. ನಮ್ಮ ಅಂದಾಜ್ ಪ್ರಕಾರ ಡಿಸೆಂಬರ್ ಒಳಗಡೆ ಆ ಬೈಪಾಸ್ ರಸ್ತೆ ಕೆಲಸವನ್ನು ಮುಕ್ತಾಯ ಮಾಡ್ಬೋದು. ಈ ಬೈಪಾಸ್ ರಸ್ತೆನಲ್ಲಿ ಏನಾಗುತ್ತೆ ಅಂದ್ರೆ ಓಲ್ಡ್ NH4 ರಸ್ತೆನೂ ನಾವು ಆ ಪಂಜಿ ರಸ್ತೆ ಜೊತೆ ಕನೆಕ್ಟ್ ಮಾಡಿಬಿಡ್ತೇವೆ. ಆವಾಗ ಡೈರೆಕ್ಟ್ಲಿ ನಾವು ಗೋವಾಗೆ ಹೋಗೋ ದಾರಿ, ಮತ್ತೆ ಧಾರವಾಡದಿಂದ ಯಾರು ಬರ್ತಾರೆ ಗೋವಾ ಮತ್ತೆ ಜಾಂಬೂಟಿ ರೋಡ್ ಔಟರ್ ರಿಂಗ್ ರೋಡ್ ಮುಖಾಂತರ ಕೋಲ್ಹಾಪುರ್ ಹೋಗ್ಬೋದು. ಸೊ ಈ ಎರಡು ಸ್ಕೀಮ್ಸ್ ಆರ್ ಆಲ್ರೆಡಿ ಇನ್ ಪ್ಲೇಸ್ ಹ್ಯಾಪನಿಂಗ್. ಬೈ ಡಿಸೆಂಬರ್ ಬೈಪಾಸ್ ರೋಡ್ ವಿಲ್ ಬಿ ಕಂಪ್ಲೀಟೆಡ್. ನಮ್ಮ ಔಟರ್ ರಿಂಗ್ ರೋಡ್ ಏನಿದೆ ಅದು ಇನ್ನೊಂದು 1.5 year 2 years ಒಳಗಡೆ ಮುಗಿಸ್ಕೊಳ್ತೀವಿ. ಸೊ ಗೇಟ್ಸ್ ರೈಲ್ವೆ ಓವರ್ ಬ್ರಿಡ್ಜ್ ಏನಿದೆ, ತಾನಾಜಿ ಗಲಿದು ಏನು ರೈಲ್ವೆ ಲೈನ್ ಇದೆ ಅದನ್ನು ಅಲ್ಲಿ ಸ್ಥಳೀಯರು, ಜನಪ್ರತಿನಿಧಿಗಳು, ಶಾಸಕರಿರ್ಬೋದು, ನಮ್ಮ ಸಾಂಸದರಿರ್ಬೋದು, ಎಲ್ಲರ ಜೊತೆ 4-5 ರೌಂಡ್ ಮೀಟಿಂಗ್ ಮಾಡಿ ಆ ರಸ್ತೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿದ ನಂತರ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡು ಆ ರಸ್ತೆಯನ್ನು ಕ್ಲೋಸ್ ಮಾಡಲಿಕ್ಕೆ ನಾವು ರೈಲ್ವೇಸ್ ಇಲಾಖೆಗೆ ಬರೆದಿದ್ದೀವಿ. ಆ ರಸ್ತೆ ಈಗ ಕ್ಲೋಸ್ ಆಗಿದೆ. ತಾನಾಜಿ ಗಲ್ಲಿಯಿಂದ ಏನು ರಸ್ತೆ ಹೋಗ್ತಾ ಇದೆ ರೈಲ್ವೆ ಬ್ರಿಡ್ಜ್ ಕ್ರಾಸ್ ಆಗಿ ಈಗ ಅದರ ಮೇಲೆ ಅವರು ಕಾಂಕ್ರೀಟ್ ತೆಗೆದಿದ್ದಾರೆ. ಈಗ ವಾಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ದಟ್ ಈಸ್ ಅ ಕ್ಲೋಸ್ಡ್ ಚಾಪ್ಟರ್. ಅದೊಂದು ಸಾಲ್ವ್ ಆಗಿದೆ ನಮಗೆ. ಗೇಟ್ 1, 2 and 3 ಏನಿದೆ, ಗೇಟ್ 3 ನಲ್ಲಿ ಸೆಕೆಂಡ್ ಫ್ಲೈಓವರ್ ಟು ಅಂಡ್ ಫ್ರೋ ಪೆಂಡಿಂಗ್ ಇತ್ತು. ಸೆಕೆಂಡ್ ಫ್ಲೈಓವರ್ ಆಲ್ಸೋ ಅಕ್ವಿಸಿಷನ್ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ 3 months ago. ಟೆಂಡರು ಆಗಿದೆ, ಟೆಂಡರ್ ಫೈಲ್ ಸ್ಟೇಜ್ ಅಲ್ಲಿ ಇದೆ. ಹೊಸ ಬ್ರಿಡ್ಜ್ ಅಕ್ಕಪಕ್ಕ